ವಿಚಾರ ಸಾಗರದ Recording in progress. 1ನೇ ತರಂಗದಲ್ಲಿ 18ನೇ ಅಧ್ಯಾಯ 18ನೇ ಅಂಕದಿಂದ ನಡ್ಕೊಂಡು ಬಂದಿತ್ತು. ಅದರಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಹೇಳಿದರು. ಶ್ರವಣ ಮನನ ನಿಧಿಧ್ಯಾಸನ ಹೇಳುವಲ್ಲಿ ನಿಧಿಧ್ಯಾಸನದ ಮೇಲೆ 33ನೇ ಟಿಪ್ಪಣಿ ಕೊಟ್ಟಿದ್ದು. ಆ ಟಿಪ್ಪಣಿ ಮುಗಿದಿದೆ. ಏನೋ ಇಲ್ಲಿ ನಿನ್ನೆ ನಡೆದ ವಿಷಯ ಇಲ್ಲಿ ತರ. ಇನ್ನು ಮುಂದೆ ಆ ನಿಧಿಧ್ಯಾಸನದ 33 ಟಿಪ್ಪಣಿ ಮುಗಿದ ನಂತರ ಇವತ್ತಿನ ವಿಷಯ ಪೃಥಕ್ ಸಾಧನೆ. ಅದು ಎದಕ್ಕ ಅಂತ ಕೇಳಿದರೆ, ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿಗಳ ಸಮಾಧಿ ಅಂದರು. ಅಂದ್ರೆ ನಾವು ಸಮಾಧಿ ಹಚ್ಚಬೇಕಾದರೆ ಯೋಗಶಾಸ್ತ್ರದಲ್ಲಿ ಹೇಳಲ್ಪಟ್ಟಂಥ ಅಷ್ಟಾಂಗಗಳು ನಮಗ ಬೇಕಾಗಿಲ್ಲ. ಮತ್ತೇನಂದ್ರೆ ಈಗ ನಾವು ಶ್ರವಣ ಮಾಡ್ತೀವಿ, ಅದನ್ನು ಮನನ ಮಾಡಬೇಕು, ಅದನ್ನು ನಿಧಿಧ್ಯಾಸನ ಮಾಡಬೇಕು. ನಿಧಿಧ್ಯಾಸನ ಮುಗಿದ ನಂತರನೂ ಅದನ್ನೇ ಮುಂದುವರಿಸಿಬಿಟ್ರೆ ಅದ ಸಮಾಧಿಯಾಗಿ ಹೋಗುತ್ತದೆ. ಈಗ ಅದನ್ನು ಪೃಥಕ್ ಸಾಧನೆ ಅಂದ್ರೆ ಸಮಾಧಿ ಸಲಹೆ ಮತ್ತೊಂದು ಬೇರೆ ಏನು ಮಾಡಬೇಕಾಗಿಲ್ಲ. ये श्रवण मनन निधिध्यासन ज्ञान के साक्षात साधन नहीं. ಏನು ಹೇಳಿದ್ರೆ ಅಂದ್ರೆ, ಈ ಶ್ರವಣ ಮನನ ನಿಧಿಧ್ಯಾಸನಗಳೇನದವಲ್ಲ, ಇವು ಜ್ಞಾನಕ್ಕೆ ಸಾಕ್ಷಾತ್ ಸಾಧನ ಇಲ್ಲ. ಮತ್ತೆ ಅದಕ್ಕದಾವು ಏನು ಉಪಯೋಗ ಅದನ್ನು ಕೇಳಿದ್ರೆ, बुद्धि के दोष जो असंभावना और विपरीत भावना ताकि नाशक है. ಅಂದ್ರೆ ಜ್ಞಾನ ಮಹಾವಾಕ್ಯದಿಂದಲೇ ಆಗುತ್ತದೆ. ಈ ಶ್ರವಣಾದಿಗಳು ಅದಕ್ಕೆ ಜ್ಞಾನಕ್ಕೆ ಸಾಕ್ಷಾತ್ ಸಾಧನ ಅಲ್ಲ. ಮತ್ತು ಶ್ರವಣ ಮನನ ನಿಧಿಧ್ಯಾಸನ ಹೇಳ್ಯಾರ. ಅವ್ರದ್ದೇನು ಗತಿ ಅಂದರೆ, ಅವು ಬುದ್ಧಿಯಲ್ಲಿ ಬರ್ತಕ್ಕಂಥ ದೋಷದವು ಅವು ಅಸಂಭಾವನಾ ವಿಪರೀತ ಭಾವನಾ ಅನ್ನುವ ದೋಷಗಳವ. ಆ ದೋಷ ಹೆಂಗ ದೀಪ ಇರ್ತೈತಲ್ಲ, ದೀಪ ಎಣ್ಣೆ ದೀಪ, ಎಣ್ಣೆ ಬತ್ತಿ ಹಚ್ಚಿ ದೀಪ ಹಚ್ತಾರ. ಆ ಪಣತಿಯಲ್ಲಿದ್ದಂಥ ದೀಪ ಮುಂದೆ ಹೋಗಿ ಅದಕ್ಕೊಂದು ಕುಡಿ ಬರ್ತದೆ. ಏನು ಬರ್ತದ? ಕುಡಿ, ಕಪ್ಪು ಕುಡಿ ಬರ್ತದೆ. ಅದು ಆ ಬತ್ತಿಯ ಮೇಲ್ಭಾಗದಲ್ಲಿ ಅದು ಬಂದು ತಯಾರಾಗ್ತದೆ. ಅದು ಗುಂಡಂದಿಂದ ಅದಾಯ್ತಂದ್ರೆ ಆ ದೀಪದ ಪ್ರಕಾಶ ಡಿಂಬ. ಹೌದಲ್ಲ? ಅದಕ್ಕೆ ಕೆಲವರು ಬಲ್ಲವರು ಏನು ಮಾಡ್ತಾರಂದ್ರೆ, ಅದನ್ನೊಂದು ಕಡ್ಡಿ ತಗೊಂಡು ಆ ಕುಡಿ ಹೊಡಿತಾರೆ. ಆ ಕುಡಿ ಉಳ್ಳಿ ತಂದ್ರ ಅಲ್ಲಿ ಹೋಯ್ತಂದ್ರ ದೀಪ ಗಾಳ. ಹೌದು, ಹಾಗಾಗಿರ್ತದೆ. ಜ್ಞಾನ ಆಗುವಲ್ಲಿ, ಆ ಪ್ರಕಾಶ ಮಾಡುವಲ್ಲಿ ಹೇಗದು ಅಡಚಣೆ ಮಾಡಿತ್ತೋ, ಪ್ರತಿಬಂಧಕ ಆಗಿತ್ತೋ, ಆ ರೀತಿ ಅಸಂಭಾವನಾ ವಿಪರೀತ ಭಾವನಾ ಈ ದೋಷಗಳು ಆ ಜ್ಞಾನ ಅನ್ನೋ ಪ್ರಕಾಶಕ್ಕೆ ಆ ಪ್ರತಿಬಂಧಕ ಮಾಡಿರ್ತಾವು. ಈಗ ಆ ಸಂಶಯ को असंभावना कहे. ಅಸಂಭಾವನಾ ಅಂದ್ರೆ ಏನು? ಯಾಕ ಇದೊಂದು ಶಾಸ್ತ್ರೀಯ ಶಬ್ದ. ಆದ್ರೆ ನಾವು ಅರ್ಥ ಆಗುವುದಿಲ್ಲ. ಅಂದ್ರೆ ಸಂಶಯಕ್ಕೂ ಅಸಂಭಾವನಾ ಕರೆ. ಸಂಶಯ ಅಂದ್ರೆ ಗೊತ್ತಾಗತ್ತಲ್ಲಿ, ಸಂಶಯ ಅಂದ್ರೆ ಗೊತ್ತಾಗತ್ತೆ. ಅಂದ್ರೆ ಸಂಶಯ ಅಂದ್ರೆ ಅಸಂಭವ. ಆಮೇಲೆ
विपरीत विपर्य को विपरीत भावना कहे विपर्ಯ ಅಂದರೆ ವಿಪರೀತ ಭಾವನಾ ನೀವು ತಿಳ್ಕೋಬೇಕು ಅಂತ ಹೇಳಿದ್ರು. ಆ ಎರಡಕ್ಕರ ಮೇಲೆ ಎರಡು ಟಿಪ್ಪಣಿ ಕೊಟ್ಟಿದ್ದಾರೆ. ಒಂದು ಸಂಶಯದ ಮೇಲೆ 34ನೇ ಟಿಪ್ಪಣಿ, ವಿಪರ್ಯದ ಮೇಲೆ 35ನೇ ಟಿಪ್ಪಣಿ ಅದ. ಈಗ 34ನೇ ಟಿಪ್ಪಣಿ ಸಂಶಯದ ಮೇಲೆ 34ನೇ ಟಿಪ್ಪಣಿ यह रज्जु है. संशय अंदर ಏನು ಅದನ್ನು ತಿಳಿಸ್ತಾರೆ. यह रज्जु है वह सर्प है. ಇದೇನು ಹಾಗೈತೋ ಏನು ಸರ್ಪ ಐತೋ ಯಾಕ ಮದ್ದಾಂತ ಕಾರ್ಯದಿಂದ ಅದು ಸ್ಪಷ್ಟ ಗೊತ್ತಾಗಬೇಕು. ಸಂಶಯ ಆಗಿದೆ. इस रीति से दो कोटि नाम दो पक्ष को विषय करने वाला ज्ञान. ಅದಕ್ಕೆ ಜ್ಞಾನ ಎರಡು ಪಾಠ ನಿಂದಿರ್ತೈತೆ. ಅದು ನಿಶ್ಚಯ ಜ್ಞಾನ ಆಗುವಂಥ ಅದು ಇದೈತೆ ಅಂತೇಳಿ ಹಿಂಗೆ ಸಂಶಯ ಉಂಟಾಗೈತೆ. ಅದಕ್ಕೆ इस रीति से 2 कोटि नाम 2 पक्ष को विषय करने वाला ज्ञान संशय कहिए हैं. ಈ ರೀತಿ ಏನಾಗೈತೆ ಅಲ್ಲ ಅದಕ್ಕನ ಸಂಶಯ ಅಂತಾರು. ಅದಕ್ಕೆ ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಈ ಸಂಶಯದ ಬಗ್ಗೆ ಸ್ಮೃತಿ ಪ್ರಮಾಣ ಇದ್ದಾರೆ. ಏನು ಅತ್ಯಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋ ಅಸ್ತಿ ನ ಪರೋ ನ ಸುಖ ಸಂಶಯಾತ್ಮನ. ಹಿಂಗಂದ್ರೆ ಏನು ಅಂತ ಕೇಳಿದ್ರೆ ಈ ಸಂಶಯ ಅಂದ್ರೆ ಇಂಥ ಡೇಂಜರ್ ಐತಿರು. ಅದು ಅಂದ್ರೆ ಅದು ಏನು ನುಕ್ಸಾನ ಮಾಡ್ತೈತಿ ಅಂತ ಕೇಳಿದರೆ ಅದು 3 ಮಂದಿನ ತಗೋತಾನ ಗೀತೆಯಲ್ಲಿ. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ. ಅಜ್ಞಶ್ಚ ಅಂದ್ರೆ ಯಾರಿಗೆ ಆತ್ಮಜ್ಞಾನ ಇಲ್ಲ ಅಜ್ಞಾನಿ. ಹೌದಲ್ಲ? ಆ ಅಜ್ಞಾನ ಇದಾನ, ಆತ್ಮಜ್ಞಾನ ಇಲ್ಲ, ಅವ ಅಜ್ಞಾನಿ ಇದ. ಅಜ್ಞಾನಿ ಇದಾನ ಒಬ್ಬ. ಅಶ್ರದ್ಧಾನ ಅಂದ್ರೆ ಗುರುಗಳಲ್ಲಿ ಆಗಲಿ ಶಾಸ್ತ್ರದಲ್ಲಿ ಆಗಲಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಇಲ್ಲ. ಅವಾಗ ಶ್ರದ್ಧಾನ ಅಂತಾರ. ಗುರುಗಳಲ್ಲಿನೂ ಇದು ಶ್ರದ್ಧಾ ಇಲ್ಲ. ಈ ಶಾಸ್ತ್ರದ ಮೇಲೇನು ಯಾಕಂದ್ರೆ ಶ್ರದ್ಧಾ ಎದಕ್ಕೆ ಅನ್ನಬೇಕು ಅಂತ ಕೇಳಿದ್ರೆ ಸತ್ಯವೇದ ಗುರುವಾಕ್ಯ ಹೇ ಶ್ರದ್ಧಾ ಸ ವಿಶ್ವಾಸ. ಗುರುಗಳೇನು ಹೇಳ್ಯಾರ ಅದು ಸತ್ಯ ಸತ್ಯ ಪರಮ ಸತ್ಯ. ಅದು ಅವ್ರು ಹೇಳಿದ್ದು ಸುಳ್ಳು ಏನು ಅಲ್ಲ. ಈ ವೇದ ಶಾಸ್ತ್ರಗಳೇನು ಹೇಳ ಇದು ಸತ್ಯ ಸತ್ಯ ಪರಮ ಸತ್ಯ. ಇಷ್ಟು ದೃಢ ನಿಶ್ಚಯ ಬೇಕು ಒಬ್ಬರ ಮೇಲೆ. ಗುರುಗಳು ಹೇಳಿದ್ದು ಈ ಶಾಸ್ತ್ರಗಳು ಹೇಳಿದ್ರ ಮೇಲೆ ಇಷ್ಟು ಪಕ್ಕ ಆ ನಂಬಿಕೆ ವಿಶ್ವಾಸ ಗಚ್ಚಿತ್ತಂದ್ರ ಅವನ ಜ್ಞಾನ ಶ್ರದ್ಧಾವಾನ್ ಲಭತೆ ಜ್ಞಾನ ಮದಗೀತಾನೆ ಹೇಳಿದೆ. ಅದಕ್ಕೆ ಈ ರೀತಿ ಅಶ್ರದ್ಧಾ ಅಂದ್ರೆ ಶ್ರದ್ಧಾ ಇಲ್ಲ. ಅದಕ್ಕೆ ಹಿಂದೊಂದು ಉದಾಹರಣೆ ಕೊಟ್ಟಿದ್ರು. ಶ್ರದ್ಧಾ ಅನ್ನೋದು ಮಥನ ಪಾತ್ರೆ ಐತೆ. ಮಜ್ಜಿಗೆ ಗಡಿಗಿದ್ದಾನೆ ಆ ಗಟ್ಟಿತ್ತಂದ್ರ ಅದು ಮೊಸರ ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲ ಸಿಗ್ತದೆ ನನಗೆ. ಗಡಿಗಿನ ಸೀಳಿತ್ತಂದ್ರೆ ಕಡಗೋಲ್ ಕಡೆವಾಗಿ 2 ಭಾಗ ಆಗಿಬಿಡ್ತದೆ. ಒಟ್ಟು ಮಣ್ಣು ಪಾಲಾಗಿ ಹೋಗ್ತದೆ. ಅದಕ್ಕೆ ಅಲ್ಲಿ ಮುಂದೆ ಹೇಳ್ತಾರ ಗೀತೆಯಲ್ಲಿ ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂದ್ರೇನು. ಈ 3 ಮಂದಿ ಯಾವ 3 ಮಂದಿ ಯಾವ ಸ್ವಲ್ಪ ಅಜ್ಞಾನಿದಾನೋ ಯಾವ ಶ್ರದ್ಧಾ ಇಲ್ಲೋ ಮತ್ತು ಯಾವ ಸಂಶಯ ಇಲ್ಲಿ ಬಂದ ವಿಷಯ ಸಂಶಯ 3 ಮಂದಿಗೆ
ವಿನಶ್ಯತಿ ಅಂದ್ರೇನು? ಹುಟ್ಟೋ ಸಾವು ಇವ್ರಿಗೆ ಕಟ್ಟಿಟ್ಟ ಬುದ್ಧಿ, ಪರ್ಮನೆಂಟ್ ಗಿರಾಕಿ ತಿಳಿತಾನೆ. ಆದ್ರೆ ಮಾತ್ರ 3 ಮಂದಿ ಒಳಗೆ ಒಂದು ಆರಿಸಿ ತೆಗಿತಾನೆ. ಏನು 3 ಮಂದಿ ಆರಿಸಿ ಹಾಕಿ ತೆಗಿತಾರಂದ್ರೆ ಏನು 3 ಮಂದಿ ಅತ್ಯಂತ ಸ್ಥಳದ ಸಂಶಯ ಅಲ್ಲ. ಆ 3 ಮಂದಿ ಹುಟ್ಟೋ ಸಾವುದು ಕಟ್ಟಿಟ್ಟ ಬುದ್ಧಿ. ಆದರೆ ಸಂಶಯ ಉಳ್ಳವೇಂದ ಅವನೊಬ್ಬರು ಬೇರೆ ಮಾಡ್ಕೊತಾರೆ. ಆ ಗೀತೆಯಲ್ಲಿ ಮತ್ತೊಂದು ಮಾತು ಸಮಾನ ಇದೇ ಸದೃಶ ಹೇಳ್ತಾನ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸ್ವಾರ್ಥಾರ್ಥಿ ಜ್ಞಾನೀಚ ಭರತರ್ಷವಾತ್. 4 ಮಂದಿದ್ ಹೇಳ್ಯಾರ. 4 ಮಂದಿದ್ ಹೇಳಿ ಮುಂದೆ ಏನ್ ಮಾಡ್ತಾನ? 3 ಮಂದಿನ ಒತ್ತಾಟ ಮಾಡ್ತಾನು, ಒಬ್ಬನ ಬೇರೆ ತಗೋತಾನ. ಉದಾರ ಸರ್ವೈತಿ ಜ್ಞಾನಿ ಸ್ವಾತ್ಮೇವ. ಆ 4 ಮಂದಿ ಇದ್ದಾರೆ ಹೇಳ್ದ, ಅವರು ಪುಣ್ಯವಂತರೇ ಅಂತ ಹೇಳ್ದ. ಕಡೆಗೆ ಜ್ಞಾನಿ 4ನೇದವನು ಅವ ನಾ ಬೇರೆ ಅಲ್ಲ, ಅವ ಬೇರೆ ಅಲ್ಲ, ನನ್ನ ಆತ್ಮ ಅವ ಹೇಳ್ತಾನೆ. ಹಾಗೆ ಸಂಶಯಾತ್ಮನ ಬೇರೆ ಮಾಡ್ಕೊತಾನೆ, ಅವರಿಬ್ಬರನ್ನು ಬೇರೆ ಮಾಡ್ತಾನೆ. ಆದರೆ ಈ ಸಂಶಯಾತ್ಮನ ಗತಿ ಏನಾದರೂ ಹೇಳ್ತಾನೆ. ನಾಯಂ ಲೋಕೋಸ್ತಿ ನ ಪರೋ ಸಂಶಯಾತ್ಮನ. ಅಂದ್ರೆ ಈ ಸಂಶಯ ಉಳ್ಳವನಿಗೆ ಈ ಲೋಕದಲ್ಲಿನೂ ಸುಖ ಇಲ್ಲ. ಅವಾಗ ಪರ್ವ ಅಂದ್ರೆ ಸ್ವರ್ಗಾದಿ ದೇವ ಲೋಕಗಳಲ್ಲಿನೂ ಇಲ್ಲ. ಯಾಕಂದ್ರೆ ಸಂಶಯ ಸ್ವರ್ಗ ಐತೆ ಇಲ್ಲ ಅಂತೇಳಿ ಮತ್ತ ಅವ್ನು ಸ್ವರ್ಗ ಆಕತಿ ಅದಿಲ್ಲ. ಮತ್ ಈ ಲೋಕದಾಗ ಪ್ರತಿಯೊಬ್ಬರ ಮೇಲೆ ಸಂಶಯ. ಮಂದಿ ಮೇಲೆ ಸಂಶಯ ಮಾಡ್ಬೋದು, ತಾನು ಹೇಳ್ತಿ ಮೇಲೆ ಸಂಶಯ, ಆಡ್ತಾಂಬ್ರ ಮೇಲೆ ಸಂಶಯ, ಎಲ್ಲಾರ ಮೇಲೆ ಸಂಶಯ. ಹಿಂಗೆ ಭಾಳ ಸಂಶಯ ಕೊಡ್ತಾರೆ ಒಬ್ಬೊಬ್ರು. ಅದಕ್ಕೆ ಅವನ ಬಗ್ಗೆ ಹೇಳ್ತಾರೆ ಕೃಷ್ಣ, ನಾಯಂ ಲೋಕ ಈ ಲೋಕದಾಗ ಸುಖ ಇಲ್ಲಪ್ಪ ನಮ್ಗ. ಯಾಕಂದ್ರೆ ನಿಶ್ಚಿಂತ ಸುಖದಿಂದ ಆರಾಮ್ ಎಂದೂ ಇರಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಏನು ಮಾಡ್ತಾರೆ ಏನೋ, ಇಲ್ಲೇನು ಮಾಡ್ತಾರೆ, ಇವ ಹೆಂಗೆ ಮಾಡ್ತಾನೋ, ಇವ ಹೆಂಗದ ಏನೋ, ಹೀಗೆ ಪ್ರತಿಯೊಬ್ಬರ ಮೇಲೆ. ಅದಕ್ಕಾಗಿ ಆ ರೀತಿ ಆ ಸಂಶಯ ಹೆಂಗಲ್ಲಿ ಕೆಡಿಸ್ತಾ ಇತ್ತು, ಇಲ್ಲಿ ಏನು ಮಾಡ್ತೈತಿ, ಆದಂಥ ಜ್ಞಾನವನ್ನು ಕೂಡ ಪ್ರತಿಬಂಧಕ ಮಾಡ್ತದೆ. ಹಿಂಗ ಅದಕ್ಕಾಗಿ 34ನೇ ಟಿಪ್ಪಣಿ ಮುಗಿತಾರೆ. ಅದಕ್ಕ ನಿಶ್ಚಯ ಭಿನ್ನ ಜ್ಞಾನಕ್ಕೂ ಸಂಶಯಕ್ಕೆ ಮತ್ತು ಅದರ ಕಡೆ ಏನೈತಿ ಸಂಶಯ ತಿಳ್ಕೊಳ್ಬೇಕಂದ್ರೆ ನಿಶ್ಚಯ ಭಿನ್ನ ಜ್ಞಾನಕ್ಕನ ಸಂಶಯ ಇರಬೇಕು. ಸಂಶಯ ಭಿನ್ನ ಜ್ಞಾನಕ್ಕನ ನಿಶ್ಚಯ ಇರಬೇಕು. ಟಿಪ್ಪಣಿ ಮುಗಿತದು. ಇನ್ನ ವಿಪರ್ಯಕ್ಕೂ ವಿಪರೀತ ಭಾವನಾ ಕೈ ವಿಪರ್ಯದ ಮೇಲೆ 35ನೇ ಟಿಪ್ಪಣಿ ಐತಿ. 35ನೇ टिप्पणी ये सर्प है इस रीति की जो अविद्या की वृत्ति सो भ्रांति ज्ञान है. ಏನ್ ಹೇಳಿದ್ರು, ಇದು ಸರ್ಪ ಐತಿ ಅಂತ ಜ್ಞಾನ ಇದೆ. ಹಗ್ಗದಲ್ಲಿ ಸರ್ಪ ಐತಿ ಅಂತ ಜ್ಞಾನ ಇದೆ. ಆದರೆ ಅದು ಅವಿದ್ಯಾಕಿ ವೃತ್ತಿ ಅಂತ ಹೇಳಿದರೆ, ಅದು ಯಾವ ವೃತ್ತಿ ಅಂದ್ರೆ ಅವಿದ್ಯಾ ವೃತ್ತಿ. ಅದರ ಸ್ವಲ್ಪ ವಾದ ಇದೆ. ಕವಿ ತಾರ್ಕಿಕ್ ಚಕ್ರವರ್ತಿ ಅಂತ ಒಬ್ಬರಿದ್ದಾರೆ. ಕವಿ ತಾರ್ಕಿಕ್ ಚಕ್ರವರ್ತಿ ಅವರು ಇವರಲ್ಲಿ ವೇದಾಂತ ಉಳಿದ ವೇದಾಂತಿಗಳು ಅವಿದ್ಯಾವೃತ್ತಿ ಅಂತ ಅದಕ್ಕೆ ಕೇಳಿದರೆ, ಆ ಕವಿ ತಾರ್ಕಿಕ್ ಚಕ್ರವರ್ತಿ ಅದು ಅಂತಃಕರಣ ವೃತ್ತಿ ಅಂತ ಹೇಳ್ತಾರೆ. ಅದಕ್ಕೆ ಹಿಂಗೈತೆ.
ಆದ್ರೆ ನಿಜವಾಗಿ ನೋಡ್ಬೇಕಾದ್ರೆ ಅದು ಅಂತಃಕರಣ ವೃತ್ತಿ ಅಲ್ಲ. ಮತ್ತೇನದು ಅಂದ್ರೆ ಅಲ್ಲಿ ಅದು ಅವಿದ್ಯಾವೃತ್ತಿ. ಹಿಂಗ ಅದಕ್ಕೊಂದು ಕಾಯ್ದಾನು ಐತೆ. ವೇದಾಂತದಲ್ಲಿ ಎಲ್ಲ ಕಾಯ್ದೆ ಕಾನೂನುಗಳು ಕೂಡ ಗೊತ್ತಿರಬೇಕು. ಏನು ಕಾಯ್ದೆ ಐತಿ ಅಂದ್ರೆ ಅವಿದ್ಯಾವೃತ್ತಿ ಎಲ್ಲೆಲ್ಲಿ ಇರ್ತೈತಿ, ಅಂತಃಕರಣ ವೃತ್ತಿ ಎಲ್ಲೆಲ್ಲಿ ಇರ್ತೈತಿ, ಅವಕ್ಕೊಂದು ನೇಮ್ ಹಾಕ್ಯಾರ ಕಾಯ್ದ. ಅವಿದ್ಯಾವೃತ್ತಿ ಇದ್ದಲ್ಲಿ ಅದು ಸಾಕ್ಷಿ ಭಾಷ್ಯ ಇರ್ತೈತಿ. ಸಾಕ್ಷಿ ವಿಷಯ, ಪ್ರಮಾತಾರೂಪ ಜೀವನಿಗೆ ವಿಷಯ ಇಲ್ಲ, ಅವನು ಮೀರಿರ್ತೈತ. ಆದರೆ ಅಂತಃಕರಣ ವೃತ್ತಿ ಎಲ್ಲಿರ್ತೈತಿ, ಅದು ಪ್ರಮಾತ ಭಾಷ್ಯ ಇರ್ತೈತಿ. ಇವು ವೇದಾಂತದಲ್ಲಿರೋ ಕಾಯ್ದೆ ಕಾನೂನುಗಳು. ಇದು ಒಂದು ರೀತಿ ಅಂದ್ರೆ ಅದೇ ಅಂತಃಕರಣ ವೃತ್ತಿ ಇದ್ದರೆ ಪ್ರಮಾತ ಭಾಷ್, ಅವಿದ್ಯಾವೃತ್ತಿ ಇದ್ದರೆ ಸಾಕ್ಷಿ ಭಾಷ್. ಇನ್ನೊಂದು ಮತ್ತೆ ನೇಮಕ್ಕೆ ಹಾಕ್ತಾರೆ, ವಸ್ತು ಮೊದಲಿದ್ದು ಇವು ಅತಿ ಸೂಕ್ಷ್ಮ ವಿಷಯಗಳು. ಇವು ಕಾಯ್ದೆ ಕಾನೂನುಗಳು ಕೂಡ ಗೊತ್ತಾಗಬೇಕಾದ್ರೆ ಅದು ಹೆಂಗಂದ್ರೆ ಪ್ರತಿಯೊಂದಕ್ಕೆ ಕಾಯ್ದೆ ಏನು ಹೇಳ್ತೈತಲ್ಲ, ಕಾಯ್ದೆಗೊಂದು ಕಲಂ ಇರ್ತೈತೆ. ಆ ಕಲಂ ನಂಬರ್ ಎಷ್ಟು ಅದು ಗೊತ್ತಿದ್ರು ಅವ್ನು ಪಕ್ಕಾ ವಕೀಲವ. ಆ ವಕೀಲ್ ಬ್ಯಾರಿಸ್ಟರ್ ವಕೀಲ್ ಅಂತಾರ ಅವ್ರಿಗೆ. ಇಲ್ಲಿ ವಕೀಲರಲ್ಲ, ಬ್ಯಾರಿಸ್ಟರ್ ವಕೀಲ್. ಅವರು ಸುಪ್ರೀಂ ಕೋರ್ಟ್ ಕೇಸ್ ಹಿಡಿತಾರೆ. ಒಂದು ಸಣ್ಣ ಕೇಸ್ ಒಂದ ದಿನ ಬರ್ರಿ ಅಂದ್ರ 5 ಲಕ್ಷ ರೂಪಾಯಿ. ಅವನ ಚಾರ್ಜ್ ಎಷ್ಟು? 5 ಲಕ್ಷ ರೂಪಾಯಿದಿಂದ ಸ್ಟಾರ್ಟ್ ಆಗತಿ, 50 ಲಕ್ಷಕ್ಕೆ ಎಂಡ್ ಆಗತಿ. ಇಷ್ಟು ಆ ಕೇಸ ಮತ್ತು ಮುಂದಿನ ಗಿರಾಕಿ ಎರಡಕ್ಕೂ ನೋಡಿ ಕುಡಿ ಕಟ್ತಾರ. ಗೊತ್ತಾಗ್ತದೆ. ಇವ ಬಡವ ಕಾಣ್ತಾನು, ಅವನ ಬಡವರು ಸ್ವಲ್ಪ ಅವ್ರ ಅರಿವಿ ಅಂತೇಳಿ ಇವಾಗ ಮೇಲೆ ಬರ್ತಾಕ. ಹೌದಿಲ್ಲ, ಅವ ಹೈಫೈ ಇದ್ದಾವ, ಅವ ವಿಮಾನಕ್ಕೆ ಬಂದಿರ್ತಾನು, ಇವು ರೈಲ್ವೆಗೆ ಹೋಗಿರ್ತಾನು, ಮತ್ತು ಅವನ ಅರಿವಿ ಬೇರೆ, ಇವನ ಅರಿವಿ ಹಿಂಗೆಲ್ಲ ಇರ್ತೈತಲ್ಲ, ನೋಡ್ತಾರ. ಹಂಗೆ ನೋಡಿ ಮತ್ತು ಕೇಸ್ ಅಂತ ಅದೈತಿ, ಅದ್ರ ಮೇಲಿನೂ ಹಿಂಗೆ ನೋಡಿ 5 ಲಕ್ಷದಿಂದ ಕಡಿಮೆ ಅಂದ್ರೆ 5 ಲಕ್ಷ. ಮುಂದೆ ಅದನ್ನು ನೋಡಿ, ಅವನ್ನ ನೋಡಿ, ಆ ಕೇಸಿನ ಏನು ಸ್ಥಿತಿ ಐತೆ ಅದನ್ನು ನೋಡಿ 50 ಲಕ್ಷ ತನಕ ಹೋಗ್ತದೆ ಚಾರ್ಜ್. ಒಂದು ಕೇಸ್ ಅದನ್ನು ಮಾತಾಡಬೇಕಾದ್ರೆ ಅವನ ಮಾತಿನ ಕಿಮ್ಮತ್ ಇಟ್ಟೈತೆ. ಅದಕ್ಕೆ ಅಂದ್ರೆ ಅವಾಗ ಯಾವುದೇನು ಸಿವಿಲ್ ಕೇಸು ಯಾವುದೈತೆ ಹಿಂಗ ಅದರದು ಕಲಂ ಎಲ್ಲ ಗೊತ್ತಾವ. ಇಷ್ಟೇ ನಂಬರ್ ಕಲಂದಾಗ ಆ ಕಾಯ್ದೆ ಹಿಂಗೈತಿ, ಬುಕ್ ನೋಡೋದು ಗೊತ್ತಿಲ್ಲ, ಅಲ್ಲೇ ಹೇಳ್ತಾನ ಅವನು. ಅಷ್ಟು ಎಕ್ಸ್ಪರ್ಟ್ ಇರ್ತಾನ ಹಿಂಗ. ಅದಕ್ಕೆ ಆ ರೀತಿ ಅಲ್ಲಿ ಹೆಂಗ ಅವು ಪೂರಾ ಅದು ಕಾಯ್ದೆ ನಂಬರ್ ಸಹಿತ ಹಿಂಗೆಲ್ಲ ಗೊತ್ತಿರ್ತೈತಲ್ಲ, ಆ ರೀತಿ ಇಲ್ಲಿ ಇವು ಸೂಕ್ಷ್ಮ ಕಾಯ್ದೆ ಕಾನೂನುಗಳು. ಯಾವ ಜ್ಞಾನ ಎದರ ಅಧೀನ ಸಂಬಂಧ ಇರ್ತೈತಿ, ಯಾವ ಅಲ್ಲಿ ಅದರ ವೃತ್ತಿ ಯಾವ್ದಿರ್ತೈತಿ, ಅಂತಃಕರಣ ವೃತ್ತಿ ಇರ್ತೈತೋ, ಅವಿದ್ಯಾವೃತ್ತಿ ಇರ್ತೈತೋ, ಏನಾದ್ರೂ ಸಾಕ್ಷಿ ಆಶ್ರಯದಲ್ಲಿ ಇರ್ತೈತೋ, ಏನ ಪ್ರಮಾತ ಜೀವನ ಆಶ್ರಯದಲ್ಲಿ ಇರ್ತೈತೋ, ಅಲ್ಲದೆ ಇನ್ನೂ ಒಂದು ಕಾಯ್ದೆ. ಅದಕ್ಕೆ ಯಾವ್ದ್ರ ಜ್ಞಾನ ಆಕತಿ, ಆ ವಸ್ತು ಮೊದಲಿದ್ದು ಜ್ಞಾನ ಹಿಂದೆಗಡೆ ಆದ್ರೆ
ಆ ಸುಪ್ರೀಂ ಕೋರ್ಟ್ದಾಗ ಮಾತಾಡೋ ಮಾತದ ಇವೆಲ್ಲ. ಯಾಕಂದ್ರೆ ಕಾಯ್ದೆ ಕಾನೂನು ಇವು ಈ ಕಡೆ ಅಲ್ಲಿ ಇಲ್ಲಿ ಸ್ವಲ್ಪ ಕಡೆ ಅಂದ್ರೆ ಯಾವ ವಸ್ತು ಮೊದಲೈತಿ ಅದು ವಸ್ತು ಈ ಮಾಹಿತಿ ಹೌದಾ, ಇದು ಮೊದಲೇ ಐತಿ ಎಲ್ಲಿದೆ ವಸ್ತು? ಹಲೋ, ವಸ್ತು ಮೊದಲೈತಿ. ಈಗ ನಾ ಹೇಳಿದ ಮೇಲೆ ಇದು ಜ್ಞಾನ ಆಯ್ತು ನಿಮಗೆ, ಹೌದಿಲ್ಲ? ಅದು ಮೊದಲೇ ಇಲ್ಲಿ ಐತಿ, ಬರ್ಕಿಂತ ಮೊದಲೇ ಐತಿ. ಆದ್ರೆ ನಾನು ಏನು ಮಾಹಿತಿ ಹೇಳಿದ್ನಲ್ಲ, ಆವಾಗ ನಿಮಗೆ ಇದು ಜ್ಞಾನ ಆಯ್ತು. ಅಂದ್ರೆ ವಸ್ತು ಮೊದಲು, ಜ್ಞಾನ ಹಿಂದಿಗಡೆ ಆಯ್ತು. ಹಿಂಗೆ ಕೆಲವು ವಸ್ತುಗಳದ, ಇನ್ನು ಕೆಲವು ಕಡೆ ಆ ವಸ್ತುವಿನ ಜ್ಞಾನ ಎರಡು ಒಮ್ಮೆಲೆ ಹೋಗ್ತವೆ. ಇವೆಲ್ಲ ಹೊಸ ಮಾತು ಹೌದಲ್ಲ. ವಸ್ತುವಿನ ಜ್ಞಾನ ಎರಡು ಒಮ್ಮೆ ಇರೋ ಮೊದಲೇ ವಸ್ತು ಜ್ಞಾನ. ಈಗ ಮಾಹಿತಿ ಹಾಕ್ಕೊಂಡ್ರೆ ನಿಮಗೆ ಈ ಜ್ಞಾನ ಆಗ್ತದೆ. ಇದು ವಸ್ತು ಮೊದಲ, ಅದು ಜ್ಞಾನ ಹಿಂದಿಗಡೆ. ಈ ಜ್ಞಾನ ವಸ್ತು ಎರಡು ಒಮ್ಮೆಲೆ ಹುಡ್ತಾವು, ಒಮ್ಮೆಲೆ ಗಪ್ಪಾಗ್ತಾವ. ಹಿಂಗೆ ಇದಕ್ಕೆ ಕಾಯ್ದ ಏನದಾವು ಅಂತಂದರೆ, ವಸ್ತು ಮೊದಲು ಹುಟ್ಟಿರ್ಬೇಕು, ಜ್ಞಾನ ಅದರ ಹಿಂದಿಗಡೆ ಹಾಕಿತ್ತು ಅಂದ್ರೆ ಅದು ಪರಮಾತ್ಮವಿನ ಆಶ್ರಯದಲ್ಲಿರ್ತೈತ ಜ್ಞಾನ. ಹೇಳಿದ ಇದಂತೂ ಜನರಲ್ ವಾರ್ಡ್ ಇದ್ದಂಗಿಲ್ಲ. ಏನಾದ್ರು ಅದು ಸ್ಪೆಷಲ್ ವಾರ್ಡ್. ಅದು ಆ ವಸ್ತುವಿನ ಜ್ಞಾನ ಎರಡು ಒಮ್ಮೆಲೆ ಹುಟ್ಟುತ್ತವೆ. ಅಂದ್ರೆ ಈಗೇನು ಬಂದದಲ್ಲ, ಸರ್ಪ ಜ್ಞಾನ, ಸರ್ಪ ಜ್ಞಾನ ಅವು ಎರಡು ಏಕದಮ್ ಹುಡ್ತಾವ, ಎರಡು ಕೂಡ ಹುಡ್ತಾವ. ಹಿಂದ ಮುಂದೆ ಇಲ್ಲ. ಮತ್ತೆ ಎರಡು ಒಮ್ಮೆಲೆ ಗಪ್ಪಕ್ಕ, ಅಂದ್ರೆ ಹಾಗ ಜ್ಞಾನ ಹಾಕ್ರಿ ಅದು ಒಮ್ಮೆ ಹುಡ್ತಾವ. ಆದ್ದರಿಂದ ಆ ಸರ್ಪ ಜ್ಞಾನ ಇದು ಪ್ರಮಾತ ಭಾಷೆ ಅಲ್ಲ, ಸಾಕ್ಷಿ ಭಾಷೆ. ಇದರಂತೆ ಕನಸು ಬಿದ್ದಿರ್ತೈತೆ ನಿಮಗೆ, ಕನಸು ಸ್ವಪ್ನದೊಳಗ ಅದು ಯಾರ್ಯಾರು ಬಂದಿರ್ತಾರ, ರಾಪರ್ ಬಂದಿರ್ತಾರ, ಏನೋ ಯಾರ್ಯಾರು ಬಂದಿರ್ತಾರ, ಹೌದಿಲ್ಲ? ಏನೇನೋ ಆಯ್ತು, ಕತೆ ಆಯ್ತು ಏನೇನೋ ಕನಸು ಏನು ಆಗ್ತದ, ಹಿಂಗೆ ಇರ್ಬೇಕಂತ ಏನು ನೇಮ್ ಇರಂಗಿಲ್ಲ. ಹಂಗಲ್ಲಿ ವಸ್ತುವಿನ ಜ್ಞಾನ ಏಕಕಾಲದಲ್ಲಿದ್ದಾವೆ, ಹೌದಿಲ್ಲ? ಎಲ್ಲ ಒಮ್ಮೆ ಹುಟ್ಟ್ಯಾವ. ಯಾರು ಈಗ ನಿಮ್ಮಲ್ಲಿ ಹೆಂಗೈತಂದ್ರೆ, ನಿಮ್ಮ ತಂದೆಯಿಂದ ನೀವು ಹುಟ್ಟದಿ, ನಿನ್ನಿಂದ ನಿನ್ನ ಮಗ ಹುಟ್ಟದ, ಅವನಿಂದ ನಿನ್ನ ಮೊಮ್ಮಗ, ಹಿಂಗೆ ಹೇಳೋದಿಲ್ಲ. ಅಲ್ಲಿ ಅಜ್ಜ, ಮಗ, ಮೊಮ್ಮಗ ಎಲ್ಲ ಒಮ್ಮೆ ಹುಟ್ಟಿರ್ತಾವ, ಹೌದಿಲ್ಲ? ಎಲ್ಲಿ ಸ್ವಪ್ನದಾಗ ಅವು ಸಾಕ್ಷಿ ಭಾಷೆ. ಯಾಕ ಅವು ವಸ್ತುವಿನ ಜ್ಞಾನ ಎಲ್ಲ ಒಮ್ಮೆ ಹುಟ್ಟಿರ್ತಾವ. ಆದ್ದರಿಂದ ಅಲ್ಲಿ ಸಾಕ್ಷಿ ಭಾಷೆ ಅಂತ ಹೇಳಲ್ಪಡುತ್ತೆ. ಸ್ವಪ್ನ ಸಾಕ್ಷಿ ಭಾಷೆ. ಈ ರೀತಿ ಅಲ್ಲಿ ಹಿಂಗೆ ಪ್ರತಿಯೊಂದು ವೇದಾಂತದ ಕಾಯ್ದೆಗಳಿದೆಲ್ಲ. ಎಲ್ಲಿ ಬಂತು ಸಂದೇಹ? ಈಗ 35 टिप्पणी इस रीति से जो अविद्या का उसकी ಯಾವ ಟಿಪ್ಪಣಿ ಹೇಳಿದೀಗ? 35 ये सर्प है, हौदिಲ್ಲ? ये सर्प है. इस रीति की जो अविद्या की वृत्ति, ಅದೇ ಅದ್ರ ಮೇಲೆ ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿ, ಇವೆಲ್ಲ ಅದರದ್ದು ಏನೇನು ನೇಮ ನಿಷ್ಠ ಅದಾವ ಅಂತ ಹೇಳಿದೆ.
सो भ्रांति ज्ञान है ಇದಕ್ಕೇನಂತಾರೆ ಭ್ರಾಂತಿ ಜ್ಞಾನ ಅಂತಾರೆ ಅದರ ಇನ್ನೊಂದು ಅಂದ್ರ ಅವಿದ್ಯಾವೃತ್ತಿ ರೂಪ ಜ್ಞಾನ ಇತ್ತು ಅಂದ್ರ ಅವಿದ್ಯಾವೃತ್ತಿ ರೂಪ ಜ್ಞಾನ ಇತ್ತು ಅಂದ್ರ ಅದಕ್ಕೆ ಭ್ರಾಂತಿ ಜ್ಞಾನ ಅಂತಾರೆ ಅವಿದ್ಯಾವೃತ್ತಿಯಿಂದ ಹುಟ್ಟಿದ್ದಾರೆ ಭ್ರಾಂತಿ ಜ್ಞಾನ ಇನ್ನ ಅಂತಃಕರಣ ವೃತ್ತಿಯಿಂದ ಹುಟ್ಟಿದ್ದು ಹೇಳ್ತಾರೆ ಪ್ರಮಾಜ್ಞಾನ ಅಂತಾರೆ ಇದು ಭ್ರಮಾಜ್ಞಾನ ಅವಿದ್ಯಾವೃತ್ತಿ ಭ್ರಮಾಜ್ಞಾನ ಅಂತಃಕರಣ ವೃತ್ತಿ ಪ್ರಮಾಜ್ಞಾನ ಬ್ರಹ್ಮಜ್ಞಾನ ಅಯಥಾರ್ಥ ಇರ್ತೈತಿ ಪ್ರಮಾಜ್ಞಾನ ಯಥಾರ್ಥ ಇರ್ತೈತಿ ಅಂದ್ರೆ ಏನು ಗೊತ್ತಾಗ್ತಾನ ಶಬ್ದ ಗೊತ್ತಾಯ್ತು ಇದು ಬ್ರಹ್ಮಜ್ಞಾನ ಅಯಥಾರ್ಥ ಇರ್ತೈತಿ ಮತ್ತು ಪ್ರಮಾಜ್ಞಾನ ಯಥಾರ್ಥ ಇರ್ತೈತಿ ಅಂತ ಹೇಳಿದೆ ಅದೇನು ಪಕ್ಕ ಹೌದನಂಗೆ ಆಯ್ತಾ ಏನಂತ ಕೇಳಿದೆ ಅಂದರೆ ಅಯಥಾರ್ಥ ಜ್ಞಾನ ಇರ್ತೈತಲ್ಲ ಅವಿದ್ಯಾವೃತ್ತಿ ರೂಪ ಜ್ಞಾನ ಅಯಥಾರ್ಥ ಇರ್ತೈತೆ ಅಂತ ಹೇಳಿದ್ವಿ ಅದಕ್ಕೆ ಅಯಥಾರ್ಥ ಯಾಕಂತ ಹೇಳ್ತೀವಿ ಅಂದ್ರೆ ನಾ ಅದನ್ನ ಇನ್ನೇನು ನೋಡ್ತೇನೆ ಅನ್ನೋದು ಸಿಗುದಿಲ್ಲ ನಿಮಗೆ ಅನುಭವಕ್ಕೆ ಒಳಗೆ ಮಾತುಗಳನ್ನು ಮುಟ್ಟಂಗೆ ಹೇಳ್ತೇನೆ ನಾ ಹೇಳ್ತೇನೆ ಇವು ಯಾವ ಶಾಸ್ತ್ರದಾಗ ಪುರಾಣ ಇಲ್ಲಿ ಬರಂಗಿಲ್ಲ ಅವ್ರು ಎಲ್ಲ ನಾ ಹೇಳೋದು ಅವು ನಮ್ಮೋ ಅದಕ್ಕೆ ಅವಿದ್ಯಾವೃತ್ತಿ ರೂಪ ಇದು ಸರ್ಪಜ್ಞಾನ ಐತಲ್ಲ ಅದಕ್ಕೆ ಭ್ರಾಂತಿ ಅಂದ್ರು ಬ್ರಹ್ಮಜ್ಞಾನ ಅಂದ್ರೆ ಅದು ಅಯಥಾರ್ಥ ಇರ್ತೈತೆ ಅಂತ ಹೇಳಿದ್ರಿ ಅದಕ್ಕೆ ಅಯಥಾರ್ಥ ಅಂತ ಯಾಕಂದ್ರೆ ನಾ ಇನ್ನೇನು ನೋಡ್ತೇನೆ ಅದನ್ನಂದ್ರ ಸಿಗುದು ನೋಡಕ್ ಬರಂಗಿಲ್ಲ ಯಾಕ ಹಾಗೆ ಜ್ಞಾನ ಆಯ್ತಂದ್ರೆ ಅದು ಕಾಣೋದೇ ಇದು ಇನ್ನ ಮತ್ತೊಂದೇನು ಹೇಳಿ ಅಂತಃಕರಣ ವೃತ್ತಿ ರೂಪ ಜ್ಞಾನ ಇರ್ತೈತಿ ಅದು ಪ್ರಮಾಜ್ಞಾನ ಇರ್ತೈತಿ ಅಂತ ಹೇಳಿದೆ ಆ ಪ್ರಮಾಜ್ಞಾನ ಅರ್ಥಾತ್ ಈ ಮೈಕ್ ಐತಂದದ್ದು ಅಂತಃಕರಣ ವೃತ್ತಿ ರೂಪ ಜ್ಞಾನ ಐತಿ ನೀವು ಒಂದು ಸಲ ಅಲ್ಲ 10 ಸಲ ಬಂದು ನೋಡಿ ಏನು ನಿನಗೆ ಸಿಗುತ್ತೈತಿ ಆದ್ದರಿಂದ ಯಥಾರ್ಥ ಐತಿ ಅದು ಪ್ರಮಾಣ ಹೆಂಗ ಎಲ್ಲಿ ಈಗ ಯಥಾರ್ಥ ಭ್ರಾಂತಿ ಜ್ಞಾನ ಸೋಯಿ ವಿಪರ್ಯಯ ಅವ್ರ ವಿಪರೀತ ಭಾವನೆ ಆ ಭ್ರಾಂತಿ ಜ್ಞಾನಕ್ಕನ ಅದಕ್ಕೇನೆ ಅಂದ್ರೆ ಆ ಭ್ರಾಂತಿ ಜ್ಞಾನಕ್ಕೇನೆ ಏನಂತಾರೆ ವಿಪರ್ಯಯ ವಿಪರ್ಯಯನ್ನು ವಿಪರೀತ ಭಾವನೆ ವದ ಅಲ್ಲದೆ ಅದಕ್ಕೇನೆ ಜ್ಞಾನಾಧ್ಯಾಸ ಅನ್ನುತ್ತಾರೆ ಅದಕ್ಕೇನೆ ಜ್ಞಾನಾಧ್ಯಾಸ ಈಗ ಅದಕ್ಕೆ ಯಾಕೆ ಜ್ಞಾನಾಧ್ಯಾಸ ಅಂದ್ರೆ ಅಂತ ಕೇಳಿದರೆ ಅಧ್ಯಾಸ ಐತೆ ಅದು ಅಧ್ಯಾಸ ರೂಪ ಜ್ಞಾನ ಐತೆ ಹೌದಲ್ಲ ಅಧ್ಯಾಸ ಅಂತ ಏನು ಅಧ್ಯಾಸ ಅಂತ ಅದಕ್ಕಂತಾರ ಅದರ ಲಕ್ಷಣ ಏನು ಅಂತ ಕೇಳಿದರೆ ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ ಅಧ್ಯಾಸದ ಲಕ್ಷಣ ಏನಂದ್ರೆ ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ ಅಧಿಕರಣ ಅಂದ್ರೆ ಅಧಿಷ್ಠಾನದಲ್ಲಿ
ಅಂದ್ರೆ ಹಗ್ಗ ಎಲ್ಲಿ ಸಪ್ ಎಲ್ಲಿ ತೊರೆಯುತ್ತೆ? ಹಗ್ಗದಲ್ಲಿ ತೊರೆಯುತ್ತೆ, ಹಗ್ಗದಿದ್ದಾನೆ. ಆದ್ದರಿಂದ ಆ ಅಧಿಕರಣವಾದ ಹಗ್ಗದಲ್ಲಿ ಆ ಸರ್ಪದೇನೈತಿ? ಸ್ವನಾಂ ಸರ್ಪ ಅಭಾವ ನಾಮ್ ನೋ ಇಲ್ಲ ಐತನ. ತನ್ನ ಅಧಿಕರಣದಲ್ಲಿ ಅಥವಾ ಅಧಿಷ್ಠಾನದಲ್ಲಿ ತಾನು ಇಲ್ಲ, ತಾರ ಇಲ್ಲ, ತೋರೋದರ ಬಿಟ್ಟಿಲ್ಲ. ಅವಭಾಸ ಅಂದ್ರೆ ಆ ಪ್ರತೀತಿ ಕಥನ ಹೇಳ್ತಾರೆ. ಈ ರೀತಿ ಅದಕ್ಕನ ಜ್ಞಾನಾಧ್ಯಾಸ ಅಂತೂ ಒಂದು ಹೆಸರೈತಿ ಅಂತ ಅರ್ಥ. ಈಗ और विपरीत ज्ञान भी कहते हैं. ಅದಕ್ಕನ ವಿಪರೀತ ಜ್ಞಾನ ಅಂತಾರೆ. ವಿಪರೀತ ಜ್ಞಾನ ಅಂದ್ರೆ ಅದು ಇದ್ದದ್ದೊಂದು ಮತ್ತು ತೋರಿದ್ದೊಂದು, ಹೌದಿಲ್ಲ? ವಿಪರೀತ ಜ್ಞಾನ ಅವನು ಜರ ವಿಪರೀತ ತಿಳ್ಕೊಳ್ಳೋಕೆ ವಿಪರೀತ ಆಗಿದ್ದಲ್ಲ ಹಿಂಗ कहते हैं. ऐसा यहाँ मिथ्या ज्ञानात्मक रूप देहादि सत्य रूपता और आत्म रूपता करी जो ज्ञान है सो विपर्य है. ಇಲ್ಲಿ ಕೇಳ್ರಿ, ಈಗಿದು ಸರ್ವಸಾಧಾರಣ 95 ಮಂದಿಗಳು ಈ ಶಾಸ್ತ್ರ ಕೇಳೋರು. ಏನಾಗದು ಗೊತ್ತ? ಅಂದರೆ ಅರ್ಥಾತ್ ವಿಪರೀತ ಭಾವನಾ ಇವು ಏನದವಲ್ಲ, ಅದು ಏನು ವಿಪರೀತ ಮಾಡಿರ್ತೈತಿ ಅಂದ್ರೆ ನಿಮಗೆ ಹೇಳಬೇಕಂದರೆ ಸರ್ವಸಾಧಾರಣ ಪ್ರತಿಯೊಬ್ಬರು ಕೂಡ ಏನಿದ್ರ ವಿಪರೀತ ಭಾವನಾ ಅರ್ಥ ಏನಂತಂದ್ರೆ ಏನು ಹೇಳಿದ್ರು? ಈ ದೇಹ ಹೇಗೈತಿ? ಅನಾತ್ಮ ಐತೆ ಇರೋದಿಲ್ಲ. ದೇಹ ಅನಾತ್ಮ ಐತೆ, ಆತ್ಮ ಅಲ್ಲದು. ಮತ್ತಿದು ಮಿಥ್ಯ ಐತಿ, ಅದು ಸತ್ಯ ಅಲ್ಲ. ಆದ್ರೆ ಈಗ ನೋಡಿ ಹೆಂಗೆ ವಿಪರೀತ ಮಾಡಿರ್ತೈತಿ. ಆದರೂ ಈ ದೇಹ ಸತ್ಯ ಅಂತ ತಿಳಿದಿರ್ತಾನ. ಅಲ್ಲದೆ ಇದು ಅನಾತ್ಮ ಐತಿ, ಶಾಸ್ತ್ರದಾಗೂ ಹೇಳೋದು ಕೇಳೋದು ಎಲ್ಲ ಆಗೈತಿ. ಈ ದೇಹದ ಬಗ್ಗೆ ಸಾಕಷ್ಟು ಪಂಚೀಕರಣ ಅವು ಇವು ಎಲ್ಲ ಹೇಳಿ 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 ಈ ಹಂಗ ತಲೆ ಹೊಡ್ಕ ನಾ ಇರಾಗೇ ಇರ್ತೇನೆ. ಲೋಕದ ಅನುಭವ ನೋಡ್ತಿರ್ಬೇಕಾದ್ರೆ ಹೌದಿಲ್ಲ? ರಗಡ ಶಾಸ್ತ್ರ ಕೇಳ್ತಾರು, ಎಲ್ಲ ಮಾಡ್ತಾರು. ಆದರೂ ಕೂಡ ಆ ದೇಹದಲ್ಲಿ ಮಿಥ್ಯಾ ಬುದ್ಧಿ ಆಗೋದು. ಅದು ಅದಕ್ಕೆ ಶಾಸ್ತ್ರ ಇನ್ನೊಂದು ಏನು ಮಾಡಿರ್ತಂದ್ರೆ ಅಲ್ಲಿ ಲಕ್ಷಣದೊಳಗೆ ಒಂದು ವಿಶೇಷಣ ಹಾಕಿದ್ದಾರೆ. ಮಿಥ್ಯತ್ವ ನಿಶ್ಚಯಕ್ಕೂ ಬಾಗ್ ಅಂದ್ರೆ ಸುಳ್ಳು ಹೇಳ್ತಾ ಈ ಎಷ್ಟೋ ದಿನ ಶಾಸ್ತ್ರ ಕೇಳಿ ಹೇಳಿ ಎಲ್ಲ ಆಗಿರ್ತಾವ. ಆದ್ರೆ ಸುಳ್ಳು ಅಂತೇಳಿಕ ಹೇಳೋನು ಹೇಳ್ತಾನೆ, ಕೇಳೋರು ಸುಳ್ಳು ಅಂತ. ಹೌದು ಖರೆ ಸುಳ್ಳದ ಅದಾರ. ಆದರೆ ಆ ಮಿಥ್ಯತ್ವ ಅವರಿಗೆ ಪಕ್ಕ ಆಗಿರಂಗಿಲ್ಲ, ಪಕ್ಕ ಆಗಿರಂಗಿಲ್ಲ. ಅದು ಅದಕ್ಕೆ ಇನ್ನೊಂದು ಲಕ್ಷಣ ಮಾಡ್ತದೆ ಶಾಸ್ತ್ರ ಅವ್ರ ಸಲಾಗಿ. ಈಗಾಗಲೇ ಏನು ಲಕ್ಷಣ ಹೇಳಿದ? ಮಿಥ್ಯತ್ವ ನಿಶ್ಚಯಕ್ಕೂ ಬಾದ ಅಂದ್ರೆ ಸುಳ್ಳು ಅಂತ ಹೇಳಿ ತಿಳಿದಿಲ್ಲ. ಆದರೆ ಬರೇ ಮಿಥ್ಯತ್ವ ನಿಶ್ಚಯ ಅಂತ ಹೇಳಲಾರ್ದ ಇನ್ನೊಂದು ಪದ ಹೆಚ್ಚು ವಿಶೇಷಣ ಅಂತ ಹೇಳ್ತೈತೆ. ಅದು
अपरोक्षमित्यत्व निश्चय का नाम बाद है. ಆ ಮಿಥ್ಯತ್ವ ಹ್ಯಾಂಗಾಗಿರ್ಬೇಕು ಇವಾಗ? ಅಪರೋಕ್ಷ ಅಂದ್ರೆ ಈ ಮಾಹಿತಿ ಅಪರೋಕ್ಷ ಐತಿಲ್ಲ, ಪ್ರತ್ಯಕ್ಷ. ಹಿಂಗ ಅಷ್ಟ ಪ್ರತ್ಯಕ್ಷ ಇದಕ್ಕೆ ಬಂದಿರ್ಬೇಕು ಅವನು, ಅವಾಗ ಪಕ್ಕ ಸುಳ್ಳಾಗುತ್ತೆ. ಅದು ನೀರು ತನ ಹೋಗಿ ಮುಟ್ಟಬೇಕಾದ್ರೆ ಬಹಳ ಕಡ್ಕೋತ ಹೋಗ್ಬೇಕಲ್ಲ, ಹಂಗ ತರ್ತಾರ ಹೋದಾಗ ನೀರು ಬರೋದು. ಹಂಗ ಅದಕ್ಕೆ ಅಪರೋಕ್ಷ ಮಿಥ್ಯತ್ವ ಆಗ್ಬೇಕು. ಹೌದು, ಕರೆ ಕರೆ. ಅರ್ಥಾತ್ ಹೇಳಿದ್ದು ಬರೀ ಹೇಳೋದು ಕೇಳೋದು ಅಷ್ಟೇ ಅಲ್ಲ, ತನ್ನ ಅನುಭವಕ್ಕೆ ಬರ್ಬೇಕಪ್ಪ. ಇದು ಪಕ್ಕ ತನಗೆ ಅನುಭವ ಕಮ್ಮಿ ಆಗ್ಬೇಕು. ಹೌದು, ಈ ದೇಹ ನಾ ಅಲ್ಲ, ಇದು ಅನಾತ್ಮ ಐತಿ, ಇದು ಸತ್ಯ ಅಲ್ಲ, ಇದು ಮಿಥ್ಯೆ ಐತಿ. ಇವು ಬರೇ ಮಾತಲ್ಲ, ನಮಗೆ ಅನುಭವಕ್ಕೆ ಬರಬೇಕಾವು. ನಮ್ಮ ಮನಸ್ಸಿಗೆ, ನಮ್ಮ ಅನುಭವಕ್ಕೆ ಅದು ಬರಬೇಕು. ಆವಾಗ ಅಪರೋಕ್ಷ ಮಿಥ್ಯತ್ವ ಕಾರಣ ಭಾರತ ಆಗ್ತೈತೆ. ಅದು ಆವಾಗ ದೇಹಾತ್ಮ ಬುದ್ಧಿ ಬಿಡ್ತಾರೆ. ಕ್ಯಾನ್ಸರ್ ರೋಗ ಇದ್ದಂಗಿದು ಈ ದೇಹಾತ್ಮ ಬುದ್ಧಿ. ಕ್ಯಾನ್ಸರ್ ರೋಗ ಉಳಿದ ರೋಗಗಳು ಒಮ್ಮೆ ಏನ ದವಾ ಇಂಜೆಕ್ಷನ್ ಅದು ಇದು ಏನಾರ ಮಾಡಿ ಆಪರೇಷನ್ ಏನಾರ ಮಾಡಿ ಬಗೆಹರಿತೈತಿ. ಕ್ಯಾನ್ಸರ್ ಬಗೆಹರಿಲ್ಲ. ಅದಕ್ಕೆ ಎಲ್ಲ ಈಗ ಎಲ್ಲರ ಕೈಗೆ ಇದು ಮಾಡಿ ಹಂಗ ಎಲ್ಲ ಮಾಡ್ತಾರಲ್ಲ, ಅವು ಯಾವ್ದಲ್ಲಿ ಅದು ಏನಿತ್ತಂದ್ರೆ ಮತ್ತೊಂದು 4 ಬಾಳು ಹೆಚ್ಚಿಗೆ ಪಾಲ್ಗೊಗಿತಾರ ಅದನ್ನು ತೆಗೆದ. ಆದರೂ ಅದು ಮತ್ತೆಲ್ಲ ಹಸನಾಗಿತ್ತಂದ್ರೂ ಮತ್ತವನ್ನ 3 ತಿಂಗಳು ಬಾದ ಆಮೇಲೆ ಚೆಕ್ ಮಾಡ್ತಾರೆ. 6 ತಿಂಗಳಿಗೆ ಬಾದ 6 ತಿಂಗಳಿಗೆ ಚೆಕ್ ಮಾಡ್ತಾರೆ. ವರ್ಷಕ್ಕೊಮ್ಮೆ ಬಾತಾರೆ. ವರ್ಷಕ್ಕೊಮ್ಮೆ ಚೆಕ್ ಮಾಡ್ತಾರೆ. 3 ವರ್ಷಕ್ಕೊಮ್ಮೆ ಬಾತಾರೆ. ಅಲ್ಲಿ ತರ ಚೆಕಿಂಗ್ ಅದ್ರದ್ದು ಹೇಳ್ತಾನ. ಆವಾಗ ಹೋಯ್ತು, ಆವಾಗ ಅನ್ಬೇಕು ಹಂಗ ಈ ದೇಹಾತ್ಮ ಬುದ್ಧಿ ಅದಕ್ಕೆ ನಾ ಕ್ಯಾನ್ಸರ್ ಇದ್ದಂಗ ಅಂತ ಹೇಳಿದ್ನ. ತಿರ್ಗ ಅದಕ್ಕೆ ಇದು ಬಿಡೋದು ಜಟ್ಟ ಬಿಡೋ ಪೈಕಿ ಅಲ್ಲ, ಅದು ಆ ರೋಗ ಜಟ್ಟ ಹೋಗೋದಲ್ಲ. ಹಂಗ ಆ ರೋಗದ ದಾಡಿ ಕಟ್ತಾರೆ. ಇಲ್ಲಿ ಅದಕ್ಕೆ ಇಲ್ಲಿ ವಿಪರೀತ ಭಾವನಾ ಅಂದರೆ ಏನು? ನಾ ಈ ವಿಪರೀತ ಭಾವನಾ ಬಗ್ಗೆ ಹೇಳಕತ್ತೇನೆ. ವಿಪರೀತ ಭಾವನಾ ಅಂತ ಏನೈತಲ್ಲ, ಅದು ಇವು ಕೇಳಿ ನೀವು ಅಸಂಭಾವನಾ ವಿಪರೀತ ಭಾವನಾ ಅನ್ನೋ ಶಾಸ್ತ್ರದಲ್ಲಿ ಬಂದಾವು. ಆದ್ರೆ ಪಕ್ಕ ಅದ್ರದ್ದು ಏನಪ್ಪಾ ಅಂತಂದ್ರ ವಿಪರೀತ ಅಂತ ಯಾಕೆ ಶಬ್ದ ಬಂದದ? ವಿಪರೀತ ಭಾವನಾ ನಮ್ಮದು ವಿಪರೀತ ಆಗೈತಿ. ಹ್ಯಾಂಗ ವಿಪರೀತ ಆಗೈತಿ? ಈ ದೇಹ ಇದು ಅನಾತ್ಮ ಐತಿ, ಶಾಸ್ತ್ರ ಹೇಳ್ತೈತಿ. ಮತ್ ಲೆಕ್ಕದಿಂದ ನಮ್ಮ ಅನುಭವ ಐತಿ. ಯಾಕ ಇದು ಕೆಲವು ದಿನ ಇದ್ದು ಸಾತ್ ಹೋಗ್ತೈತಿ. ಹೌದು, ಅನುಭವ ಐತಿಲ್ಲ. ಮತ್ತೆ ಆದ್ಮೇಲೆ ಇದು ಹಿಂಗೈತಿ, ನಮ್ಮ ಅನುಭವ ಇದ್ರು ಕೂಡ ಅದ ಸತ್ಯತನ. ಇನ್ನ ಮತ್ತಿದು ನಾ ಎಲ್ಲ ಬೇಡ ಮಣಿ ಗಟ್ಟಿ ಆಗ್ಬೇಕು. ಮಣಿ ನೀವು ನಾಳೆ ತನ ಇರ್ತಂದ್ರೆ ಗೊತ್ತಿಲ್ಲ. ನಾಳೆ ತನ ಬಿಡು, ಈ ಶಾಸ್ತ್ರ ಮುಗಿತನೂ ನಾವು ಇರ್ತೇವೆ ಅನ್ನೋದು ಗ್ಯಾರಂಟಿ ಯಾರು ಇಲ್ಲ. ಅಷ್ಟ ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು. ನಿತ್ಯಂ ಸನ್ನಿಹಿತೋ ಮೃತ್ಯು ಅಂದ್ರೆ ಮರಣ ನಮ್ಮ ತಲೆ ಮೇಲೆ ಐತಿ. ಅರ್ಥಾತ್ ನಾವು ಮರಣದ ಬಾಯಾಗದೆ ಕಾಪ್ಯಾಂಗ ಹಾವಿನ ಬಾಯಾಗಿರ್ತೈತಿ, ಹಂಗ ನಾವು ಮರಣದ ಬಾಯಲ್ಲೇ ಇದ್ದೇವೆ. ಆದರೂ ಆ ಹಾವಿನ ಬಾಯಾಗಿದ್ದ ಕಪ್ಪಿ ಮುಂದಿನ ನೊಣ ಹಿಡಿದ ಹೋಗ್ತೈತಿ ಮಾಡಿ ಅದನ್ನು ತಿಂದು ಬದುಕಬೇಕಂತೈತಿ. ಕೇಳ
ಹಂಗ ನಮ್ಮದು ಸಂಸಾರ ಐತಿ. ನಾವೆಲ್ಲ ಏನು ಮಾಡಿರೋದು ಹಿಂಗೆ. ಅದಕ್ಕಾಗಿ ಇದೆಲ್ಲ ವಿಪರೀತ ಭಾವನೆ ಇದು. ಮಿಥ್ಯವಾದ ದೇಹವನ್ನ ಸತ್ಯ ತಿಳ್ಕೊಂಡೇವಿ, ಅನಾತ್ಮವಾದ ದೇಹವನ್ನ ಅದೇ ಆತ್ಮ ಅದನ ಅಂತ ತಿಳ್ಕೊಂಡಾಗ ಇದು ಲಘು ಬಿಡೋದಿಲ್ಲ. ಅದಕ್ಕೆ ವಿಪರೀತ ಭಾವನಾ ಹೋಗಬೇಕಾದ್ರೆ ಉಪಾಯ ಒಂದೇ ಐತಿ, ಅದನ್ನು ನೀವೆಂದು ಮಾಡೋದಿಲ್ಲ. ಅದು ಮಾಡಿಲ್ಲ ಅದು ಬಿಡೋದಿಲ್ಲ. ನಿಧಿಧ್ಯಾಸನವೇ ಅದಕ್ಕೆ ಉಪಾಯ. ವಿಪರೀತ ಭಾವನಾ ನಮಗೆ ದೇಹವೇ ನಾ ತಿಳ್ಕೊಂಡೇವಲ್ಲ ನಾವು. ನಾ ದಪ್ಪದನಿ, ನಾ ಕಾರ್ಗದನಿ, ಕೆಂಪದನಿ, ತೆಳಗದನಿ ಅಂತೇಳಿ. ಹೌದಾ? ಇದು ದೇಹಾತ್ಮ ಬುದ್ಧಿ. ಇದು ಯಜ್ಞಶಾಸ್ತ್ರ ಕೇಳು, ಏನು ಬೇಕಾದ ಮಾಡು. ಹಂಗೆ ಶಾಸ್ತ್ರ ಕೇಳಿ ಬಿಡಬೇಕೆ ಅಲ್ಲ. ಇದ್ರ ಉಪಾಯನೇ ಬೇರೆ. ಇದ್ರ ಉಪಾಯ ನಿಧಿಧ್ಯಾಸನದಿಂದ ಹೋಗ್ಬೇಕಾಗ. ನಿಧಿಧ್ಯಾಸನ ಅಂದ್ರೆ ಗೊತ್ತಾಯ್ತಲ್ಲ. ನಿಧಿಧ್ಯಾಸನ ಅಂದ್ರೆ ಈಗಿನ ಶಾಸ್ತ್ರ ಕೇಳಿರಿ, ನೀವೇನ್ ಮಾಡ್ಕೊತ ಬಂದಿರಿ ಅಂದ್ರೆ ಶಾಸ್ತ್ರ ಕೇಳ್ಕೊತ ಬಂದಿರಿ. ನೀವು ಸಾಕಷ್ಟು ಮಂದಿ ಬಂದಾರು, ಸಾಕಷ್ಟು ಮಂದಿ ಹೇಳ್ಯಾರು. ಮತ್ತಿಲ್ಲಿ ಯಾವತ್ತು ಸಿದ್ಧಾರೂಢರು ಕಾಲ ಹಿಡಿದ ಈ ಮಠದಾಗ ಶಾಸ್ತ್ರ ನಡೀತಾನೆ ಬಂದ. ಕಟ್ಟಿಲ್ಲ. ಶಿವಪುತ್ರ ಸ್ವಾಮಿಗಳು ಕೂಡ ನಾನು ನೋಡಿ ಇಲ್ಲಿ ಅವರು ಶರೀರ ಹೋಗ್ಬೇಕನ್ನ ಇಲ್ಲಿ ಶಾಸ್ತ್ರ ಹೇಳ್ಯಾರ. ಕಡೆ 3 ವರ್ಷ ಬಂದ್ ಮಾಡಿದ್ರು. ಲಾಸ್ಟ್ 3 ವರ್ಷ ಬಂದ್ ಮಾಡಿದ್ರು. ಆದ್ರೆ ಆ ಹೇಳಿದಾಗ ಏನೈತಿ, ಅವ್ರು ಹಿಂಗೆ ಹೊರಗೆ ಇಡತಿದ್ರು. ಒಳಗೊಂದು ಹಂಚಿನ ಒಂದು ಸಣ್ಣ ರೂಮ್ ಇತ್ತಿಲ್ಲಿ. ಅಲ್ಲಿ ಆ ಹಂಚಿನಾಗ ಇದ್ದಾಯ್ತಲ್ಲ, ಈಗ ಇಂಥ ಆಟ ಇದ್ರು. ಈ ಸಣ್ಣ ಅದ್ರಾಗ ಇದ್ರು. ಅದ್ರ ಬಾಗಿಲ ತೆರೆ ಇರ್ತಿದ್ದಿಲ್ಲ. ಸಂಜೆ ಮಾಡಿ 6 ಗಂಟೆ ಅಟ ತೆರೆದು 5 ರಿಂದ 6 1 ತಾಸು ಮತ್ ಬಂದಾಯ್ತು, ಮುಗಿತು. ಹಿಂಗ ಲಾಸ್ಟ್ ಡೇ ಹೋಗೋ ಸಮಯದಲ್ಲಿ ಹಿಂಗಿತ್ತು. 3 ವರ್ಷ ತನ ಒಳಗೆ ಆತ್ಮಕಾರೋಕ್ತಿಯಲ್ಲಿ ಇರ್ತಿದ್ರು. ಈ ಅಭಿನವ ಶಿವಪುತ್ರ ಸ್ವಾಮಿ ನ್ಯಾಯ ತಕ್ಕೊಂಡು ನಾ ಮಠ ಬಿಟ್ಟ ಹೋಗಿ ಕೇಳೋದು ಕೂತ್ರಿ. ಯಾಕಂದ್ರೆ ಈ ಹಂಚಿನ ಮನ್ಯಾಗ ನೀವು ಇರ್ತೀರಿ, ನಾ ಹಂಚಿನ ಮನ್ಯಾಗ ಇರೋದಿಲ್ಲ. ಓ ದೊಡ್ಡ ಕತ್ತಿ. ನಾ ಮಠ ಬಿಟ್ಟು ಹಂಚಿದ್ದು ಯಾವ್ದ್ರ ಮಠ ಇದು ಅಂತೇಳಿ ಅದನ್ನು ತಗೊಂಡು ಏನ್ ಮಾಡ್ತೀನಿ, ಮೊದಲು ಈ ಕಡೆ ಆತ್ಮ ತಿಳ್ಕೊ. ಎಲ್ಲಿ ಆತ್ಮ ಎಲ್ಲಿ ಹತ್ತಿರ್ತಾಳೆ. ಒಳ್ಳೆ ಇಲ್ಲ. ನಾವು ಸಾರಿ ಹೋಗೋದು, ಸಿನಿಮಾಕ್ಕೆ ಹೋಗೋದು ಅರ್ಥ ಮಾಡ್ತಿದ್ರು. ಶಾಸ್ತ್ರನೂ ಕೇಳೇ ಇಲ್ಲ. ಒಳ್ಳೆ ಸಿನಿಮಾ ಸಾಧಾರಣ ಕೂಡ. ಅದನ್ನ ಕಡೆಗೆ ಜೀದ್ ಹಾಕಿ ನಾ ಮಠದಾಗ ಹಂಚಿ ಮಣಿ ಮಠ ಇದನ್ನೇ ಹಾಕಿ ನಾ ಇರಂಗಿದ ಮೇಲೆ ಆ ಹಾರುಗಿರಿ ಕ್ರಾಸ್ ಹೆಚ್ಚು ಕಡೆ ಎಬರಟ್ಟಿ ಗೌಡ ಕಟ್ಟಿ ಮಾಡ್ತಾರೆ. ಇಲ್ರಿ ನೀವು ಅವ್ರಿಗೆ ಅಪ್ಪೋಳಿಗೆ ಕ್ರಾಸ್ ಮಾಡಬೇಡ್ರಿ, ನಾ ಕಟ್ಟಿ ಕೊಡ್ತೇನೆ ಅಂತೇಳಿ ನೀವು ಹಿಂದೆ ನೋಡಿರ್ಬೋದು. ಅದು ಒಂದು RCC ಬಿಲ್ಡಿಂಗ್ ಇತ್ತು. ಹಿಂಗೆ ಮ್ಯಾಲೆ ಒಂದು ಕೆಳಗೆ ಹಿಂಗಿತ್ತು. ಆ ಮ್ಯಾಲಿಂದು ಸಿದ್ಧಾರೂಢ ಮೂರ್ತಿ ಮ್ಯಾಲೆ ಕುಂತಿತ್ತು, ಕೆಳಗೆ ಅವ್ರ ಸಮಾಧಿ. ಮುಂದೆ ರೌಂಡ್ ಹಿಂಗೆ ತಿರುಗಾಡಕ್ಕೆ ಇದು ಇರ್ತದೆ. ಅದನ್ನೊಂದನ್ನ ಆ ಎಬರಟ್ಟಿ ಗೌಡಕ್ಕೆ ಕೊಟ್ಟು, ಆಯ್ತು ನಿಮ್ಮ ಸಲ ಇಲ್ಲಿ ನೀರು ಅಂತ ಇದು ಕೊಟ್ಟು ಅವ್ರು ಮನಸ್ಸು ಮಾಡಿದ್ರ ಎಷ್ಟೋ 1000 ಮಠ ಇರ್ತಿದ್ವು. ಹೂ ಅಂದ್ರೆ ಬರೀ ಹೂ ಅಂದ್ರೆ ಇರ್ತಿದ್ರು ಮಂದಿ. ಅವ್ರ ಈ ಕಡೆ ಎಲ್ಲ ಬೆಳಗಾವಿ ಜಿಲ್ಲಾ ಈ ಕಡೆ ಎಲ್ಲ ಕಡೆ ತಿರುಗಾಡ್ತಿದ್ರು ಅವ್ರು, ಬಿಜಾಪುರ ಎಲ್ಲ. ಆವಾಗ ಪ್ರತಿಯೊಂದು ಊರಿಗೆ ಹೋಗಿ ಶಾಸ್ತ್ರನೇ ಹೇಳೋದು, ಮುಳುಕ್ ಮಾತಿಲ್ಲ, ಬರೇ ಒಂದ. ಆವಾಗ ಅಲ್ಲಿ ಹೋಗಾನೆ ಅದು ಅಂತಲ್ಲಿ ಎಲ್ಲಿರ
ಒಂದು ಸಾದಾ ಒಂದು ಗಿಡ ಕೆಳಗ ಕೂತ್ ಹೇಳೋದು ಹಿಂಗೆ ಇಂಥದ ಬೇಕು ಅಂಥದ ಬೇಕೇನಿ ಹಿಂಗೆ ಅಲ್ಲಿಂದ ಮುಂದೆಲ್ಲ ಊರ ಮಂದಿ ಎಲ್ಲ ಕೂಡಿ ಯಪ್ಪ ನೀವು ಬಂದು ಇಲ್ಲಿ ಕೆಲವು ದಿನ ಇದ್ದು ನಮಗೆ ಶಾಸ್ತ್ರ ಹೇಳ್ತೀರಿ, ನಾವು ನಿಮ್ಮ ಹೆಸರು ಇವತ್ತು ಶಿವಪುತ್ರ ಸ್ವಾಮಿ ಮಠ ಮಾಡ್ತೀವಿ, ಆದ್ರೆ ನಿಮಗೂ ಕೊಟ್ಟು ಹೇಳಕ್ಕ ಅನುಕೂಲ ಆಕತಿ, ಮತ್ತು ನಿಮ್ದು ನಮ್ಮ ಊರಾಗ ಮಠ ಮಾಡಿ ಗಾಡಿ ಕಟ್ಟೇನು ಮಾಡ್ತೀವ ನೀನು ತಿಳ್ಬಾರ್ದು, ನೀನು ತಿಳ್ಕುವ ಮೊದಲು ತಿಳ್ಕುವ, ನೀ ಯಾರನ್ನು ತಿಳ್ಕುವ, ಅದನ್ನೇನು ಮಣ್ಣ ಕಲ್ಲ ಕಟ್ಟಿ ಏನು ಮಾಡ ಕಟ್ಟ ಒಳ್ಳೇದು ಒಂದು ಇಂಥವು ನೂರಾರು ಊರ ಎಲ್ಲ ಮೊದಲು ತಿಳ್ಕ, ನೀ ಏನು ಮಾಡ್ಬೇಕು ಅದನ್ನು ಬಿಡ್ತೀರಿ, ಮಾಡಲ ಅದು ಮಾಡ್ಲಕ್ಕೆ ಹೇಳ್ತೀರಿ. ಅವ್ರ ಮಠನ ಕಟ್ಲಕ್ ಹಂಗಾದ ಮತ್ತೆ ಬೇಜಾರು ಕಟ್ರಾಗಿರತ್ತಿದ್ರು ಅವ್ರು ಮತ್ತೊಬ್ರಾದ್ರೆ ಅವ್ರಿಲ್ಲ ನನ್ನ ಮಠ ನೂರಾರು ಹಾಕಾವ ಹೇಗೆ ಒಂದು ಕಟ್ಬಿಟ್ಟು. ಹಂಗಾಗಿ ಸಿದ್ಧಾರೂಢರು ಮುಂದೆ ಜರಿ ತರ್ಕಾಯಿ ಮೊದಲು ಜಡಿಮಠ ಶಿವಾನಂದ ಪರಮಹಂಸರು ಬರ್ತಿದ್ರಿ ಅವ್ರ ಕಿರೆ ಅವರ ಶಂಕರಾನಂದ ಅವ್ರಿಗೆ ಇವ್ರಿಗೆ ಹೇಳಿ ಇದು ನಿಮ್ಮ ಕೈ ಪಟ್ಟೋಗ್ತೀವಿ, ತಯಾರು ಮಾಡೋದು ನಿಮ್ಮ ಕೆಲಸ ಅಂತೇಳಿ ಅನಾನ ಅವ್ರು ಸೈಕಲ್ ತೊಗೊಂಡು ಸೈಕಲ್ ಮೇಲೆ ಜಡಿ ಮಠದಿಂದ ಇಲ್ಲಿ ಬರ್ತಿದ್ರು ಅವ್ರು. ಶಿವಾನಂದ ಪರಮಹಂಸರು ಅವ್ರಿಗೆ ಶಾಸ್ತ್ರ ಹೇಳಿ ಅವ್ರು ಫುಲ್ ತಯಾರು ಮಾಡ್ತಾರೆ. ಕಡೆಗೆ ಮುಂದೆ ಇಲ್ಲಿ ಏನು ನಡೀತಿತ್ತಲ್ಲ ಈ ಶಿವರಾತ್ರಿ ಶ್ರಾವಣ ಏನು ಶಾಸ್ತ್ರ ನಡೀತಿದ್ದಲ್ಲ ಹೇಳಿದಾಗ ಪೂರ ಕಡೆಗೆ ಅಂದ್ರೆ ಅವರೇ ಶಿವಾನಂದ ಪರಮಹಂಸರೇ ಇರ್ತಿದ್ರು ಎಲ್ಲರ ಆದ್ಮೇಲೆ. ಅವ್ರು ಮುಗಿತಂದ್ರೆ ಶಿವಪುತ್ರ ಸ್ವಾಮಿಗಳು ಅಧ್ಯಕ್ಷತ ಅಷ್ಟು ಅವರು ವಿದ್ವಾನ್ರೆ ಇದ್ರು ಶಿವಾನಂದ ಪರಮಹಂಸರು ಕೂಡ. ಅದು ಮುಂದೆ ಸ್ವಲ್ಪ ಅದು ಕುಡುಕರ ಬಾಳೆ ಆಗಿ ಅವ್ರು ಕುಡಿಸಿ ಇದಾಯ್ತು, ಆ ಮಾತು ಬೇರೆ. ಹಿಂಗ ಅವ್ರು ಬರೀ ಶಾಸ್ತ್ರ ಮತ್ತು ಅದು ಶಾಸ್ತ್ರ ಎತ್ತದು, ನಡು ಕತ್ತಿ ಹೇಳೋದು, ನಗಿಸೋದು, ಏನು ತಿಳಿಸ್ಬೇಕಾಗಿತ್ತು ಅದನ್ನು ತಿಳಿಸ್ ಮೊದಲ. ಇದನ್ನೇನು ನಾಟಕ ಏನು ಇದು ಹೇಳಿದ್ರು ಅವು ನಾಟಕದಾಗ ನಡೀತಾವ, ನಗಿಸೋವು ಇದು ಮಾಡೋವು ಇಂಥವು. ಇದು ಆತ್ಮನ ತಿಳ್ಕೊಳಕ್ ಬಂದಿದ್ದೀವಿ, ಈಗ ಅದನ್ನು ತಿಳ್ಸೋದು ನಿನ್ನ ಕೆಲಸ ಬಿಟ್ಟು ಅದ ಬೇರೆ ಏನ ಹೇಳಿ ಕತ್ತಿ ಹೇಳಿ ನಗಿಸೋದು ಭಾಳ ಕೆಲವರು ಇರ್ತಾರಲ್ಲ ಹಿಂಗ ಆಗ್ತಾವ. ಅಂದ್ರೆ ಹೇಳ್ತಿದ್ದಿಲ್ಲ ಅವ್ನು ಕತ್ತಿ ಹೇಳಿ ಮಾಡ್ತೇನೆ ಅಂದ್ರೆ ಬೇರೆ ಏನು ತಿಳಿಸ್ಬೇಕಾಗೈತಿ ಮೇನ್ ಶಾಸ್ತ್ರ ಅವರಿಗೆ ಅದನ್ನು ಹಿಂದಿ ಅವೆಲ್ಲ ಈ ಕಾಯ್ದೆ ಕಾನೂನು ಏನಿದಾವು ಪ್ರಕ್ರಿಯೆಗಳೇನೇನದಾವು ಅವೆಲ್ಲ ಇವ್ರಿಗೆ ತಿಳಿಸ್ರಿ ಹಿಂಗೆ ಎಲ್ಲಿ ಅಂತೂ ಎಲ್ಲಿ ಅದಕ್ಕೆ ಈ ದೇಹಾತ್ಮ ಬುದ್ಧಿ ಹೋಗ್ಬೇಕಾದ್ರೆ ಅದಕ್ಕೆ ಅವ್ರನ್ನ ಯಾಕೆ ತಗೊಂಡಿಲ್ಲ ಅಂದ್ರೆ ಕಡೆಗೆ ಅಂತೂ ಅವರು ಜ್ಞಾನಿ ತಿದ್ದು ಬಿಡು ಅಂದ್ರ ಇದೆಲ್ಲ ಶಾಸ್ತ್ರ ಕೇಳ್ತಿರಲಿಲ್ಲ. ಶಾಸ್ತ್ರ ಕೇಳಿದ್ದು ಇಲ್ಲಿ ಅದ ಏನ್ ಹೇಳ್ತೀನಿ ಸಿದ್ಧಾರೂಢ ಸ್ವಾಮಿ ಅವ್ರು ಇದ್ದಾಗಿನ ಹಿಡ್ದ ಶಿವಪುತ್ರ ಸ್ವಾಮಿಗಳು ಹೇಳ್ಕೊತ ಇದ್ದಾಗಿನ ಹಿಡ್ದ ಇದೆಲ್ಲ ಇಲ್ಲಿ ತನೂ ನಡೆದೈತಿ ಈ ಜಾಗದಾಗ. ಆದ್ರೆ ಏನ್ ನಡೆದೈತಿ ಅಂದ್ರ ಹೇಳೋದು ಕೇಳೋದು ನಡೆದೈತಿ, ಆದ್ರೆ ಮುಂದಿಂದಿಲ್ಲ. ಮುಂದೆ ಹೋಗ್ಬೇಕಲ್ಲ ಇನ್ನ ಗಾಡಿ. ಈಗ ಲಗ್ನ ಮಾಡ್ಕೊಂಡು ಮತ್ತೇನೋ ಎಲೆ ಯಾವ್ರಿಗೆ ಹೋಗ್ತಿರ್ತಾರಲ್ಲ ಲಗ್ನ ಮಾಡ್ಕೊಂಡು ಏನೋ ಹಂಗ ಊರೆಲ್ಲ ತಿರ್ಗಾಡೋದಾತು. ಆಗಿ ಹೋಗಿ ಬರೀ ತಿರ್ಗಾಡೋದ ಆಯ್ತು. ಮತ್ತೆ ಸುಖ ಪಡೆಯೋದು ಯಾವಾಗ ಲೌಕಿಕರ ದೃಷ್ಟಿಯಿಂದ ಗಂಡ ಹೆಂಡತಿ ಕೂಡಿ ಸುಖ ಪಡೆಯೋದು ಯಾವಾಗ? ಹಂಗ ಇದು ಬರೀ ಶಾಸ್ತ್ರ ಹೇಳೋರು ಕೇಳಿದಾಗಿದ್ದ ಕರೆ ಇದನ್ನ ಮನನ ಮಾಡ್ಲಾಕ್ ಹೋಗಿಲ್ಲ. ಶ್ರವಣ ಆಗೈತಿ, ಶ್ರವಣ ಆದದ್ದನ್ನ ಅರ್ಥಕ್ಕೆ ಬಿಟ್ಟು ಬಿಡ್ತಾರ, ಮನನ ಮಾಡ್ಲಾಕ್ ಹೋಗಿಲ್ಲ. ಮನನ ಮಾಡಿದ್ರು ಅಟ್ಟಕ್ಕೆ ಬಿಟ್ಟು ನಡೆಯಂಗಿಲ್ಲ. ಅದನ್ನ ನಿಧಿಧ್ಯಾಸನ ಮಾಡಬೇಕು. ನಿಧಿಧ್ಯಾಸನ ಅಂದ್ರ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕ ಆತ್ಮಾಕಾರ ವೃತ್ತಿ ಪ್ರವಾಹ ರೂಪದಿಂದ ನಡಿಬೇಕಂತ. ಒಂದು ಅವ ಮೊದಲು ಮಾಡುವಾಗ ದೇಹ
ದೇಹದ ಮರೆವೆ ಆಗ್ತೈತಿ. ದೇಹ ಮಾತಾನು ಯಾಕಡೆ ಕೂತೇನೆ ನಿಂತೇನೆ ಗೊತ್ತಿಲ್ಲ. ಆದರೆ ಆ ವೃತ್ತಿ ಬ್ರಹ್ಮಾಕಾರ ಅಹಂ ಬ್ರಹ್ಮಾಸ್ಮಿ ಅಂತ ವೃತ್ತಿ ಮಾಡಿ ಆ ವೃತ್ತಿ ನಡು ಏನು ನೆನಪಾಗಬಾರ್ದು, ಇನ್ನೊಂದು ಏನಾರ ಅಲ್ಲಿ ನೆನಪಿಗೆ ಬರಬಾರ್ದು. ಅದು ಅನಾತ್ಮಾಕಾರ ಆಕೈತಿ, ನಡು ಡಿಸ್ಟರ್ಬ್ ಮಾಡ್ತೈತಿ. ಅದು ಆಗ ಮತ್ತೊಬ್ಬಿಡದ ಪ್ರಯತ್ನದಿಂದ ಅದನ್ನ ಹಂಗ ಮಾಡ್ಕೋತ ಹೋದಾಗ ಮುಂದದು ಸ್ಥಿರವಾಗಿ ಉಳಿದ್ಬಿಡ್ತೈತೆ. ಆ ಬ್ರಹ್ಮಾಕಾರ ವೃತ್ತಿ ಸ್ಥಿರವಾಗಿ ನಿಂತಿತ್ತು ಅಂದ್ಕೊಂಡೇನ ಇದು ತಾನ ಜಾಗ ಬಿಡ್ತೈತಿ. ಈ ದೇಹಾತ್ಮ ಬುದ್ಧಿ ಐತಲ್ಲ ಇದು, ಈ ದೇಹವೇ ನಾನು. ಯಾಕಂದ್ರ ನಾನು ಅಲ್ಲಿ ಕಂಡವ ಪಕ್ಕ ಕಂಡಲ್ಲಿ ತಿಳಿತಾನೆ. ಅದನ್ನು ಕಂಡಾಗ ನಾ ಅನ್ನೋದೇನು ಅನ್ನೋದು ಗಚ್ಚಾಕೈತೆ ಅಲ್ಲಿ. ಆ ಆತ್ಮ ಸಾಕ್ಷಾತ್ಕಾರ ಆಯ್ತಂದ್ರೆ ನಾ ಆತ್ಮ ಅದೇನಿ ಆದ್ಮೇಲೆ ಇದು ಸುಳ್ಳ. ಅವಾಗ ಪಕ್ಕ ಅದು ಕಾರ್ಪೊರೇಷನ್ ಒಂದು ಉದಾಹರಣೆ ಕೊಡ್ತಾರೆ. ತರುಣನು ದಂಡವೇ ಹಯವೆಂಬ ನಿಶ್ಚಯದ ತುರಗವ ನರಿದ ಮೇಲುಳಿಯುವಂದದಿ. ಉದಾಹರಣೆ ಕೊಟ್ಟಾರೆ ಅಂತ. ಸಣ್ಣ ಹುಡುಗ ನಾ ಕುದುರೆ ಮೇಲೆ ಕೂತು ಆಡ್ತೇನೆ ಅಂತೇಳಿ ಒಂದು ಬಡಗಿ ತಗೋತಾನ. ಒಂದು ಬಡಗಿ ಅದನ್ನ ಎರಡು ಕಾಲ್ ನಡು ಹಾಕಿ ಮಾಡ್ಕೊತ ಹಿಂಗ ಆ ಕುದುರೆ ಮೇಲೆ ಕೂತೇನೆ ಅಂತ ಹೇಳಿ ಅವ ಬಡಗಿ ಹಿಂಗ ನಡು ಹಿಡ್ಕೊಂಡು ಹಿಂಗ ತಿರ್ಗಾಡ್ತಾನ ಹುಡುಗ. ಅದ ಕುದುರೆ ತಿಳ್ಕೊಂಡಿರ್ತಾನವ. ಅವಾಗ ತುರಗ ಅಂದ್ರೆ ನಿಜವಾದ ಕುದುರೆ. ನಿಜವಾದ ಕುದುರೆ ಮೇಲೆ ಕುಂತು ತಿರ್ಗಾಡಕತ್ತಿದ್ದ ಅಂದ್ರ ಅಲ್ಲಿ ಮೂಲ್ಯಾಗ ನೀನು ಕುದುರೆ ತಗೋ ಅದ್ಯಾಕತಿ ಅಂತ. ಯಾಕ ಖರೆ ಕುದುರೆ ಕಂಡ ನಾವು ಹೌದ್ರ. ಹಂಗ ಖರೆ ಆತ್ಮನನ್ನು ಕಂಡ ಮೇಲೆ ಈ ದೇಹವೆಂಬ ಇದೇ ನಾ ಅಂತೇನು ಬುದ್ಧಿ ಐತಿಲ್ಲ ಅವ್ರು ಬಿಟ್ಟು ಹೋಗ್ಬೇಕು. ಅಲ್ಲಿ ತನ ಬಿಡೋದು ಬಿರಿ ಆಕತಿ. ಅದಕ್ಕೆ ನಿಧಿಧ್ಯಾಸನ ಮಾಡಬೇಕು, ತಾನೇ ಬಿಟ್ಟು ಹೋಗ್ತೈತಿ. ಹಿಂಗ ಅದಕ್ಕೆ ಉಪಾಯ ಅಲ್ಲೇ ಐತಿ, ಔಷಧ ಹಿಂಗ. ಆದ್ದರಿಂದ ಈ ರೀತಿ ವಿಪರ್ಯ ಅಂದ್ರೆ ವಿಪರೀತ ಭಾವನಾ ಐತಾಯ ಮಿಥ್ಯಾ ಅನಾತ್ಮಾರೂಪ ದೇಹಾದಿಕ್ಕೆ ಸತ್ಯರೂಪತ. ಈ ಅನಾತ್ಮವಾದ ದೇಹಾದಿಗಳು ಮಿಥ್ಯಾದಾವ್, ಆಗ ನಮಗೆ ಸತ್ಯ ಅದನ್ನೇ ಹಿಡ್ಕೊಂಡು ಕೂತೀವಿ ನಾವು. ಮತ್ತೆ ಅನಾತ್ಮರೂಪತ ಅಂದರೆ ಆತ್ಮರೂಪತ ಕರಿ ಅಂದ್ರೆ ಇದು ಆತ್ಮ ಅಲ್ಲೇದು ದೇಹ, ಹೌದಲ್ಲ. ಅನಾತ್ಮ ಐತಿ, ಅದನ್ನೇ ಆತ್ಮ ಅಂದ್ಕೊಂಡು ಅದೇ ಆತ್ಮ. ಹಿಂಗಾಗಿ ಆ ದೇಹಾತ್ಮ ಬುದ್ಧಿ ಲಘುನ ಬಿಡೋದಿಲ್ಲ. ಅದಕ್ಕ ಉಪಾಯ ಶಾಸ್ತ್ರ ಏನ್ ಹೇಳಿದೆ ಅಂದ್ರೆ ನೀ ಬಿಡದ ಶ್ರವಣ ಮಾಡು, ಶ್ರವಣ ಮಾಡಿದ್ದ ನಿಧಿಧ್ಯಾಸನ ಮನನ ಮಾಡು, ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಮಾಡು. ಅದು ಕಿತ್ತು ಹೋಗ್ತಾನ. ಈ ದೇಹವೇ ನಾನು ಏನು ಹಿಡ್ಕೊಂಡು ಕೊಟ್ಟೈತಲ್ಲ ಅದು ಹೋಗ್ಬಿಡ್ತದೆ. ಆವಾಗ ಈ ದೇಹನ ಅಲ್ಲ ಅಂದಾಗ ಆವಾಗ ಮರಣ ಬರ್ತೈತಿ. ಡಾಕ್ಟರ್ ಹೇಳ್ದಂದ್ರ ಏನಿವ ಉಳಿಯಂಗಿಲ್ಲ ಅಂತ ಡಾಕ್ಟರ್ ಹೇಳ್ದಂದ್ರ ಮೊದಲು ಉಳಿಯಂಗಿಲ್ಲ ಅಂದ್ರ ಅವ ನಾಳೆ ಸಾಯ ಇವತ್ತು ಸಾತು ಹೋಗ್ತಾನ. 5 ದೇವ್ರು ಕೊಡು ಹೇಳಪ್ಪ ನನಗೆ ಮರಣ ಬಂತು ಅಂತೇಳಿ, ಹೌದ್ರ. ಮತ್ತೀಗ ಈ ರೀತಿ ಅವ ಬಿಡುಗಡೆ ಆಗಿತ್ತಂದ್ರೆ ಅದು ದೇಹನ ಅಲ್ಲ, ನಿಜವಾದ ನಾ ಯಾರು ಅನ್ನೋದು ಅವ ಪಕ್ಕ ಕಂಡ ಮೇಲೆ ಮುಂದಾದ ಏನಾಕತಿ ಅದು ಮರಣ ಮಾಂಗ ಬಾ ಬಂದ್ಬಿಡಿ ಬರ್ತೇನೆ. ಯಾಕಂದ್ರೆ ನಾ ಸಾಯವನ ಅಲ್ಲ, ನಾ ಹುಟ್ಟವನ ಅಲ್ಲ. ಅದು ಈ ದೇಹ ಹುಟ್ಟೈತಿ, ದೇಹ ಸಾತ್ ಹೋಗ್ತೈತಿ. ನಾನು ಹುಟ್ಟೇ ಇಲ್ಲ, ನಾ ಸಾಯೋದಿಲ್ಲ. ಮತ್ತು ನನಗ್ಯಾಕೆ ಅದನ್ನ ಹೇಳ್ತಿ? ನಾ ಯಾವಾಗಲೂ ಇರುವವನು, ಆನಂದ ಸ್ವರೂಪನು, ಹಿಂಗನಾದೇನೆ ಅಂತಿದ್ರು ಪಕ್ಕಾ ಜ್ಞಾನ ಆದ ಮೇಲೆ ಅವು ಯಾವುದಕ್ಕೂ ಜಗ ಈ ಸಂಸಾರದಲ್ಲಿ ಬರುವ ಆಗು ಹೋಗಳು ಬೇಕಾದ ಬರಲಿ ಬೇಕಾದ ಹೋಗ್ಲಿ ಯಾವುದಕ್ಕೂ ಅಳಕೋದಿಲ್ಲ, ಅನ್ನೋದಿಲ್ಲ. ಹಿಂಗಾಕತಿ. ಅದಕ್ಕೆ ನಾ ಹೇಳೋದಿಷ್ಟೇ ಅಂದ್ರೆ ಶ್ರವಣ ಮಾಡಿದ್ದನ್ನ
ಅಷ್ಟಕ್ಕೆ ಬಿಡಬೇಡ್ರಿ, ಬರೀ ಮುಂದೆ ಬರ್ಸೋದು. ಆದ್ರೆ ಅದನ್ನ ಮನನ ಮಾಡಿ ನಿಧಿಧ್ಯಾಸನ ಮಾಡಬೇಕು, ಶಾಸ್ತ್ರದ ನೇಮ. ಅವಾಗ ಅದು ಒಂದು ಮಟ್ಟಕ್ಕೆ ಬರ್ತೈತೆ. ಅದು ನಮ್ಮ ಕೈಯಾಗ ಬರ್ತೈತಿ. ಏನು ಅದಕ್ಕೆ ವಿಪರೀತ ಭಾವನಾ ಅನ್ನೋದೇನು ಹೇಳಿದೆ, ಅದು ಈ ರೀತಿ ಉಪ್ರಾಟಿ ಮಿಥ್ಯ ಇದ್ದದ್ದನ್ನು ಸತ್ಕತ್ತೈತಿ, ಅನಾತ್ಮ ಇದ್ದದ್ದು ಅದೇ ಆತ್ಮ ಅಂತೇಳಿ ಅದನ್ನು ನಾವು ಹಿಡ್ಕೊಂಡು ಕೂತದ್ದೇ ವಿಪರೀತ ಭಾವನಾ ಆಗೈತಿ. ಹೆಂಗೆ ಈಗ 35ನೇ ಟಿಪ್ಪಣಿ ಮುಗೀತು. ಇನ್ನ ಈಗ 19ನೇ, ಈಗ ಒಂದು ತಾಸು ಆಯ್ತು ಕರೆ, ಗಾಡಿ ಹೋಗಿ ನೋಡು ಮುಂದೆ. व्यवहारिक सत्य है और जीव ब्रह्म का भेद सत्य है। विपरीत होना चाहिए। राय को आगे ಏನೇನು ಹೇಳ ಅದಕ್ಕಿಂತ ಒಂದು ಸಾಲ ಉಳಿತಂತಾರೆ. ऐसा यहाँ मिथ्या अनात्मा रूप विहादिक की सत्यता रूपता और आत्मा रूपता करके जो ज्ञान है तो फिर ये ಹೌದಲ್ಲ ನೀವು ಹೇಳೋದು. ಟಿಪ್ಪಣಿಯಾಗ ಸ್ವಲ್ಪ ಉಳಿತಂತ 35 ಟಿಪ್ಪಣಿ ಒಳಗೆ ಒಂದು ಸಾಲ ಉಳಿದತ್ತೆ ಹೇಳ್ತಾರೆ. 35ನೇ ಟಿಪ್ಪಣಿ ಒಳಗ ಐಸಾ ಯಹ ಮಿಥ್ಯ ನಿಂದ್ರಪ್ಪ. ಕೆಳಗಿನ ಸಾಲ ಹೆಚ್ಚು ಕಡೆ ಹೋಗಿ ಅನಾತ್ಮ ರೂಪ ಅಧಿಕ ಸತ್ಯ ರೂಪ ಅದನ್ನ ಇಟ್ಟು ಹೇಳಿನ ಇದು ಹೆಂಗಾಗೈತೆ ಅಂದ್ರೆ ಅದ್ರ ಮೇಲೆ ಅಟ್ಟ ಶಬ್ದದ ಮೇಲೆ ಅರ್ಧ ತಾಸು ಹೇಳಿ ಅದನ್ನು ಒಂದು ಸಲ ಹೇಳ್ತಾನ ರಾಮಾಯಣ ನೋಡಿ ಮುಂದೇನೆ ಆ ಸೀತಾ ಇದ್ದಳಲ್ಲ, ಆ ರಾಮಗೆ ಏನಾಗ್ಬೇಕಂತ ಅದಾದ್ರೆ ಅಟ್ಟ ಅದರ ಸಾಲಿನ ಮೇಲೆ ಕಿಟ್ಟೋದು ಹೇಳಿ. ಅದಕ್ಕೆಲ್ಲ ನಾನು ಸಿದ್ಧಾರೂಢರು ಹಿಡ್ಕೊಂಡು ಸ್ಥಾನದೊಳಗೆ ಎಲ್ಲಾರು ಹಿಡ್ಕೊಂಡು ಬಂದಾರ. ಶಿವಪುತ್ರಪ್ಪ ಎಷ್ಟು ಮಂದಿ ಇನ್ನ ಹೇಳ್ತಾರ ಕೇಳ್ತಾರ ನಡೆದೈತಿ ಖರೆ. ಅದ್ರ ಮೇಲೆ ಅದು ಎಲ್ಲ ಆದರೂ ಅಲ್ಲಿ ಏನೈತಿ, ಅನಾತ್ಮರೂಪ ದೇಹಾದಿಕ್ಕಿ ಸತ್ಯರೂಪತ ಅವರ ಆತ್ಮರೂಪತ ಕರೀದು ಜ್ಞಾನ ಸೌಪರ್ಯಾನು ಇದ್ರ ಬಗ್ಗೆ ಕೇಳ್ತಾನು. ಇದ್ರ ಮೇಲೆನೇ ಇಟ್ಟೋತಾನೆ ಹೇಳಿದ. ಇನ್ನ ಹೇಳ್ತಾರೆ ಯಾಕಂದ್ರ ಇರೋ ಗುಂತ ಅಲ್ಲೇ ಅದ ನಮಗೆ ಅನರ್ಥ ಮಾಡಿಬಿಟ್ಟೈತಿ. ವಿಪರೀತ ನಾವು ಇದ್ದದೊಂದು ನಾವು ತಿಳಿದೊಂದು ಹಿಂಗಾಗ್ಬಿಟ್ಟೈತಿ. ನಾವು ಇದ್ದ ಆತ್ಮಸ್ವರೂಪ, ಅದು ದೇಹವೇ ನಾ ಅಂತ ತಿಳ್ಕೊಂಡೇವಿ ಅನ್ನೋ ಮಾತ ಅಲ್ಲಿ ಅದ್ರ ಮೇಲೆ ಇಟ್ಟೋತಾನೆ ಹೇಳಿ. ಇನ್ನ 19ನೇ श्रवणादिक को परंपरा से ज्ञान की हेतु था. ಏನಾಯ್ತು ಅಂದ್ರ ಲೆಕ್ಕ ನೋಡ್ಬೇಕಂದ್ರ ಆ ಸಂಶಯ ವಿಪರೀತ ಭಾವನಾ ಇಷ್ಟ ಒಂದು ತಾಸು ಹೇಳಿದ್ದ. ಇದ್ರ ಮೇಲೆ ಅವೆಲ್ಲ ಏನೈತಿ 34ನೇ ಟಿಪ್ಪಣಿ 35ನೇ ಟಿಪ್ಪಣಿ. ಯಾಕ ಅದು ತಿಳ್ಕೊಳ್ಳುವ ವಿಷಯ ಚೆನ್ನಾಗಿ ತಿಳಿಯಲಿ ಅಂತೇಳಿ ಅದನ್ನು ಬಹಳಷ್ಟು ವಿಸ್ತಾರ ಮಾಡಿ ಹೇಳಿದೆ. 19ನೇ ಶ್ರವಣಾದಿಕ ಕೋ ಪರಂಪರಾಸಿ ಜ್ಞಾನಕ್ಕೆ ಹೇತುತ. ಅಂದರೆ ಶ್ರವಣಾದಿಗಳು ಪರಂಪರಾದಿಂದ ಜ್ಞಾನಕ್ಕೆ ಕಾರಣ ಆಗ್ತಾವು ಅಂತ ಹೇಳ್ತಾರೆ. श्रवण से प्रमाण का संदेह दूरी हो गए. ಈ ಶ್ರವಣ ಏನು ಮಾಡ್ತಿರಲ್ಲ, ಈಗ ಶಾಸ್ತ್ರ ಕೇಳ್ತಿರಲ್ಲ, ಶಾಸ್ತ್ರ ಕೇಳುವುದರಿಂದ ಏನು ಪ್ರಯೋಜನ? ಇದೊಂದು ಔಷಧ. ಇದು ಔಷಧ. ಎದಕ್ಕೆ ಔಷಧ?
ಪ್ರಮಾಣಗತ ಸಂಶಯನ್ನು ರೋಗ ಕಳೆದಾಗ ಹೇಳ್ತಾ ಪ್ರಮಾಣಗತ ಸಂಶಯ ಅದನ್ನ ಕಳೆಯುವ ಸಲುವಾಗಿ ಶ್ರವಣ ಮಾಡೋದು ಆ ಸಂಶಯವನ್ನು ಕಳಿತೈತಿ. ಹಿಂಗಾದ್ರ ಅದ್ರ ಮೇಲೆ ಶ್ರವಣತೆ ಪ್ರಮಾಣಕ ಸಂದೇಹ ದೂರ ಇವೆ. ಪ್ರಮಾಣಕ ಐತೆ ಪ್ರಮೇಯ ಆಯ್ತು. ನಮ್ಮಲ್ಲಿ ಪ್ರಮೇಯ ಇತ್ತು, ಅದನ್ನ ಕಾಟ್ ಮಾಡೋದು ಪ್ರಮಾಣ ಬರ್ದೇವೆ ನಾವು. ಪ್ರಮಾಣಕ ಕರೆಕ್ಟ್, ಪ್ರಮಾಣನೇ ಕರೆಕ್ಟ್. ಅದು ಪ್ರಮೇಯ ಅಲ್ಲ. ಅಂದ್ರೆ ನಮ್ಮದು ಹಳಿಗಂಟು ಭಾಳ ಇದು ನೋಡಿದ್ರು ಹ್ಯಾಂಗ ಕೊಳತ್ ಇದಾಗೈತಿ, ಕೈ ಹಿಡಿದು ಗೊತ್ತೈತಿ. 40-50 ವರ್ಷ ಅದರ ಆಯುಷ್ ಏನಿದ್ದಾರೆ ಇದಾಗುತ್ತೆ ಏನು ಅಂದರೆ ಅವಾಗಿನ ಹಳೆ ಗ್ರಂಥ ಅದಕ್ಕೆ ಸ್ವಲ್ಪ ಪ್ರಿಂಟ್ ದೋಷ ಇತ್ತ ಅಂತ ಹೇಳ್ತಾರೆ. ಶ್ರವಣ ಸೇ ಪ್ರಮಾಣ ಕಾ ಸಂದೇಹ ದೂರ हुए, मनन से प्रमेय का संदेह दूर हुए. ಏನು ಶ್ರವಣ ಮಾಡೋದ್ರಿಂದ ಏನು ಲಾಭಪ್ಪ ನಮಗೆ, ಶಾಸ್ತ್ರ ಕೇಳೋದ್ರಿಂದ ಏನು ಲಾಭ ಆಕತಿ ಅಂತ ಕೇಳಿದ್ರೆ ಪ್ರಮಾಣಗಳಲ್ಲಿ ಏನು ಸಂಶಯ ಅದಾವಲ್ಲ, ಅದು ಹಂಗೆ ಹೇಳೈತಿ, ಇದು ಹಿಂಗೆ ಹೇಳೈತಿ, ಮತ್ತೇನು ಅದು ಕರೆನೋ ಏನು ಇದು ಕರೆನೋ ಅಂತ ಹಿಂಗೇನು ಸಂಶಯ ಬರ್ತಾವೋ ಅದನ್ನು ಕಳಿತೈತಿ. ಆ ಸಂಶಯ ನಿವೃತ್ತಿ ಮಾಡೋದು. ವೇದಾಂತ ವಾಕ್ಯ ಅದನ್ನೇ ಹೇಳ್ತಾರೆ. वेदांत वाक्य अद्वितीय ब्रह्म के प्रतिपादक है अथवा अन्य अर्थ के प्रतिपादक है, ऐसा प्रमाण में संदेह हो गए. ಅದನ್ನ ಕ್ಲಿಯರ್ ಮಾಡಿದರು. ಏನು ವೇದಾಂತ ವಾಕ್ಯಗಳು ಇವೇನು ವೇದಾಂತ ವಾಕ್ಯಗಳದಾವ, ನಿಂತ್ಕೊಂಡ್ರ ಶಾಸ್ತ್ರ ಆಗಲಿ ಬೇಡ, ಈ ವಿಚಾರ ಸಾಗರ ಆಗಲಿ ಬೇರೆ ಭಗವದ್ಗೀತಾ ಉಪನಿಷತ್ತು ಯಾವ ಇವೆಲ್ಲ ವೇದಾಂತ ಶಾಸ್ತ್ರಗಳಿವೆ. ಇವು ವೇದಾಂತ ವಾಕ್ಯಗಳು ಅಂದ್ರೆ ಇವು ಅದರ ಮೇಲೆ ಒಂದು 36ನೇ ಟಿಪ್ಪಣಿ ಐತಿ. ವೇದಾಂತ ವಾಕ್ಯತೆ. ವೇದಾಂತ ವಾಕ್ಯ ಅಂದ್ರೆ ಎದಕ್ಕೆ ಅನ್ಬೇಕು ನಾವು ಅಂತ ನೀವು ಕೇಳಿದರೆ 36ನೇ ಟಿಪ್ಪಣಿ. वेद का अंत भाग जो उपनिषद वेद ಐತಲ್ಲ, ವೇದ ಆ ವೇದ ಅದು 3 ಭಾಗ. 840 ಶಾಖೆಗಳು. ಆ ವೇದದಲ್ಲಿ ಎಲ್ಲಾ ವೇದಗಳು ಕೂಡಿ 1180 ಶಾಖೆಗಳದಾವ. 1180 ಶಾಖೆಗಳದಾವ ಎಲ್ಲ. ಅದ್ರಾಗ ಅಂದ್ರೆ ಎಲ್ಲ ಕೂಡಿದ್ದೈತಿದ. ಆ ಕರ್ಮ ಉಪಾಸನಾ ಜ್ಞಾನ ಎಲ್ಲ ಕೂಡೇ ಇರ್ತೈತಿ. ವೇದಾಗ ಎಲ್ಲ ಐತಿ. ಅದಕ್ಕೆ ವೇದ ವ್ಯಾಸರು ಹಿಂಗಾಗಿ ಇವರು ಏನು ವೇದವನ್ನು ಮೊದಲಿನಿಂದ ಹೋಗ್ಬೋದು, ಅದರಿಂದ ಎಂದು ಮುಟ್ಟಬೇಕಾದ್ರೆ ಈ ಉಪನಿಷತ್ತಿ ಬಂದ ಹತ್ತು ಅಲ್ಲೇ ದಿನ ಹೋಗ್ಬಿಡ್ತಾವ, ಆಯುಷ್ಯ ಹೋಗ್ಬಿಡ್ತಾರ ಅಂಥೇಳಿ ಅವರು ವಿಭಾಗ ಮಾಡಿದ್ರಲ್ಲಿ 840 ಶಾಖೆಗಳನ್ನ ಇವಕ್ಕ ನೀವು ಕರ್ಮಕಾಂಡ ಅನ್ರಿ. ಅಂದ್ರೆ ಇವು ಕೇವಲ ಕರ್ಮವನ್ನ ಬೋಧ ಮಾಡ್ತಾವ ಅಂತ ಅವ್ರನ್ನ ಅವು ಮೊದಲ ಪಟ್ಟೆ ಇದಕ್ಕೆ ಬರ್ತಾವ. ಶುರು ಅವೇ ಶುರು ಆಯ್ತಂದ್ರೆ ಅಲ್ಲಿ ಅವ ಶುರು ಆಗ್ತಾವ ಮೊದಲು. ಅವು 840 ಶಾಖೆಗಳ ಪರ್ಯಂತರ ಕರ್ಮವನ್ನು ಬೋಧ ಮಾಡ್ತಾವು. ಮುಂದ ಎರಡನೇ ಪಾಠ 232 ಶಾಖೆಗಳು. 232 ಶಾಖೆಗಳು
ಉಪಾಸನೆಯನ್ನು ಬೋಧ್ ಮಾಡ್ತಾವೆ. ಅದು ಧ್ಯಾನ ಅನ್ನುವ ಐತಲ್ಲ, ಉಪಾಸನೆ ಅಂದ್ರೇನು? ಧ್ಯಾನ ಮಾಡೋದು ಅದೆಲ್ಲ ಏನು, ಅದನ್ನು ಮಾನಸಿಕ ಕ್ರಿಯಾನೇ, ಆದ್ದರಿಂದ ಕರ್ಮ ಅದು ಉಪಾಸನ ಅಂತ ತಿಳ್ಕೊ. ಇವು ದೇಹೇಂದ್ರಿಯಗಳಿಂದ ಆಗ್ತಾವು, ಅದು ಮನಸ್ಸಿನಿಂದ ಆಕತಿ. ಅವು 232 ಇವು ಅದು. ಉಳಿದು ಏನದಾವಲ್ಲ ಕಡಿಮೆ, ಅದರ ಮೊದಲ ಪ್ರಾರಂಭದಲ್ಲಿ, ವೇದದ ಪ್ರಾರಂಭದಲ್ಲಿ ಈ 840 ಇವು ಕರ್ಮವನ್ನೇ ಬರ್ತಾವು. ನಡುವು ಮಧ್ಯ ಭಾಗದಲ್ಲಿ 232 ಅವು ಉಪಾಸನಾ ಬೋರ್ ಮಾಡ್ತಾವೆ. ಕಡಿ ಭಾಗ ಏನಿತ್ತಲ್ಲ ವೇದದ ಕೊನೆಗೆ ಬರೋ ಅವು 108 ಉಪನಿಷತ್ ಅಂತಾರೆ. ಬರೇ ಜ್ಞಾನ ಹೇಳೋ. ಅದಕ್ಕೆ ಅವರು ಪುಣ್ಯ ಕಟ್ಕೊಂಡದ್ದು ಏನು ಮಾಡಿದ್ರು ವ್ಯಾಸರು, ಇದನ್ನು ವಿಭಾಗ ಮಾಡಿಟ್ರು. ಯಾರಿಗೆ ಏನು ಬೇಕು ಅದನ್ನು ಅಲ್ಲಿಗೆ ಡೈರೆಕ್ಟ್ ಹೋಗ್ಬಿಟ್ರು. ಕರ್ಮನ ಮಾಡೋದೈತೆ ಅಲ್ಲೇ ಈ ಕಡೆ ಬಾ ಮೊದಲಿಗೆ, ಉಪಾಸನ ಮಾಡೋದೈತೆ ಅಲ್ಲಿ ನಡ್ಮದ್ಯಾಕೆ ಹೋಗು, ಧ್ಯಾನ ಬೇಕಾದ್ರೆ ಕಡೆಗೆ ಹೋಗು. ಎಷ್ಟು ಸರಳ ಮಾಡಿಬಿಟ್ರೆ ಅದು ಡೈರೆಕ್ಟ್ ಧ್ಯಾನಕ್ಕೆ ಸುರು. ಅದಕ್ಕೆ ತಾತ್ಪರ್ಯನೂ ಐತಿ. ಏನು ತಾತ್ಪರ್ಯ ಐತಿ ಹಿಂಗೆ ವಿಭಾಗ ಮಾಡೋದಕ್ಕ ಅಂದ್ರೆ, ಪ್ರತಿಯೊಬ್ಬರ ಅಂತಃಕರಣದಲ್ಲಿ 3 ದೋಷ ಇರ್ತಾವ. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತೇಳಿ 3 ದೋಷ ಇರ್ತಾವ. ಆ ದೋಷಗಳು ಅಂತಃಕರಣದಲ್ಲಿ ಇರೋದ್ರಿಂದ ಜ್ಞಾನ ಆಗುವುದಿಲ್ಲ. ಅದಕ್ಕೆ ಅವನ ಮೊದಲು ಕರ್ಮಕಾಂಡ, ಅದ ಕರ್ಮ ಮಾಡು, ಪುಣ್ಯ ಕರ್ಮಗಳನ್ನು ಮಾಡು, ಅಂದ್ರೆ ಪಾಪ ಕರ್ಮ ತೊಳೆದೋಗ್ತದೆ, ಅಂದ್ರೆ ಮಲದೋಷ ನಿವೃತ್ತಿ ಆಕತಿ. 2ನೇ ನಂಬರ್ ಉಪಾಸನಾ ಕಾಂಡ, ಅದು ಧ್ಯಾನಾದಿಗಳನ್ನು ಮಾಡಿ ಮನಸ್ಸಿನ ಚರ್ಚರ್ತ ಅದನ್ನು ನಿವೃತ್ತಿ ಮಾಡ್ತದೆ. ಮಲವಿಕ್ಷೇಪ ದೋಷಗಳು ಹಾದು ಆವಾಗ ಜ್ಞಾನ ಆಗಲಾಕ ಅವಕಾಶ ಐತೆ. ಅಲ್ಲಿ ಜ್ಞಾನ ಅಂತಃಕರಣದಲ್ಲೇನ ಆಕತೆ. ಅದಕ್ಕೆ ಮಲದೋಷ, ವಿಕ್ಷೇಪ ದೋಷ ಕಡೆ ಸಲ ಮೊದಲ ಅಪೂರ್ಣ ಹೇಳೈತಿ, ಕಡೆಗೆ ಹೋಗಿ ಉಪನಿಷತ್ತುಗಳನ್ನು ಹೇಳೈತಿ. ಅವಕ್ಕನ ಇಲ್ಲೇನು ಶಬ್ದ ಬಂದದ? ವೇದಾಂತ ವಾಕ್ಯ ಅಂತದ. ವೇದಾಂತ ವಾಕ್ಯ ಅಂದ್ರೆ ಈ ಕಡೆಗೆ ಬರ್ತಕ್ಕಂಥವು ವೇದ ಅಂತ ಭಾಗ ಉಪನಿಷತ್. ವೇದ ಐತಿ, ವೇದ ದೊಡ್ಡದು, ಅದರ ಅಂತ ಭಾಗ ಕಡೆ ಲಾಸ್ಟಕ್ಕೆ ಅಲ್ಲಿ ಬಂದದಕ್ಕನ ಉಪನಿಷತ್ ಅಂತಾರ. ಅಥವಾ ವೇದದ ಅಂತ ಕೈಗೆ ನಿರ್ಣಯಿತ ವಿಷಯ, ಅಥವಾ ವೇದ ಒಟ್ಟು ಕಡೆಗೆ ರಿಸಲ್ಟ್ ಏನು ಕೊಡ್ತೈತಿ, ನಿರ್ಣಯ ಏನು ಮಾಡ್ತೈತಿ, ಅದೇ ಒಂದು ಯಾವ್ದಾರ ನ್ಯಾಯ ಇರ್ತೈತಿ ಏನಾರ, ಮತ್ತೇನು ನಿರ್ಣಯ ಆಯ್ತಪ್ಪ ಕಡೆಗೆ ಅಂತ ಹಿಂಗತ್ತಾರ. ಹಂಗ ಇದು ನಿರ್ಣಯ ಏನು ಕೊಡ್ತೈತೆ ಅದು ವೇದ, ಯಾವ ಮಾತನ್ನ ಅದನ್ನೇ ಅಂತ ಗಚ್ಚ ಅದನ್ನು ಫೈನಲ್ ಮಾಡ್ತೈತಿ ಅಂತ ಕೇಳಿದರೆ ಅದಕ್ಕೆ ನಿರ್ಣಯ जिस विषय है सोई सूत्र भाष्य रूप उत्तर मीमांसा शास्त्र सो वेदांत कहिए. ಅದೇ ಅಂದ್ರೇನು ಅಂತವು ಆ ವೇದದ ಅಂತ ಅಂದ್ರೆ ಲಾಸ್ಟ್ ಡಿಸಿಷನ್ ಅಂತಾರಲ್ಲ ಅದು, ಅದನ್ನು ಕೊಡೋದು ಸೂತ್ರ ಭಾಷ್ಯರು ಅಂದ್ರೆ ವ್ಯಾಸರಚಿತ ಬ್ರಹ್ಮಸೂತ್ರ. ಭಾಷ್ಯ ಅಂದ್ರೆ ಶಂಕರಾಚಾರ್ಯ ಅದ್ರ ಮೇಲೆ ಬರೆದದ್ದು ಭಾಷ್ಯ. ಅದಕ್ಕೆ ಆ ಶಾಸ್ತ್ರದವ್ರ ಅದ್ರಾಗ ಉತ್ತರ ಮೀಮಾಂಸಾ ಶಾಸ್ತ್ರ ಅದು ನಂಬರು. ನೀವು ಯಾವ ಶಾಸ್ತ್ರಕ್ಕೆ ಸಂಬಂಧಪಟ್ಟವರು ಅಂತ ಕೇಳಿದ್ರೆ ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟವರು ಹಿಂಗಾದ್ರೆ ಇದಕ್ಕೆ ಒಬ್ಬೊಬ್ರು ಯಾರಿಗೊತ್ತು ಯಾವ ಶಾಸ್ತ್ರ ಯಾವ ಪುರಾಣ ಹಿಂಗರು ಅದಕ್ಕೆ ಈ ರೀತಿ ಉತ್ತರ ಮೀಮಾಂಸಾ ಶಾಸ್ತ್ರ ಈ ಕರ್ಮದಿಂದ ಮುಕ್ತಿ ಹೇಳೋಲ್ಲ, ಅವ್ರ ಪೂರ್ವ ಮೀಮಾಂಸಾ ಶಾಸ್ತ್ರಕಾರ ಹಿಂಗೆ ವೇದಕ್ಕೆ ನಾವಿಬ್ಬರು ಸಂಬಂಧಪಟ್ಟವು. ಅವರು ಎಲ್ಲ ಆ ಕಡೆ ಬೇರೆ ಹೋಗಿದ್ದಾವೆ 5 ಶಾಸ್ತ್ರಗಳು 4. सो वेदांत कहिए हैं इनके वाक्य कहिए पद समुदाय ಅದಕ್ಕೆ ವೇದಾಂತ ಅನ್ನುತ್ತಾರೆ.
ಅಂತ ಹೇಳಿದರು. ಆಮೇಲೆ वेदांत वाक्य अद्वितीय ब्रह्म के प्रतिपादक है अथवा अन्य अर्थ के प्रतिपादक है ऐसा प्रमाण में संदेह होवे. ಏನ್ ಹೇಳಿದ್ರಂದ್ರ ಈಗ ಮೊದಲಾದ್ರೆ ಹೆಸರೇನು ತೊಗೊಂಡ್ರು, ಅಸಂಭಾವನಾ ತೊಗೊಂಡ್ರು. ಅಸಂಭಾವನಾ ಅಂದ್ರೆ ಸಂಶಯ. ಮೊದಲು ತೊಗೊಂಡದು ಸಂಶಯ. ಸಂಶಯಕರ ಅಸಂಭಾವನಾ ಅಂತಾರೆ. ಅದ್ರ ಅರ್ಥ ಒಂದೇ ಅದ. ಯಾಕಂದ್ರೆ ಈಗಿದು ನೀವು ಹೇಳ್ಯಾರ ಅದು ಅದು ಸಂಭವಿಸಂಗಿಲ್ಲ, ಅಸಂಭವ ಅಂತ ಮತ್ತೆ ಬತ್ತರಾಗ್ತದೆ. ಹೌದಿಲ್ಲ? ಹಿಂಗದು ಸಂಶಯ. ಅದಕ್ಕರ ಅಸಂಭಾವನಾ ಅಂತಾರ. ಅದು ಅದ್ವಿತೀಯ ಬ್ರಹ್ಮಕ್ಕೆ ಅಂದ್ರೆ ವೇದಾಂತ ಅಂದ್ರೆ ಹೇಳ್ಕೊಂಬಂದ್ರಲ್ಲ, ಇವು ಎಲ್ಲ ವೇದ ಉಪನಿಷತ್ತುಗಳು ಇವೆಲ್ಲ ಏನದಾವಲ್ಲ, ಆ ಬ್ರಹ್ಮಸೂತ್ರ ಅಥವಾ ಪ್ರಸ್ಥಾನತ್ರಯಗಳೆಲ್ಲ ಇವು ಅದ್ವಿತೀಯ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾವೋ. ಏನ ಅನ್ಯ ಅರ್ಥ ಅಂದ್ರೇನು, ಕರ್ಮೋಪಾಸನೆಗಳನ್ನು ಪ್ರತಿಪಾದನೆ ಮಾಡ್ತಾವೋ, ಏನಾರ ಹೇಳ್ತಾವ ಅಂತ ಈ ರೀತಿ ಪ್ರಮಾಣವೇ ಸಂದೇಹವೇ. ಪ್ರಮಾಣ ಅಂದ್ರೆ ಇವೇನು ಉಪನಿಷತ್ತು ಮೊದಲಾದವದವಲ್ಲ ಇವು. ಅವುಗಳಲ್ಲಿ ಸಂಶಯ. ಇವು ಏನಾರ ಹೇಳ್ತಾವ, ನಿರ್ಣಯ ಏನ್ ಮಾಡ್ತಾವ ಇವು ಅನ್ನೋದ್ರಲ್ಲಿ ಸಂಶಯ ಇದ್ದದಕ್ಕ ಪ್ರಮಾಣಗತ ಸಂಶಯ ಅನ್ನುತ್ತಾರೆ. ಸಂದೇಹ ಸೋ ಶ್ರವಣ ಸೇ ದೂರಿ ಹೋವೆ. ಈಗ ನೀವು ಶಾಸ್ತ್ರ ಕೇಳೋದ್ರಿಂದ ಏನಾಗತ್ತೆ, ಆ ಶಾಸ್ತ್ರದಲ್ಲಿ ಬರೋ ಸಂಶಯ ದೂರ. ಶಾಸ್ತ್ರದಲ್ಲಿ ಸಂಶಯ ಬರ್ತೈತಿ, ಅದು ಅದು ಗೊತ್ತಾಕೈತಿ. ಹಿಂಗೆ ಆ ಸಾಮಾನ್ಯ. ಈಗ ನಾ ಹೇಳೋದೇನೋ ತಪ್ಪೋದೆ ಅಂತೇಳಿ, ಹೌದಾ? ತಪ್ಪೋದನೆ ಅಂದ್ರೆ ಅದು ನಿಮ್ಗೆ ಶಾಸ್ತ್ರ ಸಂಸ್ಕಾರ ಇದೆಯೇ, ಇದು ಹಿಂಗೆಲ್ಲ ಅದು ಅನ್ಸೈತಿ, ಅದು ಅನಿಸ್ತೈತಿ, ಗೊತ್ತಾಗತ್ತಿ. ಹಿಂಗ ಅದಕ್ಕಾಗಿ ಇದು ಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಂಶಯವನ್ನು ಕಳೀತೈತಿ. ನೋಡಿ जीव ब्रह्म का अभेद सत्य है अथवा भेद सत्य है. 37ನೇ ಟಿಪ್ಪಣಿ ಪ್ರಮಾಣದಲ್ಲಿ 37ನೇ ಟಿಪ್ಪಣಿ. जीव ब्रह्म का अभेद सत्य है अथवा भेद सत्य है, ऐसे प्रमेय में संदेह होवे. 37ನೇ ಟಿಪ್ಪಣಿ ಪ್ರಮಾಣದಲ್ಲಿ ಸಂಶಯ. ಪ್ರಮಾಣದಲ್ಲಿ 37ನೇ ಟಿಪ್ಪಣಿ ಹೌದಿಲ್ಲ, ಅದು ಉಳಿದದ್ದು ಹೇಳ್ಬೇಕು ನೀವು. ಅಂದ್ರೆ ನಾವು ಹೇಳುವಾಗ ಒಮ್ಮೊಮ್ಮೆ ಟಿಪ್ಪಣಿ ಕಡೆ ಲಕ್ಷ ಹೋಗಿರಂಗಿಲ್ಲ. ಆದ್ರೆ ಇದು ಟಿಪ್ಪಣಿ ಇರ್ತೀರಿ ಅದನ್ನ ಅಂತೇಳಿ ನೀವು ಇದು ಮಾಡಬೇಕಲ್ಲ, ನೆನಪು ಮಾಡಬೇಕಲ್ಲ. ಅಂದ್ರೆ ನೀವು ಕಣ್ಣು ಮುಚ್ಚೆ ಶಾಸ್ತ್ರ ಕೇಳ್ತೀರ ಅಂದಾಗ ಅದು ಹೇಳ್ರಿ. ಅದೇ ಪ್ರಮಾಣದಲ್ಲಿ 37ನೇ ಟಿಪ್ಪಣಿ. ಈಗ 37ನೇ ಟಿಪ್ಪಣಿ, प्रमाण ज्ञान का जो कर्ण सो प्रमाण कहिए हैं. ಇಲ್ಲಿ ಪ್ರಮಾಣ ಬಂದೈತಲ್ಲ, ಅಲ್ಲಿ ಪ್ರಮಾಣ ಅಂದ್ರ ಏನು ಅದ್ರ ಬಗ್ಗೆ ತಿಳಿಸ್ತಾರೆ ಟಿಪ್ಪಣಿ ಒಳಗೆ. ಯಾವಾಗ 37ನೇ ಟಿಪ್ಪಣಿ, ಪ್ರಮಾಣ ಜ್ಞಾನಕ್ಕೆ ಯಾವುದು ಕಾರಣವಾಗಿರೋದು ಅದಕ್ಕೆ ಪ್ರಮಾಣ ಅನ್ನುತ್ತಾರೆ ಅಂತ ಹೇಳಿದರು. ಪ್ರಮಾಣ ತೆಗೆದುಕೊಂತಾರು ಅಂದ್ರೆ ಪ್ರಮಾಣ ಜ್ಞಾನಕ್ಕೆ ಯಾವ ವಿಷಯ ಆಗೈತಿ ಅದು ಪ್ರಮಾಣ ಕಾರಣ. ಪ್ರಮಾಣ ಜ್ಞಾನಕ್ಕೆ ಯಾವ್ದು ಕಾರಣ ಆಗೈತಿ ಅದು ಪ್ರಮಾಣ ಅಂತ ಹೇಳಿದರು. ಮತ್ತೆ ನಗರ ಪ್ರಮಾ ಜ್ಞಾನ ಅಂದ್ರೆ ಪ್ರಮಾ ಜ್ಞಾನಕ್ಕೆ ಕಾರಣವಾದದಕ್ಕೆ ಪ್ರಮಾಣ ಅಂದ್ರ ಮತ್ತು ಪ್ರಮಾ ಅಂದ್ರೆ ಅದ ಗೊತ್ತಿಲ್ಲ, ಅದರ ಕಾರಣವಾದದ್ದು ಮುಂದಿನ ಏನು ಗೊತ್ತಾಗಬೇಕು ಅಂತ ಕೇಳಿದರೆ ಅಲ್ಲಿ
ಅಂದರೆ ಈಗ ಪ್ರಮಾ ಜ್ಞಾನಕ್ಕೆ ಯಾವ್ದು ಕಾಣಾಗೈತಿ ಅದಕ್ಕೆ ಪ್ರಮಾಣ ಅಂದ್ರೆ ಪ್ರಮಾ ಅಂತ ಎದಕ್ಕೆ ಅನ್ಬೇಕು ಅಂತ ಕೇಳಿದರೆ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರಮಾ ಕೈ ಏನೇನೋ ಹೇಳ್ತಾರೋ ಅನ್ನಗತ್ತೆ. ಇವು ಸ್ವಲ್ಪ ಕಠಿಣ ಶಬ್ದ. ಇವು ಸ್ವಲ್ಪ ಅಂದ್ರೆ ಇವು ಏನು ಮಾಡ್ತಾವೆ ಇಂಥವು ಇವೆಲ್ಲ ಅಂದ್ರೆ ಬುದ್ಧಿಯಲ್ಲಿ ಈಗ ಇದು ಮಸಿತಾರಲ್ಲ ಕ್ವಾಡ್ಲಿ ಕುಡ್ಗೋಲ ಕುರ್ಪಿ ಇವೆಲ್ಲ ಹಿಂಗೆ ಮಸಿತಾರಿಲ್ಲ ಕಲ್ಲಿಗೆ ಹಚ್ಚಿ ಹಚ್ಚಿ ತಿಕ್ಕತಾರ ಅವ್ರು ಹೌದಲ್ಲ ಅವು ಏನಕ್ಕ ಅವು ಹರ್ತಕ್ಕ ಹೊರ್ತ ಹೌದಲ್ಲ ಹಂಗ ಇವು ನಿಮ್ಮ ಬುದ್ಧಿಯನ್ನ ಸೂಕ್ಷ್ಮ ಮಾಡ್ತಾವ ಹರ್ತ್ ಮಾಡ್ತಾವ ಹಿಂಗ ಯಾಕ ಆ ಬುದ್ಧಿ ವೃತ್ತಿ ಹೋಗಿ ಅಜ್ಞಾನವನ್ನು ನಾಶ ಮಾಡ್ಬೇಕಲ್ಲ ಮತ್ತು ಪವರ್ ಬೇಕು ಅದಕ್ಕೆ ಮೊದಲು ಕುಸ್ತಿ ಹಿಡಿದ್ಬಿಟ್ಟು ಮೊದಲು ಊಟ ಬಸಿ ಮಾಡು ಹಂಗೆಲ್ಲ ಮಾಡ್ತಾರೆ ಆ ರೀತಿ ಅಂತ ಇವು ಶಾಸ್ತ್ರ ಹಿಂಗೆ ಇಂಥವೇನದ ಒಂದು ಜಟಿಲ ಶಾಸ್ತ್ರಗಳು ಇವು ಬುದ್ಧಿಯಲ್ಲಿ ಒಂದು ಪವರ್ ಶಕ್ತಿ ಹೆಂಗೆ ಊಟ ಬಸಿ ಮಾಡಿ ಇದು ಮಾಡಿ ದಂಡನೆ ಸೇರಿ ದಂಡನೆ ಮಾಡಿ ಬಲಿಷ್ಠ ಮಾಡ್ತಾರೆ ಹೌದಲ್ಲ ಆ ರೀತಿ ಹೆಂಗೆ ಅಂದರೆ ಇವು ಅಂದ್ರೆ ಕಾಯ್ದೆಬದ್ಧ ಶಾಸ್ತ್ರದೊಳಗೆ ಇವು ಕಾಯ್ದೆಗಳ ಬರವ ಹಿಂಗ ಅದಕ್ಕೆ ಲಕ್ಷಣ ಏನು ಪ್ರಮಾಣ ಏನು ಮತ್ತು ಇವೆಲ್ಲ ಈಗ ಕೋರ್ಟ್ನಾಗ ಕೇಸ್ ನಡಿಬೇಕಾದ್ರೆ ಇದಕ್ಕೆ ವಾದಿ ಯಾರು ಪ್ರತಿವಾದಿ ಯಾರು ಮತ್ತು ಇದಕ್ಕೆ ಸಾಕ್ಷಿ ಯಾರು ಸಾಕ್ಷಿ ಇಲ್ಲ ಪಕ್ಷಿ ಇಲ್ಲ ಅಂದ್ರೆ ನೀವು ಮನೆಗೆ ಹೋಗಲ್ಲ ಹೌದಿಲ್ಲ ಅದಕ್ಕೆ ಹಿಂಗೆ ಕಾಯ್ದೆಗೆ ಏನೇನು ಬೇಕೋ ಅವು ಕಾಯ್ದೆ ಬದ್ಧವಾದ ಅಂದರೆ ಅದಕ್ಕೆ ನಾ ಹೇಳಲ್ಲ ಇದು ಕಾಯ್ದೆಬದ್ಧ ಶಾಸ್ತ್ರ ಅಂದಮೇಲೆ ಇವೆಲ್ಲ ಇರಬೇಕು ಹಿಂಗೆ ಅದಕ್ಕೆ ಈಗ ಕೆಲವು ಸಾದಾ ನಡೀತಿರ್ತೈತೆ ಆದರೂ ಅದಕ್ಕೆ ಎಲ್ಲರ ಬುದ್ಧಿ ಅದರಲ್ಲಿ ತಿಳುವಳಿಕೆ ಬರ್ತೈತಿ ಸಾದಾ ಶಾಸ್ತ್ರದ ಹಿಂಗೆ ನಡೀತೈತಲ್ಲ ಅದ್ರಾಗ ಬರೀ ಅದ್ರಾಗ ಇರ್ತಾರೆ ಮತ್ತೆ ಹಂಗೆ ಮುಂದೆ ಇಂಥವೆಲ್ಲ ಯಾವ ಇವು ಅದಾವಂದ್ರೆ ಮತ್ತು ಅಲ್ಲಿಗೆ ಮ್ಯಾಲೆ ಬರ್ಬೇಕಲ್ಲ ಹೌದಿಲ್ಲ ಅಲ್ಲ ಬರೀ KG ಕ್ಲಾಸ್ನಾಗ ಕೂತ್ರೆ ಹೆಂಗೆ ಕಾಲೇಜ್ ಕೆಂದು ಬರೋ ಹೌದಿಲ್ಲ ಅದಕ್ಕೆ ಮತ್ತು ಅದಕ್ಕೆ ಏನು ಹೇಳ್ತದಂದ್ರೆ ಇಲ್ಲಿ ಏನು ಕೊಟ್ರ ಅವರು ಹೀಗೆಲ್ಲ ಪ್ರತಿಯೊಂದು ಶಬ್ದ ಬರ್ತಾವಲ್ಲ ಆ ವೇದಾಂತ ವಾಕ್ಯಗಳು ಅವಕ್ಕ ಲಕ್ಷಣ ಏನು ಪ್ರಮಾಣ ಏನು ಹೀಗೆಲ್ಲ ಕಾಯ್ದೆ ಇರ್ತಾವೆ ಅದಕ್ಕೆ ಕಾಯ್ದೆಬದ್ಧ ಶಾಸ್ತ್ರ ಅಂತಾರೆ ಅದಕ್ಕೆ ಲಕ್ಷಣಗಳು ಅದಕ್ಕೇನಪ್ಪ ಅಂದ್ರೆ ಪ್ರಮಾ ಜ್ಞಾನಕ್ಕೆ ಯಾವ್ದು ಕಾರಣ ಐತಿ ಅದಕ್ಕೆ ಪ್ರಮಾಣ ಅನ್ಬೇಕು ಅಂದ್ರೆ ಪ್ರಮಾ ಅಂತ ಅದಕ್ಕೆ ಅನ್ನಬೇಕು ಅಂತ ಕೇಳಿದ್ರಿ ಇಲ್ಲಿ ಏನು ಹೇಳ್ಯಾರು ಲಕ್ಷ್ಯ ಕೊಟ್ಟು ಕೇಳ್ರಿ ಪ್ರಮಾ ಜ್ಞಾನಕ್ಕ ಆಗಲೇ ನಾವು ಹೇಳಿದ್ವಿ ರಜ್ಜು ಸರ್ಪದಲ್ಲಿ ಭ್ರಮ ಜ್ಞಾನದು ಭ್ರಾಂತಿ ಜ್ಞಾನ ಭ್ರಮ ಜ್ಞಾನ ಅಂದ್ರೂ ಒಂದ ಇದು ಅಂಥದ್ದಲ್ಲ ಇದು ಪ್ರಮಾ ಜ್ಞಾನ ಆದ್ರೆ ಅದು ಸುಳ್ಳು ಜ್ಞಾನ ಇದು ಖರೆ ಜ್ಞಾನ ಹಿಂಗಲ್ಲ ಅದಕ್ಕಾದ್ರೂ ಲಕ್ಷಣ ಏನು ಇಲ್ಲಿ ಪ್ರಮಾ ಜ್ಞಾನಕ್ಕೆ ಯಾವುದು ಕಾರಣ ಇರುವುದೋ ಅದಕ್ಕೆ ಪ್ರಮಾಣ ಅಲ್ಲಿ ಪ್ರಮಾಣ ಅನ್ನೋದ್ರ ಮೇಲೆ ಟಿಪ್ಪಣಿ ಕೊಟ್ಟನೆ ಹೌದಲ್ಲ ಅದನ್ನ ಬಿಟ್ಟಿರ್ತೀರ ಅಲ್ಲಿ ಪ್ರಮಾಣ ಅಂತೇಳಿ ಅದ್ರ ಮೇಲೆ ಟಿಪ್ಪಣಿ ಕೊಡ ಪ್ರಮಾಣ ಅಂದ್ರೆ ಏನು ಅದನ್ನು ತಿಳ್ಕೊಂಡು ಮುಂದೋಗ್ರಿ మరి ಇದಕ್ಕೆ ಅದು ಹುಡ್ಲಾಗ ನಾಯಿ ಹೇಳ್ತಿದ್ದಾಗ ಗೊತ್ತಾಯ್ತಾ ಇಲ್ಲ ಅದು ಹುಡ್ಲಾಗ ನಾಯಿ ಹೇಳಿ ತಿಂದ್ರೆ ಏನಾಗ್ತ ಅದ್ರಲ್ಲಿ ಇದೆಂತ ದುಷ್ಟ ಅಂದ್ರೆ ಅದ ಈ ಪರಿಸಿ ಮೇಲೆ ಆ ಒಂದು ಸಣ್ಣ ಹುಡುಗ ಬಯಲು ಕಡೆ ಕೂತಿತ್ತಂದ್ರ
ಅದನ್ನ ಅದ್ರ ನಾಯಿ ಅದ್ರ ಬೇಕಾದಂಗೆ ತಿಂದು ಅದ್ರ ನೆಕ್ಕೆ ಹಸನ ಮಾಡಿಬಿಡ್ತೈತಿ. ಹೌದಾ? ಹುಲ್ಲಾಗ ಅದು ಹೇಳ್ತಿತ್ತು ಹುಡುಗ ಅಂದ್ರೆ ಅದು ಅರ್ಧ ಮರ್ಧ ಹುಲ್ಲಾಗ ಸಿಕ್ಕೊಳ್ತೈತಿ. ಅದು ಅದು ಬಿಟ್ಟಾಗಲ್ಲ ಪೂರ ತಿನ್ನಾಗಲ್ಲ. ಹೇಗಾಕೈತೆ ಅಂತ ಅದಕ್ಕೆ ಇಲ್ಲಿ ಹಿಂಗೆ ಅಂದ್ರೆ ಪ್ರತಿಯೊಂದನ್ನು ಹಸನು ಮಾಡ್ಕೊಂಡು ಹೋಗೋದು ನಾ ಹೇಳೋ. ಇಲ್ಲಂದ್ರೆ ಈಗ ಅರ್ಧ ಬಂದು ಅದು ಹೇಳ್ತು ಅರ್ಧ ಬಿಟ್ಟು ಅಂದ್ರೆ ಅಲ್ಲ ಹುಲ್ಲಾಗ ಇದು ಮಾಡಿದಾಗ ಆಕತಿ. ಮಾಡ್ತೀವಿ ಅಂದ್ರೆ ಹಸನ ಮಾಡ್ಬೇಕು ನಾವು. ಹೌದಿಲ್ಲ? ಕಸ ಹೊಡಿತಾರೆ ತಿಳಿ ಯಾರ ಮತ್ತು ಏನು ಕಸ ಬಿದ್ದೈತಿ ಎಲ್ಲ ಬಿದ್ದಾವ ಹಂಗೆ ಯಾಕಡೆ ಇದೆಲ್ಲ ಇದನ್ನು ಬಿಟ್ಟಿದ್ರು ಹಸನ ಮಾಡ್ಕೊಂಡು ಹೋಗಲ್ಲ. ಹೌದಿಲ್ಲ? ಮತ್ತೆ ಅಂದ್ರೆ ಮನೆ ಹಸನ ಕಾಡ್ತೈತಿ. ಹಿಂಗೆ ಹಸನ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಅವರು ಟಿಪ್ಪಣಿ ಪತ್ರಲ್ಲಿ ಪ್ರಮಾಣ ಅಂದ್ರೆ ಪ್ರಮಾಧ್ಯಾನಕ್ಕೆ ಯಾವ್ದು ಕಂಡಿರ್ತೈತಿ ಅದು ಪ್ರಮಾಣ ಅಂದ್ರ. ಮತ್ತು ಹಂಗಾರ ಪ್ರಮಾಧ್ಯಾನಕ್ಕೆ ಯಾವ್ದು ಕಂಡಿರ್ತೈತಿ ಅದು ಪ್ರಮಾಣ ಅಂದ್ರ. ಪ್ರಮಾ ಅಂದ್ರೇನು ಅದು ನಮ್ಗೆ ಗೊತ್ತಾಗೋದಿಲ್ಲ. ಪ್ರಮಾ ಅಂದ್ರ ಆ ಪ್ರಮಾ ಅಂತ ಹೇಳ್ಬೇಕು. ಪ್ರಮಾಣದ ಲಕ್ಷಣ ಹೇಳಿದ್ರಿ ನೀವು. ಪ್ರಮಾ ಅಂದ್ರೇನು, ಅದ್ರ ಲಕ್ಷಣ ಏನು ಅಂತ ಕೇಳಿದ್ರಿ. ನಾ ಹೇಳಿ ಕಾಯ್ದೆಗೆ ಹೆಂಗೆ ಕಲಂಗಳು ಇರ್ತಾವ ಹಂಗೆ ಪ್ರತಿಯೊಂದು ಲಕ್ಷಣಗಳು ಕೂಡ ಇರ್ತಾವ. ಅದಕ್ಕೆ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕರ ಪ್ರಮಾಣ ಅನ್ನುತ್ತಾರೆ. ಪ್ರಮಾಣಜನ್ಯ ಇರ್ಬೇಕಾದ್ರೆ ಪ್ರಮಾಣದಿಂದ ಹುಟ್ಟಿರ್ಬೇಕ, ಯಥಾರ್ಥ ಇರ್ಬೇಕ, ಅದಕ್ಕೆ ಪ್ರಮಾಣ. ನಿಮಗೆ ಇನ್ನೂ ಅದನ್ನು ತಿಳಿ ಹೇಳಕ್ಕ ಏನು ಮತ್ತು ನಿಮ್ಮ ಲೌಕಿಕ ಉದಾಹರಣ ಭಾಳ ಅದಾವ ನನ್ನಲ್ಲಿ. ಅಂದ್ರೆ ಇದನ್ನು ತಿಳಿಸಿ ಹೇಳ್ಬೇಕಂದ್ರೆ ನಿಮ್ಗೆ ಆವಾಗ ಬರಾಬರಿ ಅಂತೀರಿ ನೀವು. ಅಂದ್ರೆ ಈಗ ಪ್ರಮಾಣಜನ್ಯ ಇರಬೇಕು, ಯಥಾರ್ಥ ಇರಬೇಕು, ಅದಕ್ಕೆ ಪ್ರಮಾಣ ಇರ್ಬೇಕಂತ ಹೇಳಿದೆ. ಇದು ಶಾಸ್ತ್ರೀಯ ಶಬ್ದ. ಅನ್ನೋದು ಆಯ್ತು ಕರೆ. ಅದು ಏನು ಪ್ರಮಾಣಜನ್ಯೋ ಏನು ಯಥಾರ್ಥೋ ಅಂದರೆ ಈ ಒಬ್ಬ ಮನುಷ್ಯ ಅವ ತಂದೆ ತಾಯಿ ಒಂದು ಕನ್ಯಾ ನೋಡಿದ್ರು. ಮತ್ತು ಈಗ ಒಂದು ಹುಡುಗಿ ಐತೆ ನಮ್ಮ ಸಂಬಂಧಿಕರ ಒಳಗೆ ಐತಿ, ಅದ್ರ ಮಾಡ್ಪಾರಪ್ಪ. ಅದು ನನ್ನ ಮನಸ್ಸಿಗಿಲ್ಲ ಅದ. ಏನಂದ? ನನ್ನ ಮನಸ್ಸಿಗಿಲ್ಲ ಅದು. ಎಲ್ಲಿ ಮನಸ್ಸ ಮಾಡ್ತೇನೆ ಹುಚ್ಚ, ಹಂಗೆ ಮಾಡಕ್ಕೆ ಹೋಗಬೇಡ, ಮಾಡ್ಕೋ ಅಂತೇಳಿ ತಂದೆ ತಾಯಿ ಒತ್ತಾಯ ಮಾಡಿ ಲಗ್ನ ಮಾಡಿಬಿಟ್ರು. ಮಾಡಿಕೊಂಡು ಮತ್ತೆ ಇನ್ನು ತಂದೆ ತಾಯಿ ಮಾತು ಬೇಕಲಾದ ತಿರುವಾದ ಕೂಡ ಅವ ಮಾಡ್ಕೊಂಡ ಮನಸ್ಸರ ಇದ್ದು. ಹೌದಿಲ್ಲ? ಆದ್ರೆ ಅವನಿಗೇನಾಯ್ತು, ಇಲ್ಲರ ಮನಸ್ಸಿಲ್ಲ, ಆಕೆ ಸುಂದರ ಇಲ್ಲ ಅಂತೇಳಿ ಯಾತರ ಮೂಗ ಯಾತರ ಬಣ್ಣ ಬರೀ ಸಂಬಂಧಗಳು ನಮ್ಮ ತಂದೆ ತಾಯಿ ಏನು ಮಾಡ್ಬೇಕಿಲ್ಲ ಅವ ತನ್ನ ಮನಸ್ಸಿಗೆ ಒಂದು ನೋಡಿ ಖರೆ ಲಗ್ನ ಆಗಲಾಗುವುದು. ಅದು ಅವ್ರಿಗೆ ತಂದೆ ತಾಯಿ ಗೊತ್ತಿಲ್ಲ ಅಲ್ಲ, ಆ ಕಡೆ ಬ್ಯಾರೆ ಮನೆ ಫೋನ್ ಮಾಡಿ ಹಿಂಗೆ ಲೋಕದಾಗ ಅದಾವ ಇಲ್ಲಿ ಇರ್ತಾವ ಎಲ್ಲಿ ಇರ್ತೈತಿ ಅಲ್ಲಿ ಇರ್ತಾವ, ಹಿಂಗೆ ಇರ್ತಾವ. ಆಮೇಲೆ ಏನಾಯ್ತು, ಮತ್ತೆ ಈ ಕಡೆ ಲಗ್ನ ಮಾಡ್ಕೊಂಡು ಒಂದು ಮಗ ಹೊಡಿತ, ಅಲ್ಲಿ ಬೇರೆ ತಾನು ಮಜ್ಜರಿ ಮಾಡ್ಕೊಂಡಿದ್ದಾರೆ, ಆಕೆಗೆ ಒಂದು ಮಗ ಹೊಡಿತ ಆಯ್ತಾ. ಮತ್ತೆ ನೀವು ದೊಡ್ಡ ಆಫೀಸಲ್ಲಿದ್ದ ಕಂಡಾಪಟ್ಟಿ ಶ್ರೀಮಂತ ಹೊಲ ಮನೆ ಎಲ್ಲ ಇದ್ವ ಅಂದ್ಕೊಳ್ಳೇನ ಅಲ್ಲಿಂದ ಹಾಟ್ ಆಗಿಬಿಡ್ತಪ್ಪ. ಹಾಟ್ ಆಯಿತು, ಸತ್ವಾರ ಅಂದ್ಕೊಳ್ಳೇನ
ಅವು ಹುಡುಗರು ದೊಡ್ಡವಾಗಿದ್ದು ಅಲ್ಲಿಂದ ಮತ್ತು ಆ ಹುಡುಗ ಮತ್ತು ಇವಾಗ ಹುಟ್ಟಿದ್ದಿತ್ತಲ್ಲ ಅದು ಅವರು ಆಕಿ ಬಂದರು, ತಾಯಿ ಮಗ ಬಂದ್ರು, ಅವ್ರು ಬೇರೆ ಕಡೆ ಇದ್ದಿದ್ರ ಅವ್ರು ಬಂದರು. ಮತ್ತೀಗ ಅವನು ಹೊಲ ನನ್ನ ಮಗನ ಹೆಸರು ಹೇಳ್ತಿರೋದು, ಯಾಕಂದ್ರೆ ಇವ ಅವಾಗ ಹುಟ್ಟ್ಯಾರ. ಇವ ಈ ಕಡೆ ಇದು ಲಗ್ನ ಮಾಡ್ಬಿಡೋದು, ಇವರು ನಮ್ಮ ಹೆಸರು ಹೇಳ್ತಾರೆ ಅದು ಇವ್ರು ಬಂದರು. ನೀವ ಪಂಚರೋಗದ ತಿಳ್ಕೊರಿ, ನೀವ ನ್ಯಾಯ ಮಾಡೋರಿದ್ದೀರಿ, ಏನು ಮಾಡ್ತೀರಿ ನೀವು? ಏನು ಮಾಡ್ತೀರಂದ್ರ ಕಾಯ್ದೆಸಿರು ಯಾರು ಕುಂದಿರ್ತಾರೆ ಇದ್ರಾಗ? 4 ಮಂದಿನ ಹಿಡಿದು ಪಂಚನ ಹಿಡ್ಕೊಂಡು ಹಿರಿಯರನ್ನ ಹಿಡ್ಕೊಂಡು ಊರಾಗ ಲಗ್ನ ಮೊತ್ತ ಮಾಡ್ಕೊಂಡದ್ದು ಜಗತ್ತಿಗೆ ಗೊತ್ತೈತಿ, ಹೌದಾ? ಅದಕ್ಕೆ ಇನ್ನೊಂದು ಪ್ರಮಾಣ ಜನ್ಯ ಅಂದ್ರೆ ಕೊಳ್ಳಾಗಿ ಗುಳ್ಳ ಕಟ್ಟಿ 4 ಮಂದಿ ಕುಡಿಸ್ತಾರೆ. ಇದು ಪ್ರಮಾಣ ಜನ್ಯ ಐತಿ, ಜಗತ್ತಿಗೆ ಗೊತ್ತೈತಿ, ಯಥಾರ್ಥ ಐತಿ. ಇವನ ಮಾತಾಡ ಅತ್ತ ನಿಜ ನಿಜ ಕೊಡ್ತಿದ್ರು. ಅವಂಗ ಹುಟ್ಟ್ಯಾನವ ಅಂತದ, ಅವಂಗ ಹುಟ್ಟ್ಯಾನ ಕರೆ ಪ್ರಮಾಣ ಇಲ್ಲ, ಕೊಳ್ಳಾಗಿ ಗುಳ್ಳ ಕಟ್ಟಿಲ್ಲ, 4 ಮಂದಿ ಗುಳ್ಳ ಕಟ್ಟಿಲ್ಲ. ಜ್ಞಾನ ಇದು ದುಃಖಾಂತ ಆಗ್ತದೆ. ಹಂಗ ಇಲ್ಲಿ ಯಾವ ಜ್ಞಾನ ಪ್ರಮಾಣದಿಂದ ಹುಟ್ಟಿರ್ತೈತಿ, ಅದು ಪ್ರಮಾಣ ಜನ್ಯ ಯಥಾರ್ಥ ಇರ್ತೈತಿ. ಅದರಿಂದ ಹುಟ್ಟಿದ ಜ್ಞಾನ ಪ್ರಮಾಣ ಅಂತ ಹೇಳಲ್ಪಡ್ತೈತಿ. ಮತ್ತೀಗ ಅದು ಅಯಥಾರ್ಥ ಜ್ಞಾನ, ಅದು ಪ್ರಮಾಣ 4 ಮಂದಿನೂ ಕುಡಿಸಿಲ್ಲ, ಗುಳನೂ ಕಟ್ಟಿಲ್ಲ, ಏನು ಮಾಡಿಲ್ಲ, ಎಂತ ಮಾಡಿಲ್ಲ ಅಂದ್ರ ಅದು ಪ್ರಮಾಣ ಜನ್ಯ ಯಥಾರ್ಥ ಆಗುದಿಲ್ಲ. ಅದ ಇದು ಪ್ರಮಾ ಆಕೈತಿ, ಅದು ಅಪ್ರಮಾ ಆಕೈತಿ. ಅದು ಜ್ಞಾನ, ಪ್ರಮಾಣ ಜ್ಞಾನ, ಅಪ್ರಮಾಣ ಜ್ಞಾನ ಕರೆ. ಅದಕ್ಕ ಪ್ರಮಾ ಅಂತಾರ, ಇದಕ್ಕೆ ಅಪ್ರಮಾ ಅಂತಾರ. ಅದ್ರ ಕಾಯ್ದೆದೊಳಗೆ ಹಿಂಗೈತಿ. ಈ ಜ್ಞಾನ ಎರಡೂ ನಾವು ಅದು ಕಾಯ್ದೆ ಸಿರ ಪ್ರಮಾಣದಿಂದ ಹುಟ್ಟಿರ್ತೈತಿ, ಆದ್ದರಿಂದ ಅದು ಪ್ರಮ. ಈಗ ನಾ ಹೇಳಿದ್ದೆ ಬಂದಿದ್ದು ಪ್ರಮಾಣ ಜನ್ಯ ಯಥಾರ್ಥ ಜ್ಞಾನಕನ ಪ್ರಮ ಅನ್ನುತ್ತಾರೆ. ಟಿಪ್ಪಣಿ ಒಳಗೆ ಹೇಳಿದ್ದಿದ್ದು ಹಿಂಗ 4 ಮಂದಿ ಗುಳಾಕಟ್ಟು ಈ ದುಡ್ಡ ಅಂತ ಗೊತ್ತಾಗ್ತಿಲ್ಲ, ಗೊತ್ತಾಗಿ ಅದ್ರ ಆಚೆ ಕಡೆ ಹೋಗ್ತೀರಿ. ತಿಳಿಸಿ ಹೇಳಿದ್ರೆ ನಿಮ್ಮ ಪಕ್ಕ ಮರೆಯಂಗ ನೀವು ಆಯ್ತು. ಯಾಕ ಶಾಸ್ತ್ರೀಯ ಶಬ್ದವು ಹೊಸಾವು ಎಲ್ಲಿ ಕೇಳಿ ಬಳಕಿಲ್ಲ, ಆದ್ರಿಂದ ಹಿಂಗೆ ಹೇಳ್ಕೊಳ್ಳೋ ಪಕ್ಕ ನಟ್ಟಿರ್ತೈತೆ. ಹೇಗ ಏನಪ್ಪ ಅಂದ್ರೆ ಅದಕ್ಕೆ ಇಲ್ಲಿ प्रमाण कहिए ಪ್ರಮಾಣ ಕೈ ಅಂತ ಏನಿತ್ತು ಅದು ಟಿಪ್ಪಣಿ ಬಂದೈತೆ, ಹೌದಾ? 37ನೇ ಟಿಪ್ಪಣಿ. 37ನೇ ಟಿಪ್ಪಣಿ ಒಳಗ ಪ್ರಮಾ ಜ್ಞಾನಕ್ಕೆ ಯಾವ್ದು ಕಂಡ ಐತೆ ಅದು ಪ್ರಮಾಣ ಅಂದ್ರ. ಪ್ರಮಾಣ ಆದ್ಮೇಲೆ ಟಿಪ್ಪಣಿ ಐತಿ. ಪ್ರಮಾಣಕ್ಕೆ ಎದಕ್ಕೆ ಅನ್ಬೇಕಪ್ಪ ಅಂತ ಕೇಳ್ದಾವ. ಪ್ರಮಾಣಕ್ಕೆ ಎದಕ್ಕೆ ಅನ್ಬೇಕಪ್ಪ ಅಂತಂದ್ರೆ ಅದು ಪ್ರಮಾ ಜ್ಞಾನಕ್ಕೆ ಯಾವ್ದು ಕಣ್ಣಾಗೈತಿ ಅದಕ್ಕೆ ಪ್ರಮಾಣ ಅನ್ಬೇಕು. ಈ ಪ್ರಮಾ ಜ್ಞಾನವನ್ನು ಯಾವುದು ಹುಟ್ಟಿಸೈತೋ ಹಿಂಗಂದ್ರೆ ಗೊತ್ತಾಗತ್ತೇನ, ಪ್ರಮಾಣ ಜನ್ಯ ಅಂದರೆ ಪ್ರಮಾ ಜ್ಞಾನಕ್ಕೆ ಯಾವ್ದು ಕಾರಣ ಆಗೈತೋ ಅದಕ್ಕೆ ಪ್ರಮಾಣ ಅನ್ಬೇಕಾ? ಪ್ರಮಾ ಜ್ಞಾನಕ್ಕೆ ಯಾವುದು ಕಾರಣ ಆಗೈತಿ ಅದಕ್ಕೆ ಪ್ರಮಾಣ ಅನ್ಬೇಕು. ಅರ್ಥಾತ್ ಹಿಂಗೆ ಉಪರಾಟಿ ಬಂದ್ರು ಪ್ರಮಾ ಜ್ಞಾನವನ್ನು ಯಾವುದು ಹುಟ್ಟಿಸಿತ್ತು ಅದು ಪ್ರಮಾಣ. ಹಿಂಗರ ಇದ್ರಾಗ ತಿಳಿದು
ಹಿಂಗ ಅದ್ರಾಗ ದೃಷ್ಟಾಂತದಾಗ ತಗೊಂಡ್ರು ಹೊಂತೈತಿ. ಪ್ರಮಾಣ ಅಂದ್ರೆ ಗುಳ್ಳ ಅಂತೇಳಿ 4 ಮಂದಿ ಕೂಡಿ ಗುಳ್ಳ ಕಟ್ಟಿದ್ದು ಪ್ರಮಾಣ. ಹಿಂಗೆ ಹುಟ್ಟಿದ ಆವಾಗ ಪ್ರಮಾಣ ಕಾಯ್ದೇಶಿರ ಮಗ ಅಂತ ಹಿಂಗ ಅದು ಜ್ಞಾನ. ಈ ಜ್ಞಾನ ಇರ್ತಲ್ಲ ಅದು ಕಾಯ್ದೇಶಿರ ಜ್ಞಾನ. ಅದು ಸುಳ್ಳು ಆಗೋದಿಲ್ಲ. ಹಂಗಾಗಲೇ ರಿಸಲ್ಟ್ ಕೊಡ್ತಾರೆ, ಇವನ ಮಾಲಕ ಆಗಿಬಿಟ್ಟ ಕಡೆಗೆ. ಹಂಗ ಇರಲಿ. ಇನ್ನು ಪ್ರಮಾಣ ತರ ಯಾರು ಪ್ರಮಾಣದಿಂದ ಏನಾಗೈತೆ, ಜ್ಞಾನಕ್ಕೆ ಯಾವ್ದು ಕಾರಣ ಆಗಿರ್ತೈತಿ ಅದು ಪ್ರಮಾಣ ಅಂದ್ರ. ಹಂಗಾರ ಪ್ರಮಾಣ ಇದು ಪ್ರಮಾಣಜನ್ಯ ಯಥಾರ್ಥ ಜ್ಞಾನ. ಆ ಪ್ರಮಾಣಜನ್ಯ ಯಥಾರ್ಥ ಜ್ಞಾನ ಇರ್ತೈತಿ, ಅದಕ್ಕೆ ಪ್ರಮಾಣ. ಅಲ್ಲಿ ಪ್ರಮಾಣದ ಮೇಲೆ ಟಿಪ್ಪಣಿ ಬಂದೈತಿ, ಜರ ಶಾಂತವಾಗಿ ಕೇಳ್ರಿ. ಟಿಪ್ಪಣಿ ಎಲ್ಲಿ ಬಂದೈತಿ? ಪ್ರಮಾಣ ಮೇಲೆ ಬಂದೈತಿ. ಅಂದ್ರೆ ಏನು? ಪ್ರಮಾಣ ಅಂದ್ರೆ ಏನು ಅಂತ ಕೇಳಿದ್ದೇವೆ. ಪ್ರಮಾಣ ಶಬ್ದ ಬಂತು, ಪ್ರಮಾಣ ಅಂದ್ರೆ ಏನು ಅಂತಂದಾಗ ಇದು 37ನೇ ಟಿಪ್ಪಣಿ ಹೇಳಿದ್ರು, ಪ್ರಮಾಜ್ಞಾನಕ್ಕೆ ಯಾವ್ದು ಕಾರಣ ಆಗೈತಿ, ಪ್ರಮಾಜ್ಞಾನಕ್ಕೆ ಯಾವ್ದು ಕಾರಣ ಆಗೈತಿ ಅದು ಪ್ರಮಾಣ ಅಂತ. ಆ ಪ್ರಮಾಣಕ್ಕೆ ಕೇಳಿದ್ದಕ್ಕೆ ಉತ್ತರ ಬರೋಬರಿ ಹೇಳಿದ್ರು ಅವರು. ಆದ್ರೆ ನಮಗೇನಾಯ್ತು, ಪ್ರಮಾಣ ಗೊತ್ತಾತ್ ಕರೆ, ಪ್ರಮಾಜ್ಞಾನಕ್ಕೆ ಕಾರಣವಾದದ್ದು ಪ್ರಮಾಣ ಗೊತ್ತಾತು ಕರೆ. ಪ್ರಮಾಜ್ಞಾನಕ್ಕೆ ಕಾರಣ ಅಂದ್ರೆ ಪ್ರಮಾ ಅಂದ್ರೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಪ್ರಮಾ ಅಂದ್ರೆ ಏನು ಅಂತ ಕೇಳಿದ್ರೆ ಅದಕ್ಕೆ ಮತ್ತೆ ಲಕ್ಷಣ ಮಾಡಿತು, ಪ್ರಮಾಣ ಜನ್ ಇರಬೇಕು. ಅಂದ್ರೆ ಪ್ರಮಾಣದಿಂದ ಜನ್ ಅಂದ್ರೆ ಹುಟ್ಟಿರ್ಬೇಕು, ಪ್ರಮಾಣದಿಂದ ಆ ಜ್ಞಾನ ಹುಟ್ಟಿರ್ಬೇಕು ಮತ್ತು ಯಥಾರ್ಥ ಇರಬೇಕು, ಅದಕ್ಕೆ ಪ್ರಮಾಣ ಬೇಕು. ಅದಕ್ಕೆ ಕಾಯ್ದೆ ಮತ್ತು ಶಾಸ್ತ್ರ ಹೇಳ್ತಾ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ತಿರ್ಗಿ ಇದ್ರಾಗ ಸುತ್ತಿರ್ಗಿಲ್ಲ, ಬಡ ಮುಂದೆ ಹೋಗಿಲ್ಲ. ಬಡ ಮುಂದೆ ಹೋದ್ರೆ ಎಕ್ಸ್ಪ್ರೆಸ್ ಬಸ್ ಕೈಯಾಗ ಸಿಗುದೇ ಇಲ್ಲ. ಹಿಂಗಾಗ್ತದೆ. ಅದಕ್ಕೆ ನಾ ಪ್ಯಾಸೆಂಜರ್ ಗಾಡಿ ಮಾಡಿ ಬಿಡಕತ್ತೆ. ನೀವು ಬೇಕಾದವ್ರು ಹತ್ತಿರಿ, ಓಡಿ ಬಂದು ಹತ್ತಿರಿ ತಿಳ್ತಾ. ಇದಕ್ಕಂದ್ರೆ ನೀವು ಕೈಯಾಗ ಏನೂ ಸಿಗಂಗಿಲ್ಲ. ಹಿಂಗಾಕತಿ. ಮತ್ತು ನಾ ಹೇಳಿದ್ದೇನು ಫಲ, ನೀವು ಕೇಳಿದ್ದೇನು ಫಲ? ಕೇಳಿದ್ದಕ್ಕೆ ಒಂದು ಸ್ವಲ್ಪ ಉಳಿಬೇಕಲ್ಲ. ಮತ್ತು ಅದೇ ಇಲ್ಲಂದ್ರೆ ಎದಕ್ಕೆ ಬರ್ತದೆ? ಟೈಮ್ ವೇಸ್ಟ್ ಆಕೈತಿ. ಅದಕ್ಕೆ ಅದರ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕನ ಪ್ರಮಾಣ ಅಂತಾರು ಅಂತ ಹೇಳಿದ್ವಿ. ಇನ್ನು ಮುಂದೆ ಏನಾಯ್ತು? ಮತ್ತಲ್ಲಿಂದ ವೇದ ಪ್ರತಿಪಾದಿತ ಮೋಕ್ಷ ಪ್ರಮಾಣದ ಇನ್ನೊಂದು ಪತ್ರ ಪ್ರಮಾಕರಣಂ ಪ್ರಮಾಣಂ. ಪ್ರಮಾಕರಣ ಪ್ರಮಾ ಅಂದ್ರೆ ಧ್ಯಾನ. ಪ್ರಮಾ ಅಂದ್ರೆ ಏನಂತಾರ ಅಂದ್ರೆ ಪ್ರಮಾ ಅಂದ್ರ ಅದು ಯಥಾರ್ಥ ಜ್ಞಾನ ಇರ್ತೈತಿ. ಅದಕ್ಕೆ ಪ್ರಮಾ ಅಂತಾರ. ಪ್ರಮಾಕ ಯಾವ್ದು ಕಾರಣ ಆಗೈತಿ ಅದು ಪ್ರಮಾಣ ಅಂತಾರ. ಅದಕ್ಕೆ ಪ್ರಮಾ ಜ್ಞಾನಕ್ಕೆ ಕಾರಣವಾದದಕ್ಕನ ಪ್ರಮಾಣವೆನ್ನುತ್ತಾರೆ. ಆಯ್ತು, ಪ್ರಮಾ ಗೊತ್ತಾತ್, ಪ್ರಮಾಣ ಗೊತ್ತಾತ್. ಇನ್ನೊಂದು ಮಾತೇನು ಉಳಿತಲ್ಲಿ? ಟಿಪ್ಪಣಿ ಅದ್ರ ಮೇಲೆ ಬಂದದ 37ನೇ ಟಿಪ್ಪಣಿ ಒಳಗೆ ನೋಡ್ರಿ. प्रमा ज्ञान का जो कर्ण है सो प्रमाण अंದ್ರ ಇಲ್ಲಿ ಹಿಂದ ಮುಂದೆ ಎರಡು ತಿಳಿಸೇನಿ. ಈಗ ಆ ಟಿಪ್ಪಣಿ ಒಳಗೆ ನೋಡಿ ಹಿಡ್ಕೋರಿ ನೀವು ಬಳ್ಳ. ಪ್ರಮಾ ಜ್ಞಾನಕ್ಕ ಅಂದ್ರೆ ಪ್ರಮಾ ಅಂದ್ರೆ ಏನು ಅದನ್ನ ಹೇಳಿ ಲಕ್ಷಣ ಮಾಡೀನಿ, ಹೌದಾ? ಕಡೆಗೆ ಹೋಗಿ ಪ್ರಮಾಣ ಅಂದ್ರೇನು ಅದರದ್ದು ಲಕ್ಷಣ ಮಾಡೀನಿ. ಪ್ರಮಾಕರಣ ಪ್ರಮಾಣ ಅಂತೇಳಿ ನಡುವೆ ನೋಡಿದಾಗ ಏನದು? ನಡುವಿಂದ ನಡುವಿಂದ ಹೆಂಗಾಗಿ ಉಳೋದಂದ್ರ
ಬಸ್ ಸ್ಟ್ಯಾಂಡ್ ಮೇಲೆ ಒಬ್ಬ ಜೋಗಪ್ಪ ಅವ ಪಡ ದೇವಿ ಪಡ ಎತ್ಕೊಂಡಿಟ್ಟು ಕೂತ ಇಟ್ಟ ಕಾಲ್ಮಡಿ ಬಂದಿದ್ದು ಅವನು ಕಾಲ್ಮಡಿ ಬಂದಿದ್ದು ಆ ಮಗ್ಗಲ್ ಒಬ್ಬ ಇಂಥ ಬಸ್ಸಿಗೆ ಹೋಗವ ಆ ಮನುಷ್ಯ ಕೂತಿದ್ದ ಕೂತ್ಕೊಂಡ ಯಪ್ಪ ಅದೇ ಆ ದೇವಿ ಕೊಳ್ಳಾಗ ಸಾಮಾನ ಅದ ನಾ ಒಂದಕ್ಕೆ ಹೋಗ್ಬಿಡ್ತೇನೆ ಇಲ್ಲೇ ಕುಂದ್ರೆ ನಿಮ್ಮ ಮಗಳಾಗಿರ್ತೇನೆ ಅಂತಾರೆ ಅವ ಇಟ್ಟ ಬೈಲ್ ಕಡೆ ಇದಕ್ಕೆ ಹೋದ ಕಾಲ್ಮಡಿಗೆ ಅವ ಒತ್ತ ಬಂದ ಹಳ್ಳಿ ಬಿಡ್ತೀಯ ಜೋಗಪ್ಪ ಯಾವ್ದವ ಕೇಳ ನೀವು ಹಿಂಗಂತ ಆ ನಾವು ಹೋಗ್ಯಲ್ಲ ಅವ್ ನಗು ಬರುವಲ್ಲ ಯಾಕೆ ನಗು ಬರುವಲ್ಲ ಅಂದ್ರ ಲೇಡೀಸ್ದಾಗ ಹೋಗದಾಗ ಕತ್ತಂದ್ರ ನೀ ಗಂಡ ಸರಿ ಆ ಕಡೆ ಹೋಗತ್ತ ಅವ್ರು ಈ ಕಡೆ ಗಂಡಸರೊಳಗೆ ಒಟ್ಟು ನೀ ಸೀರೆ ಹುಟ್ಟಿ ಆ ಕಡೆ ಹೋಗತ್ತ ಹಿಂಗಾಗಿ ಆ ಕಡೆ ಹೋಗೇ ಬಿಡ ಹಾಗಾಗಿ ನಡುವೆ ನೋಡ್ಕೊಳ್ತೀರ ಇದು ನಡುವೆ ಮಾಡೋರು ಹೇಳಿ ಅಂದ್ರ ಇಲ್ಲಿ ನಾ ಏನ್ ಹೇಳಿದ್ನಿ ಪ್ರಮಾಧ್ಯಾನಕ್ಕ ಕರ್ಣ ಆದದಕ್ಕ ಪ್ರಮಾಣ ಅಂತಂದಿವೆ ನಗರ ಚೆನ್ನಾಗಿ ಹೇಳ್ಬಿಟ್ಟ ಅದು ಇವತ್ತು ಆರೋಗ್ಯ ಜರ ಠೀಕ್ ಐತಿ ಆದ್ರೂ ಧ್ವನಿ ಮೊದಲಿನಂಗೆ ಇಲ್ಲ ಸರ್ಕಿರ್ಬೇಕು ಧ್ವನಿ ಇನ್ನು ಸ್ವಲ್ಪ ಕಸರ ಐತಿ ಈ 37 ಟಿಪ್ಪಣಿಯಲ್ಲಿ ಪ್ರಮಾಧ್ಯಾನಕ್ಕ ಯಾವ್ದು ಕರ್ಣ ಐತಿ ಅದಕ್ಕೆ ಪ್ರಮಾಣ ಅಂತ ಹೇಳಿದ್ರು ಪ್ರಮಾಧ್ಯಾನದ ಬಗ್ಗೆನೂ ಹೇಳಿನ ಪ್ರಮಾಣದ ಬಗ್ಗೆನೂ ಹೇಳಿ ಉಳಿದದ್ದು ಯಾವುದು ನಡುವಿಂದು ಅದು ಹಂಗ ಅದ್ರ ಗತಿ ಆಗಿ ಉಳಿದೈತೆ ಅಂತ ಹೇಳಿದ್ವಿ ಯಾಕಂದ್ರೆ ಅದು ಸ್ವಲ್ಪ ಭಾಳ ಗುಮ್ಮ ಐತೆ ಅಂತೇಳಿ ಹಿಂಗೆ ಬಳಕೆಯಲ್ಲಿ ಇಲ್ಲ ಅದು ಅಂದರೆ ಕರ್ಣದ ಲಕ್ಷಣ ಏನು ಅಂತ ಪ್ರತಿಯೊಂದು ಲಕ್ಷಣ ಈ ಎಲ್ಲ ಲಕ್ಷಣ ಮಾಡಿ ಹೇಳಾಗತ್ತೇವೆ ನಾವು ಪ್ರಮಾಣಕ್ಕೆ ಏನು ಲಕ್ಷಣ ಐತಿ ಪ್ರಮಾಣಕ್ಕೆ ಏನು ಲಕ್ಷಣ ಐತಿ ಈಗ ಹೇಳೇವಿ ನಾವು ಎರಡು ಇನ್ನು ನಡು ಬಂದದ್ದು ಇದು ಕರ್ಣ ಅಂತ ಐತಿ ಆ ಕರ್ಣದ ಲಕ್ಷಣ ಏನು ಅಂತ ಕೇಳಿದರೆ ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರ್ಣಂ ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರ್ಣಂ ಅದ್ರ ಕರ್ಣದ ಲಕ್ಷಣ ಅದಕ್ಕೆ ಈ ಟಿಪ್ಪಣಿ ಒಳಗೆ ಮೂರು ಹೇಳಿಬಿಟ್ಟಿವಿ ಅಚ್ಚೆ ಮೊದಲಿದ್ದು ಕಡೆಯದು ನಡುವಿದ್ದು ಇನ್ನು ಅದಕ್ಕೆ ಇಲ್ಲಿ ಪ್ರಮಾಧ್ಯಾನಕ್ಕೆ ಯಾವ್ದು ಕಾರಣ ಆಗಿರ್ತೈತಿ ಅದಕ್ಕೆ ಪ್ರಮಾಣ ಅಂತಾರೆ ಯಹ ವೇದ ಪ್ರತಿಪಾದಿತ ಮೋಕ್ಷಾದಿ ಪದಾರ್ಥನಕ ಏನ್ ಹೇಳ್ತಾರ ವೇದ ಪ್ರತಿಪಾದಿತ ಅಂದ್ರೆ ವೇದ ಏನು ಹೇಳ್ತೈತಲ್ಲ ವೇದ ಏನೇನು ಹೇಳ್ತದ ಅಂದ್ರ ಮೋಕ್ಷ ಹೇಳ್ತೈತಿ ಮೋಕ್ಷದ ಬಗ್ಗೆ ಹೇಳ್ತೈತಿ ಜ್ಞಾನದ ಬಗ್ಗೆ ಹೇಳ್ತೈತಿ ಹಿಂಗೆಲ್ಲ ಈ ಪದಾರ್ಥಗಳೇನಿದಾವಲ್ಲ ಅವುಗಳನ್ನ ಯಥಾರ್ಥ ಅನುಭವ ರೂಪದ ಶಾಂತಿ ಪ್ರಮಾ ಅವುಗಳನ್ನ ಯಥಾರ್ಥ ಅನುಭವಕ್ಕೆ ತಂದು ಕೊಡೋದು ಏನವು ವೇದಾಂತ ವೇದ ಪ್ರತಿಪಾದಿತ ಮೋಕ್ಷಾಧಿಕ ಪದಾರ್ಥಗಳು ವೇದ ಏನ್ ಮಾಡ್ತದ ಜ್ಞಾನ ಮೋಕ್ಷ ಇವುಗಳನ್ನ ಪ್ರತಿಪಾದನೆ ಮಾಡ್ತದೆ ಹೇಳ್ತದೆ ಹೌದಲ್ಲ ಅಂದ ಮೇಲೆ ಅವುಗಳನ್ನ ಯಥಾರ್ಥ ಅನುಭವ ರೂಪದು ಶಾಂತಿ ಪ್ರಮಾತಾಕ ಕರ್ಣ ರೂಪದು ಉಪನಿಷತ್ ಅಂದ್ರೆ ಇದು ನಮ್ಮ ಯಥಾರ್ಥ ಅನುಭವಕ್ಕೆ ಬರಬೇಕಾದ್ರೆ ಆ ವೇದಗಳು ಏನು ಹೇಳ್ಯಾವಲ್ಲ ಅದು ಏನು ನಮ್ಮ ಅನುಭವ ಕೊಡಬೇಕು ಒಟ್ಟಿನೊಳಗೆ
ಅದರ ಸಾಮಾನ್ಯ ಎಟ್ಟ ಯಾವ ಶಾಸ್ತ್ರ ಇರಲಿ, ವೇದಾಂತದ ಬಗ್ಗೆ ಬರೀ ಒಂದು ಬ್ರಹ್ಮಸೂತ್ರ ಐತಲ್ಲ, ಬ್ರಹ್ಮಸೂತ್ರದ ಅರ್ಥ ಏನು ಅಂತ ಹೇಳಿ ಬರೀಲಕ್ಕಂತದ್ರ ಮೊದಲಿಂದ ಬರ್ಕೋತ್ ಅದ್ರ ಅರ್ಥ ಏನಂತ ಬರ್ಕೋತ್ ಇಲ್ಲಿ ತನ ಬರ್ಕೋತ ಬಂದಾರ. 2 ಲಕ್ಷ ಗ್ರಂಥ ಆಗ್ಯಾವ, ಇನ್ನ ಮುಗ್ದೇ ಇಲ್ಲ ಅದು. ಬ್ರಹ್ಮಸೂತ್ರದಾಗ ಏನ್ ಅರ್ಥ ಐತಿ ಅದನ್ನ ಭಾರತ ಗ್ರಂಥಗಳು 2 ಲಕ್ಷ ಆಗ್ಯಾವ, ಇನ್ನ ಮುಗ್ದಿಲ್ಲ. ಈ ವೇದಾಂತದ ವಿಸ್ತಾರ ಇಷ್ಟೆಲ್ಲ ಐತಿ ಅಂತ ಹೇಳೋತಾತು ಉಸ್ಕಿನ ಕಡೆ ಇದ್ದಾಗಿದೆ. ಅದಕ್ಕಾಗಿ ಈಗ ಆದರೆ ಬರೀ ಅದು ಒಂದಕ್ಕೆ ಇಷ್ಟು ಅಂದ್ರೆ ಮತ್ತು ಉಪನಿಷತ್ತುಗಳದಾವ ಮತ್ತು ಭಗವದ್ಗೀತಾ ಪ್ರಸ್ಥಾನತ್ರಯ ಎಲ್ಲ ಅದಾವಲ್ಲ, ಮತ್ತು ಇವೆಲ್ಲಕ್ಕೂ ಏನು ಲೆಕ್ಕನೇ ಇಲ್ಲದ. ಅದಕ್ಕೆ ಇಟ್ಟೆಲ್ಲ ನೀವು ಎಂದು ಅದನ್ನು ಕೇಳೋರು ಎಂದು ತಿಳ್ಕೊಳ್ಳೋರು ಸಾಧ್ಯ ಇಲ್ಲ, ಹೌದಲ್ಲ? ಅದಕ್ಕೆ ಶಂಕರಾಚಾರ್ಯರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಇದು ಹೇಳೋವ್ರಿಗೆ ಸಾಧ್ಯ ಇಲ್ಲ, ಕೇಳೋವ್ರಿಗೆ ಸಾಧ್ಯ ಇಲ್ಲ. ಇದು ಎಲ್ಲ ಹೇಳ್ತೀನಿ ಅಂದ್ರೆ ಅವ್ರಿಗೆ ಕೇಳಿಲ್ಲ, ಅವೆಲ್ಲ ನಾ ಕೇಳ್ತೀನಿ ಅಂದ್ರೆ ನಿಮಗೂ ಸಾಧ್ಯ ಇಲ್ಲ. ಅದಕ್ಕೆ ಹೆಂಗ ಒಂದು ಕೊಡ ಹಾಲು ಐತಿ, ಹೌದಾ? ಒಂದು ಕೊಡ ಹಾಲು, ಒಂದು ಕೊಡ ಹಾಲಿಂದು ಸಾರ ಅಂದ್ರೆ ಅದ್ರಾಗ ಇದ್ದಿದ್ದು ಪವರ್ಫುಲ್ ತುಪ್ಪ. ಅದ್ರಾಗ ಏನೈತಿ? ತುಪ್ಪ ಅನ್ನೋದ ಮುಖ್ಯ ಇಲ್ಲ, ಅದರದ್ದು ಸೂಕ್ಷ್ಮ. ಆ ಒಂದು ಕೊಡ ಹಾಲಿನ ತುಪ್ಪ ತೆಗೆದು ನಾ ಇಟ್ಟ ಶಾರ್ಟ್ಕಟ್ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಅದರ ಒಟ್ಟೋರ್ದು ಅರ್ಥ ಏನೈತೆ ಅದು ಒಂದು ಸ್ವಲ್ಪದ್ರಾಗ ಹೇಳ್ತೇನೆ ಅಂತ ಅರ್ಥ. ಅದೇನು ಹೇಳ್ಯಾರು ಅಂದ್ರೆ, ಶ್ಲೋಕಾರ್ಥೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ. 1 ಕೋಟಿ ಗ್ರಂಥಗಳಲ್ಲಿ ಏನು ಹೇಳಿದೆಯೋ, 1 ಕೋಟಿ ಗ್ರಂಥಗಳಲ್ಲಿ ಏನು ಹೇಳೈತಿ? ಕೋಟಿ ಗ್ರಂಥಗಳು ಲಕ್ಷಲ್ಲ. ಅದನ್ನು ನಾನು ಮತ್ತು ನಿಮಗೆ ಯಾಕೆ ಸಾಧ್ಯ ಇಲ್ಲ, ಹೌದಿಲ್ಲ? ಆಟ ಕೇಳಾಕ ಹೇಳಾಕ ಆಟ ಸಮಯ ಇಲ್ಲ, ಅದು ಸಾಧ್ಯವೂ ಇಲ್ಲ. ಆದ್ದರಿಂದ ಅರ್ಧ ಶ್ಲೋಕದಿಂದ ಹೇಳ್ತೇನೆ ಕೇಳು. ಎಷ್ಟದು ತಾತ್ಪರ್ಯ ಎಷ್ಟಾದ್ರದು? ಕೋಟಿ ಗ್ರಂಥವಿಹಿ, ಕೋಟಿ ಗ್ರಂಥಗಳಲ್ಲಿ ಹೇಳಲ್ಪಟ್ಟ ಅರ್ಥವನ್ನ ನಾನು ನಿಮಗೊಂದು ಅರ್ಧ ಶ್ಲೋಕದಾಗ ಹೇಳಿಬಿಡ್ತೀನಿ. ಆಟ ತಿಳ್ಕೊಂಡ್ರೆ ಮುಗಿದು ಹೋದ ಕೆಲಸ. ಎಷ್ಟ ಕೋಟಿ ಗ್ರಂಥಗಳನ್ನೆಲ್ಲ ಓದಿದ್ರೆ ಯಾವ ಜ್ಞಾನ ಸಿಗ್ತೈತೋ ಅದನ್ನ ಅರ್ಧ ಶ್ಲೋಕದಿಂದ ಹೇಳ್ತೀನಿ. ಆಟ ತಿಳಿದ್ರೆ ಮುಗಿದ ಹೆಚ್ಚು ಕೆಲಸ, ಮುಕ್ತನ ಆಗ್ತಾರ ನಾವು. ಅದು ಏನು ಅಂತ ಕೇಳಿದ್ರೆ, ಶ್ಲೋಕಾಧ್ಯಯನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನ ಪರಃ. ಬ್ರಹ್ಮ ಸತ್ಯ ಐತಿ, 3 ಮಾತದ ಕೇಳಿರ್ತಾರೆ. ಬ್ರಹ್ಮ ಸತ್ಯ ಐತಿ, ಈ ಜಗತ್ತೆಲ್ಲ ಮಿಥ್ಯೆ. ಜೀವ ಪರಮಾತ್ಮನ ಸ್ವರೂಪ ಅದ. ಈ 3 ತಿಳ್ಕೊಂಡೆ ಅಂದ್ರೆ ಆ ಕೋಟಿಗಟ್ಟಲೆ ಗ್ರಂಥ ಓದೋ ಅವಶ್ಯಕತೆ ಇಲ್ಲ. ತಿಳ್ಕೊಳ್ಳೋದು ಇಟ್ಟ ಐತಿ, ಅಟ್ಟ ತಿಳ್ಕೊಳ್ಳಾಕ ಇಟ್ಟೆಲ್ಲ ಹಣಗಳೈತಿ. ಅದಕ್ಕಾಗಿ ಎಲ್ಲಿ ಬಂದಪ್ಪ ಪ್ರಮಾಣ ಕೈ ಯಥಾರ್ಥ ಅನುಭವ ರೂಪದು ಶಾಬ್ದಿ ಪ್ರಮಾ. ಅದಕ್ಕೇನಂದ್ರು ಅಂದ್ರ ನಿಮಗೆ ಯಥಾರ್ಥ ಅನುಭವಕ್ಕೆ ಬರುವಂಗ ಅಂದ್ರೆ ಅದಕ್ಕಾದ ಇದನ್ನು ಪ್ರಮಾಣ ತಗೊಂಡ ನಿಮ್ಮ ಅನುಭವಕ್ಕಂದ್ರ ನಾನೇ ಬ್ರಹ್ಮನಿದ್ದೇನೆ ಅಂತ ಧ್ಯಾನ ಆಗ್ಬೇಕಾದ್ರೆ
शाब्दी प्रमा ताका कर्ण रूप जो उपनिषद रूप शब्द सो प्रमाण शब्द का अर्थ है ಅಂದರೆ ಇಲ್ಲಿ ಪ್ರಮಾಣದ ಮೇಲೇನು ಟಿಪ್ಪಣಿ ಬಂದಿತ್ತಲ್ಲ ಪ್ರಮಾಣ ಅಂದ್ರ ಮತ್ತು ಪ್ರಮಾಣಗಳು ಮತ್ತು ನೀವು ಬೇರೆ ಕಡೆ ಹೋಗ್ಬೋದು. ಪ್ರಮಾಣ ಅಂದ್ಕೊಂಡ ಕೋಡ್ಗಳು ಉಳ್ಳೋದೇ ಆಕಳು ಅಂದ್ರೆ ಎಮ್ಮಿ ಕಡೆಯಿಂದ ಹೋಗ್ಬೋದಲ್ಲ, ಅದಕ್ಕೂ ಕೋಡ್ದಾವ. ಹಂಗ ಪ್ರಮಾಣ ಅಂತ ತಗೊಂಡ್ರೆ प्रत्यक्ष प्रमाण है, अनुमान प्रमाण है, उपमान प्रमाण है, ಮತ್ತು ಅನುಪಲಬ್ಧಿ ಪ್ರಮಾಣ ಐತಿ, ಹಿಂಗೆಲ್ಲ ಅದಾವ. ಮತ್ತು ಶಬ್ದ ಪ್ರಮಾಣ ಹಿಂಗೆಲ್ಲ 6 ಪ್ರಮಾಣ ಅದಾವ. ಅದ್ರಾಗ ಪ್ರಮಾಣ ಅಂದ್ರ ನೀವು ಏನ್ ಮಾಡ್ಬೇಕಂದ್ರ ಆ 5 ಪ್ರಮಾಣಗಳನ್ನು ಬಿಟ್ಟು ಅದಕ್ಕ ಶಾಬ್ದಿ ಪ್ರಮಾಣ, ಇಲ್ಲಿ ಪ್ರಮಾಣಗಳಲ್ಲಿ ಒಂದು ನೇಮ ಇರ್ತೈತಿ. ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಅದರಿಂದ ಜ್ಞಾನ ಹುಟ್ಟತೈತೆ, ಅದು ಆ ಹುಟ್ಟಿದ ಜ್ಞಾನಕ್ಕೆ ಪ್ರಮಾಣ. ಅಂದರೆ ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷ ಪ್ರಮ ಹುಡ್ತೈತಿ. ಅಂದ್ರ ಇಲ್ಲಿ ನಿಮಗೆ ತಿಳಿಬೇಕಾದ್ರೆ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಯಾವುದು, ಪ್ರತ್ಯಕ್ಷ ಪ್ರಮ ಅಂದ್ರೆ ಯಾವುದು ಗೊತ್ತಾಯ್ತೇನೆ ನಿಮ್ಗೆ? ಇಲ್ಲ. ಈಗ ನಾನು ನಿಮ್ಗೆ ಗೊತ್ತಾಗ ಹೇಳ್ತೇನೆ. ಏನಿದು ಮೈಕ್, ಹೌದಾ? ಇದು ಮೈಕ್ ಐತಂತ ನಿಮಗೆ ಧ್ಯಾನ ಆಯ್ತಲ್ಲ, ಎದರಿಂದ ಆಯ್ತು? ಎದರಿಂದ ಆಯ್ತು? ನೇತ್ರದಿಂದ ಆಯ್ತು. ನೇತ್ರದಿಂದ ಆಯ್ತಿದು, ಹೌದಿಲ್ಲ? ನೇತ್ರದಿಂದ ಈ ಲೋಕದ ವಸ್ತುಗಳ ಜ್ಞಾನ ನೇತ್ರದಿಂದ ಏನಾಕತ್ತದ ಅಂದ್ರೆ ಇಲ್ಲಿ ನೇತ್ರ ಆ ಪ್ರತ್ಯಕ್ಷ ಪ್ರಮಾಣದಲ್ಲಿ ಪಂಚ ಜ್ಞಾನೇಂದ್ರಿಯಗಳಿಗೆ ಪ್ರಮಾಣ ತಪ್ಪ್ಯಾರಲ್ಲಿ. ಪಂಚ ಜ್ಞಾನೇಂದ್ರಿಯಗಳು ಏನದಾವ ಅವು ಪ್ರಮಾಣ ಹೇಳಲ್ಪಟ್ಟಾವ. ಅದ್ರ ನೇತ್ರೇಂದ್ರಿಯ ಪ್ರಮಾಣ ಐತಿ. ನೇತ್ರ ಇಂದ್ರಿಯ ಪ್ರಮಾಣ ಐತಿ. ರೂಪ, ನೇತ್ರಕ್ಕೇನು ವಿಷಯ? ರೂಪ. ಅದು ಕರಿಬೋದು ಹಿಂಗೆಲ್ಲ ಅಂತ ವಸ್ತು ಅದು ಪ್ರಮ. ಪ್ರತ್ಯಕ್ಷ ಪ್ರಮ ಅಂದ್ರೆ ಅರ್ಥಾತ್ ಈ ಮೈಕದ್ದು ಪ್ರತ್ಯಕ್ಷ ಜ್ಞಾನ ನಿಮ್ಗೆ ಆಯ್ತಾ ಇಲ್ಲೋ? ಪ್ರತ್ಯಕ್ಷ ಆಗೈತೆ, ಪರೋಕ್ಷ ಆಗೈತು? ಪ್ರತ್ಯಕ್ಷ ಆಗಿರ್ತತಿ, ಪರೋಕ್ಷ ಆಗಿರ್ತತಿ. ಅದರ ಗೊತ್ತ ಈಗ ಪ್ರತ್ಯಕ್ಷ ಅನ್ನೋದು ಗೊತ್ತಾಗ್ಬೋದು. ಯಾಕ ನಿಮ್ಗೆ ಬರ್ತದೆ ಹೇಳಿದ್ರೆ ಇನ್ನು ಪರೋಕ್ಷ ಅಂದ್ರೆ ಮತ್ತೊಂದು ಏನು ಇದೇನು ಹಡಗಲು ಹೇಳ್ತಲ್ಲ ಅಂದರೆ ಈಗ ಏನು ಅಂದರೆ ಅರ್ಥಾತ್ ಈಗ ಒಬ್ಬಗ ಹೊಟ್ಟೆ ಕಡಿತೈತೆ ಅಂತೇಳಿ ಏನಾಗೈತಿ? ಆರಾಮಿಲ್ಲ, ಹೌದಿಲ್ಲ? ಆರಾಮಿಲ್ಲ, ಏನಾಗೈತಿ? ಹೊಟ್ಟೆ ಕಡಿತೈತಿ, ಹೊಟ್ಟೆ ಕಡಿಯಾಗ್ತೈತಿ. ಓಹೋ, ಅವನು ಇನ್ನೊಬ್ಬ ಹೇಳ್ದಲ್ಲ, ಅವಾಗ ಹೊಟ್ಟೆ ಕಡಿತೈತೆ ಅಂತ ಜ್ಞಾನ ಆತ. ಇವಾಗ ಏನಾಗೈತಿ? ಹೊಟ್ಟೆ ಕಡಿಯುತ್ತದೆ ಅಂತ ಜ್ಞಾನ ಆಯ್ತು ಇವಾಗ. ಮತ್ತಪ್ಪ ಹೇಳೋಣ. ಆದ್ರ ಅವಾಗ ಈ ಹೊಟ್ಟಿ ಕಡ್ತದ ಜ್ಞಾನ ಹೆಂಗಾಗೈತಿ ಅಂದ್ರ ಪರೋಕ್ಷ ಐತಿ, ಅದು ಅಪರೋಕ್ಷ ಇಲ್ಲ. ಮತ್ತ ಅದು ಜ್ಞಾನ ಐತಂದ್ರೆ ಹೆಂಗ್ ಕಡಿತೈತಿ ಹೇಳಿ ನೋಡೋಣ. ಅದಕ್ಕೆ
ಮುಂದೆ ಹೋಗಿ ಕೆಲವು ದಿವಸದ ಮೇಲೆ 4-6 ತಿಂಗಳ ಮೇಲೆ ಅವಾಗ ಹೊಟ್ಟೆ ಕಡಿಲಿಕ್ಕೆ ಶುರುವಾದ ಹೊಟ್ಟೆ ಕಡಿಲ ಕರ್ತಿರು ಕೂಡನ ಹೊಟ್ಟೆ ಕಡಿದಂದ್ರ ಹಿಂಗಿರ್ತೈತಿ ಅಂತ ಅವಾಗ ಜ್ಞಾನ ಆತ. ಇವು ಹೊಟ್ಟೆ ಕಡಿತೈತಿ ನನಗೆ ಅಂತ ಹೇಳಿದ್ದ, ಹೌದಾ? ಅದನ್ನ ಅವಾಗ ಏನ್ ಜ್ಞಾನ ಆಗಿತ್ತು, ಅದು ಪರೋಕ್ಷಿತ. ಈಗ ತನಗ ಹೊಟ್ಟೆ ಕಡಿಯಾಗತೈತಿ. ಆ ಹೊಟ್ಟೆ ಕಡಿತದ ಜ್ಞಾನ ಮೊದಲು ಪರೋಕ್ಷಿತ್ತು, ಈಗ ಅಪರೋಕ್ಷ ಐತಿ, ಅನುಭವ ಬರ್ಲಕತೈತಿ, ಹೌದಿಲ್ಲ? ಹಿಂಗದ ಬ್ರಹ್ಮದ ಪರೋಕ್ಷ ಜ್ಞಾನ ಇರ್ತೈತಿ, ಶಾಸ್ತ್ರ ಕೇಳಿ ಪರೋಕ್ಷ ಜ್ಞಾನ ಇರ್ತೈತಿ, ಅನುಭವ ಬಂದಿರಗಿಲ್ಲ. ಹೆಂಗ ಹೊಟ್ಟೆ ಕಡೆ ತಾನು ಅನುಭವ ಬಂದಾಯ್ತು, ಊಟ ಮಾಡಿದ್ ಹೆಂಗ ತಾನು ಅನುಭವ ಬಂದಾಯ್ತು, ಹೊಟ್ಟೆ ಬೈತತ್ತ, ಹಂಗ ಜ್ಞಾನ ಆದ್ಮೇಲೆ ಅನುಭವ ಬರ್ತದೆ. ಅದಕ್ಕ ಈಗ शब्द सो प्रमाण शब्द का अर्थ है पुण्य शब्द रूप ನಾ शब्द ಬಳಿಲ್ಲ, ನಾನು ನಿಮಗೆ ಹೇಳಿ ನಾನು ಬಿಟ್ಟೇನೆ ಬಳದ ಆಗಿಲ್ಲ. शब्द सो प्रमाण शब्द का अर्थ है। ಈಗ ನಾನು ಮೂವತ್ತೇಳು ಟಿಪ್ಪಣಿ ಮ್ಯಾಲ ನೋಡ್ರಪ್ಪ, 37 ಟಿಪ್ಪಣಿ ಮ್ಯಾಲ, 37 ಟಿಪ್ಪಣಿ ಮ್ಯಾಲ ರೀಪ. ಎರಡನೇ ಸಾಲ 37ನೇ ಟಿಪ್ಪಣಿ ರೀ, ಮೇಲ್ಗಡೆ ಎರಡನೇ ಸಾಲ. 37ನೇ ಟಿಪ್ಪಣಿ ಮೇಲೆ ಇಲ್ಲಿ ಬರೋರಿ ಮುಂದೆ ಈ ಕಡೆ ಇಲ್ಲಿ ಮೇಲೆ ಇಲ್ಲಿ ಪ್ಯಾರಾಗ್ರಾಫ್ ದಾಟಿ ಬಂದೈತಿ. ಆಯ್ತು. ಅಂದ್ರ ಯಥಾರ್ಥ ಕರೆಕ್ಟ್, ಯಥಾರ್ಥ ಅನುಭವ ರೂಪದ ಶಾಬ್ದಿ ಪ್ರಮಾಣ ಅಂದ್ರ ಈ ಆಗಲೇ ನಾ 6 ಪ್ರಮಾಣಗಳ ಬಗ್ಗೆ ಹೇಳಕತ್ತಿದ್ದೆ, ಅದಿಲ್ಲ? ಪ್ರತ್ಯಕ್ಷ ಜ್ಞಾನ, ಪ್ರತ್ಯಕ್ಷ ಪ್ರಮಾಣ ಇದ್ರ ಪ್ರಮಾಣ ಪ್ರತ್ಯಕ್ಷ, ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಅದಕ್ಕೆ ಪ್ರಮಾ ಅಂದ್ರೆ ಅದರಿಂದ ಆಗೋ ಜ್ಞಾನ, ಅದು ಪ್ರತ್ಯಕ್ಷ ಪ್ರಮಾ ಇರ್ತೈತಿ ಅಂತ ಹಿಂಗದ. ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷ ಪ್ರಮಾ. ಕೆಲವು ಕಡೆ ಗಂಡನ ಹೆಸರು ಹೆಂಡತಿ ಹೆಸರು ಒಂದ ಇರ್ತೈತಿ. ಈಗ ಬೇರೆ ಇರ್ತಿರ್ಬೇಕು, ಅಂದ್ರೆ ಹಿಂದಿನ ಮಂದಿ ಹಂಗ ಇರ್ತಿದ್ರು ಅವ್ರು. ಕೇಳಿರ್ಬೇಕು ನೀವು, ಹಿಂದೆ ಹಿಂದೆ ಗಂಡನ ಹೆಂಡತಿ ಹೆಸರು ಅದ, ಹೆಂಡತಿ ಹೆಸರು ಅದ, ಹಿಂಗ. ಅದಕ್ಕೆ ನಾವು ಅವಾಗ ಹೆಸರಿಗೆ ಬೆಲೆ ಕೊಡ್ತಿದ್ದಿಲ್ಲ, ಹೊಡಿತಿದ್ರು ಗಾಡಿ ಹಂಗ. ಒಬ್ಬರು ಅವ್ರು ಹೇಳಿ ನೋಡ್ಲಕ್ಕ, ಅವ್ನು ಗಂಡ ನೋಡ್ಲಕ್ಕ, ಆಗ ಅವ್ನು ನೋಡೋತಿದ್ರು. ಅವಪ್ಪ ತನಗೆ ಸುಮ್ಮ ಮಾಡ್ಕೊಂಡ್ಬಿಡ್ತೀವಿ, ಬಿಟ್ಟೇ ಇತ್ತು. ಈಗಿನ ಕಾಯ್ದೆ ಬೇರೆ ಇದ್ದಿಲ್ಲ. ಅದಕ್ಕೆ ಯಥಾರ್ಥ ಅನುಭವ ರೂಪದು ಶಾಬ್ದಿ ಪ್ರಮಾಣ ಅಂದ್ರೆ ಅಲ್ಲಿ ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ. ಅದಕ್ಕೆ ನಾನು ಇದನ್ನು ಬಿಡಿಸಿ ಹೇಳಿದೆ. ನೇತ್ರ ಅನ್ನೋದು ಪ್ರತ್ಯಕ್ಷ ಪ್ರಮಾಣದಲ್ಲಿ ನೇತ್ರ ಪ್ರಮಾಣ ಐತಿ. ಈ ನೇತ್ರದಿಂದ ಆಗತಕ್ಕಂಥ ಈ ಮೈಕ ಜ್ಞಾನ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಬೇಕು. ಹಿಂಗ ಅನುಮಾನ ಪ್ರಮಾಣದಿಂದ ಅನುಮಿತಿ ಪ್ರಮಾಣ, ಪ್ರಮಾಣಕ್ಕೆ ಅನುಮಾನ ಅನ್ಬೇಕು, ಅದರ ಧ್ಯಾನಕ್ಕ ಅನುಮಿತಿ ಅನ್ಬೇಕು. ಪ್ರತ್ಯಕ್ಷ ಅನುಮಾನ. ಉಪಮಾನ ಪ್ರಮಾಣ, ಉಪಮಿತಿ ಪ್ರಮಾಣ. ಶಬ್ದ ಪ್ರಮಾಣ, ಶಾಬ್ದಿ ಪ್ರಮಾಣ. ಹಿಂಗ ಪ್ರಮಾಣ ಬೇರೆ ಬೇರೆ. ಅದಕ್ಕ ಅರ್ಥಾಪತ್ತಿ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ ಎರಡು ಒಂದ. ಗಂಡ ಹೆಂಡತಿ ಇಬ್ಬರದ ಹೆಸರು ಒಂದ, ಪ್ರಮಾಣನೂ ಅದ, ಪ್ರಮಾಣ ಎರಡಕ್ಕೂ ಒಂದ ಐತೆ. ಅನುಪಲಬ್ಧಿ ಪ್ರಮಾಣ, ಅಭಾವ ಪ್ರಮಾಣ. ಈ ರೀತಿ ಅಲ್ಲಿ ಅದಾವಲ್ಲ, ಕೈಯಲ್ಲಿ ಶಾಬ್ದಿ ಪ್ರಮಾಣ ಬಂದದ. ಅಲ್ಲಿ ಐತಿಲ್ಲ ಶಾಬ್ದಿ ಪ್ರಮಾಣ. ಆ ಶಾಬ್ದಿ ಪ್ರಮಾಣ ಅಂದ್ರೆ ಏನು ಅಂತ ಹೇಳಿ ನಿಮಗೆ ದಿಗಿಲ್ ಹಿಡಿದೈತೆ ತಿಳಿಸ್ಬೇಕಾಗ್ತದೆ. ಅದಕ್ಕೆ ಶಾಬ್ದಿ ಪ್ರಮಾತಾಕ ಕರ್ಣ ರೂಪದೋ ಉಪನಿಷತ್ ರೂಪ ಶಬ್ದ.
ಅಂದ್ರೆ ಈ ಉಪನಿಷತ್ತು ವೇದ ಉಪನಿಷತ್ತದ ಇವುಗಳಿಂದ ಬರ್ತಕ್ಕಂಥ ಯಾವ ಶಬ್ದ ಐತಲ್ಲ ಉಚ್ಚಾರ, ಆ ಶಬ್ದ ಸು ಪ್ರಮಾಣ ಶಬ್ದ का अर्थ है. ಆ ಉಪನಿಷತ್ತಿನ ಶಬ್ದ ಅಥವಾ ಅದನ್ನ ಮಂತ್ರ ನಾ ಅತ್ತೇನಲ್ಲ ಹೌದಿಲ್ಲ, ಅದು ಶಬ್ದ ಪ್ರಮಾಣ. ಆ ಶಬ್ದ ಪ್ರಮಾಣದಿಂದ ಈಗ ಸಾಮಾನ್ಯ ತಿಳ್ಕೊ, ಈಗ ತತ್ವಮಸಿ ತತ್ ತ್ವಂ ಅಸಿ, ಇದು ಸಾಮೂಹಿಕ ಚಾಂದೋಗ್ಯ ಉಪನಿಷತ್ತಿನ ಮಂತ್ರ. ಇದು ಹೌದಲ್ಲ. ತತ್ ಅಂದ್ರ ಪರಮಾತ್ಮನೇ, ತ್ವಂ ಅಂದ್ರೆ ನೀನು, ಅಸಿ ಅಂದ್ರ ಇದ್ದೀಯಾ, ಆ ಪರಮಾತ್ಮನೇ ನೀನಿದ್ದೀಯಾ, ನೀನಿರುವಿ. ಹೌದಾ? ಅಂದಾಗ ಈ ಜ್ಞಾನ ನಿಮ್ಗೆ ಹೆಂಗಾಯ್ತು? ಆ ಪರಮಾತ್ಮನೇ ನೀನಿದ್ಯಾ ಅಂತ ಇವು ಉಪದೇಶ ವಾಕ್ಯ ಐತೆ, ಗುರುಗಳು ಹೇಳಿದ್ರು. ಅದನ್ನ ಅವ ಶಿಷ್ಯ ಏನು ತಿಳ್ಕೊಂಡ? ಅಲ್ಲಿ ಅಂದ್ರ ಅಲ್ಲಿ ಮತ್ತ ಶುಕ್ಲ ಯಜುರ್ವೇದ ಬೃಹದಾರಣ್ಯ ಉಪನಿಷತ್ತಿನ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ, ಅದು ಮಹಾವಾಕ್ಯನೇ. ಅದು ಅಹಂ ಬ್ರಹ್ಮಾಸ್ಮಿ, ಅಹಂ ಅಂದ್ರೆ ನಾನು, ಬ್ರಹ್ಮ ಅಸ್ಮಿ, ಆ ಬ್ರಹ್ಮನೇ ನಾನಿದ್ದೇನೆ. ಹೌದಾ? ಅಂದಾಗ ಇವು ತಿಳಿಸೋದು ಯಾವುದು? ವೇದ ಉಪನಿಷತ್ತುಗಳ ಅವು ಪ್ರಮಾಣ. ಅದು ಅದಕ್ಕೆ ಶಬ್ದ ಪ್ರಮಾಣ ಅಂತಾರ. ಅವಕ್ಕೆ ಹೇಳ್ತಾರ ಶಬ್ದ ಪ್ರಮಾಣ. ಇದರಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯ್ತಲ್ಲ, ಅದೇನು? ಅದು ಶಾಬ್ದಿ ಪ್ರಮಾಣ. ಶಬ್ದ ಪ್ರಮಾಣದಿಂದ ಆಗೋ ಜ್ಞಾನ ಶಾಬ್ದಿ ಪ್ರಮಾ ಅಂತ ಹೇಳಲ್ಪಡ್ತೈತಿ. ಹಿಂಗ ಅದಕ್ಕೆ ಇಲ್ಲಿ ಶಾಬ್ದಿ ಪ್ರಮಾ ಬಂದದ್ದು. अनुभव प्रमाता का कर्ण रूप जो उपनिषद रूप शब्द सो प्रमाण शब्द करता है. ಪ್ರಮಾಣ ಏನೈತೆಲ್ಲ ಅರ್ಥ ಅಂದ್ರೆ ಇಲ್ಲಿ ವೇದ ಉಪನಿಷತ್ ಪ್ರಮಾಣಗಳನ್ನೇ ನೀವು ಹಿಡಿಬೇಕು. ಅದಕ್ಕೆ ನಿಜರು ಶ್ರುತಿಯ ಪ್ರಮಾಣ ವೈಕಲ್ಯ ಅಂತೂ ಹೇಳಿದ್ದಾರೆ. ಅರ್ಥ ಆಗಿಬಿಟ್ಟಿದೆ. ताका स्वरूप में जो उक्त ಪ್ರಕಾರ ಸಂಶಯ ಅಂದ್ರ ನಾ ಇಷ್ಟೊತ್ತನ ಏನ್ ಹೇಳಕತ್ತೇನಂದ್ರ ಪ್ರಮಾಣಗತ ಸಂಶಯ ಹೇಳಕತ್ತೀನಿ. ಪ್ರಮಾಣಗತ ಸಂಶಯ ಅಂದ್ರೆ ಪ್ರಮಾಣಗಳಲ್ಲಿ ಸಂಶಯ ಬರ್ತದ. ಹಿಂಗ ಪ್ರಮಾಣ ಅಂದ್ರೆ ಏನು, ಪ್ರಮಾ ಅಂದ್ರೆ ಏನು, ಇವೆಲ್ಲ ಅವು ಕಾಯ್ದೆ ಬಂದು ಏನಂತಾರ ಅವೆಲ್ಲ ಅದನ್ನ ಹೇಳ್ಕೊಂಡ್ ಬಂದ್ಬಿಟ್ಟೆ. संशय सो प्रमाणगत संशय विचार के करके देखिए तो जितने प्रमेयगत संशय का भेद शास्त्र से कहे उतने ही प्रमाणगत संशय के भेद है. ಪ್ರಮಾಣಗತ ಸಂಶಯಗಳು ಎಷ್ಟು ಪ್ರಮೇಯಗತ ಸಂಶಯದಲ್ಲಿ ಅದಾವೋ ಅಷ್ಟು ಪ್ರಮಾಣಗತ ಸಂಶಯಗಳು ಕೂಡ ಅದಾವು. ಅವಕ್ಕೆ ಮತ್ತೆ ವೇದ ಶಾಸ್ತ್ರ ಎಲ್ಲಕ್ಕೂ ಮಾಡಿದ್ರೆ ಎಷ್ಟು ಬೇಕಾದಷ್ಟು ಸಂಶಯಗಳು ಬರ್ತಾವ ಅಂತ ಅದನ್ನು ಕೇಳಿ ತಿಳ್ಕೊಂಡು ಪರಿಹಾರ ಮಾಡಬೇಕು. ಇಷ್ಟೇ. ಟಿಪ್ಪಣಿ ಮುಗೀತು, ಆಮೇಲೆ ಸಮಯ ಮುಗೀತು. ಅಂದರೆ ಈಗ ಇಲ್ಲಿ ಹೇಳಿದ್ವಿ ಅಂದ್ರೆ 34 ಇಲ್ಲ ಹೇಳಿ ಬಂದಿದ್ವಿ 37 ಲೆಫ್ಟ್ ಸೈಡ್ ಮೇಲೆ ಇಲ್ಲಿ 37ನೇ ಟಿಪ್ಪಣಿ ಸಮಾಪ್ತ ಆಗೈತಿ. ಹೌದಿಲ್ಲ? ಇಲ್ಲಿಗೆ ಸ್ಟಾಪ್. 37ನೇ ಟಿಪ್ಪಣಿ ಮುಗಿಯಿತು ಅಂದ್ರೆ 19ನೇ ಅಂಕ 37ನೇ ಟಿಪ್ಪಣಿಗೆ ಎಂಡ್ ಆಯಿತು. ಜಯ